ನಮ್ದಲ್ಲೂ ನಮ್ಮ ರಕ್ಷಕನ ಒಡೆಯನಾಗಿರಂತ ಯೇಸು ಕ್ರಿಸ್ತು ನಮ್ದ ವಂದನೆಗಳು ಸಲ್ಸನಾಗಿದ್ದೀನಿ. ಇವತ್ತು ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಪಾಠ. ಅದರಿಂದ ಈ ಪಾಠನ ಪೂರ್ತಿಯಾಗಿ ಎಲ್ಲ ಸೋದರಿಗಳು ಕೇಳ್ಬೇಕಾಗ್ತೀನಿ. ಯಾರು ಸೆಂಟ್ರಲ್ಲಿ ಎಕ್ಸಿಟ್ ಆಗೋದು ಮಾಡಕ್ ಹೋಗ್ಬೇಡಿ ಅಲ್ರ. ಆಮೇಲೆ ಈ ಪಾಠ ಕೇಳ್ಬೇಕಾರೆ ನಿಮ್ಗೇನಾದ್ರು ಡೌಟ್ ಬಂತು ಅಂತಂದ್ರೆ ತಾಳ್ಮೆಯಿಂದ ಕೊನೆಯವರೆಗೂ ಇರಿ ಆತರ. ಕೊನೆಯಲ್ಲಿ ಈ ಪಾಠ ಎಲ್ಲ ಮುಗಿದ ಮೇಲೂ ಕೂಡ ನಿಮಗೆ ಡೌಟ್ ಇತ್ತು ಅಂದ್ರೆ ಕಡ್ಡಾಯವಾಗಿ ನಿಶ್ಚಿಂತೆಯಾಗಿ ಸಂಕೋಚ ಪಡ್ದಿರ ನೀವೇನು ಪ್ರಶ್ನೆ ಬೇಕಾದ್ರೆ ಕೇಳ್ಬೋದು, ನಾವು ಅದಕ್ಕೆ ಉತ್ತರ ನೋಡೋಣ. ಸರಿ, ಈ ವಾರ ಟೈಮ್ ಆಗಿಲ್ಲ ಅಂದ್ರೂ ಸರಿ, ಏನು ಚಿಂತೆ ಇಲ್ಲ, ಮುಂದಿನ ವಾರ ಕೂಡ ಪ್ರಶ್ನೆ ನೋಡ್ಬೋದು. ಹಾಗೂ ಇಲ್ಲಾಂದ್ರೆ ನೀವು ಯಾವಾಗ ಬೇಕಾದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಪ್ರಶ್ನೆ ಬಗ್ಗೆ ಇದ್ ಬಗ್ಗೆ ನಾವು ಡಿಸ್ಕಸ್ಸು ಮಾಡ್ಬೋದು, ಏನು ಬೇಜಾರಿಲ್ಲ. ಅದರಿಂದ ಪಾಠನ ಗಮನ ಇಟ್ಟು ದಯವಿಟ್ಟು ನಾನು ಹೇಳೋಂಥ ವಾಕ್ಯಗಳ ಸತ್ಯವೇದದಲ್ಲಿ ತೆಗೆದು ಓದಿ. ಮೊಬೈಲಲ್ಲಿ ಟಿ ವಿ ಸ್ಕ್ರೀನಲ್ಲಿ ಓದೋದಲ್ಲ. ದಯವಿಟ್ಟು ನಿಮ್ಮ ಕೈಲಿರೋಂಥ ಬೈಬಲ್ನ ತೆಗೆದು ಮಾಡಿ ನೀವು ದಯವಿಟ್ಟು ಓದ್ಬೇಕಾ ಕೇಳ್ಕೊಂತೀರಿ ಅಲ್ರ. ಅದರಿಂದ ಇವತ್ತು ತುಂಬಾ ಒಂದು ಮುಖ್ಯವಾಗಿರೋಂಥ ಪಾಠ ಅಲ್ವರ. ಏನಪ್ಪಾ ಇದು ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಲೋಕದಲ್ಲಿರೋಂಥ ಎಲ್ಲಾ ಕ್ರೈಸ್ತವರಿಗೂ ನಮ್ಮ ಕರ್ತನೋ ನಮ್ಮ ರಕ್ಷಕನೋ ಒಡೆಯನಾಗಿರೋಂಥ ಯೇಸು ಕ್ರಿಸ್ತನೋ ಪರಲೋಕಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರು ಕೊಟ್ಟಿರೋಂಥ ಎರಡು ಸಿಂಬಲ್ ಬಗ್ಗೆ ನಾವೇನ್ ಮಾಡ್ತೀರಿ ಮಾತಾಡಕ್ ಹೋಗ್ತೀರಿ ಅದರ. ಸರಿ, ಯಾವ್ದಪ್ಪ ಇದು ಎರಡು ಸಿಂಬಲ್ಲು ಅಂತಂದ್ರೆ, ಒಂದು ಬ್ಯಾಪ್ಟಿಸಮು, ಇನ್ನೊಂದು ಸಿಂಬಲ್ಲು ಕರ್ತನ ಒಂದು ರಾತ್ರಿ ಭೋಜನ ಅದರ. ಇವೆರಡು ಸಿಂಬಲ್ಗಳನ್ನ ಯೇಸು ಕ್ರಿಸ್ತು ಸಭೆಗಾಗಿ ಕೊಟ್ಬಿಟ್ಟು, ನಾನ್ ಬರುವ ತನಕ ಇದೇನ್ ಮಾಡಿ, ಇದನ್ನ ಆಚರಣೆ ಮಾಡಿ, ಇದನ್ನ ನೀವು ಅನುಸರಿಸಿ ಅಂತನ್ಬಿಟ್ಟು ಎರಡೇ ವಿಚಾರಗಳನ್ನ ಅವರು ಸಭೆಗಾಗಿ ಹೇಳ್ಬಿಟ್ಟು ಹೋಗಿರೋದ್ರಿ. ಇದು ಬಿಟ್ಟು ಎರಡು ವಿಚಾರ ಬಿಟ್ಟು ನನ್ನ ಒಂದು ನೆನಪಿಗಾಗಿ ಅಥವಾ ನನ್ನ ಒಂದು ವಿಚಾರಕ್ಕಾಗಿ ಈ ತರ ಮಾಡಿ ಹಿಂಗೆ ಮಾಡಿ ಬೋಲೋಗ್ತಲಿ ಅಂತಂದ್ಬಿಟ್ಟು ಒಂದು ಕಾರ್ಯವಾಗಿ ಒಂದು ಸಿಂಬಲ್ ಆಗಿ ಅವ್ರು ಹೇಳಿರಂತ ಎರಡೇ ವಿಚಾರ. ಇದು ಬಿಟ್ಟರೆ ಬೇರೆ ಯಾವ್ದು ಹೇಳಿಲ್ಲ ರೀ ಅದರ. ನಿಬಂಧನೆಗಳನ್ನ ಕೈಕೊಂಡು ನಡೀರಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ ಹೊರತು ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ ಬೇರೆ ಇನ್ಯಾವ್ದು ಹೇಳಲ್ಲ. ಹಂಗಾದ್ರೆ ಇದ್ರ ಬಗ್ಗೆ ಏನ್ರಿ, ಇವೆರಡೂ ಉಪದೇಶಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ರೀ ಅದರ. ನಾವು ಇವತ್ತಿನ ದಿನ ಏನಪ್ಪ ಮಾಡೋಣ ಅಂದ್ರೆ, ಪ್ರಭು ಒಂದು ರಾತ್ರಿ ಭೋಜನ ಬಗ್ಗೆ ನಾವೇನ್ ಮಾಡೋಣ, ನಾವು ಓದೋಣ. ಓಕೆನ್ರಾ. ಇದಾಗಿದ ನಂತರ ಏನ್ರಿ, ಮುಂದೆ ಬರೋ ದಿನಗಳಲ್ಲಿ ದೀಕ್ಷಾ ಸ್ಥಾನ ಅಂದ್ರೆ ಏನಪ್ಪಾ, ಅದರ ಜ್ಞಾನ ಸ್ಥಾನ ಅಂದ್ರೆ ಏನು, ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ಬಿಟ್ಟು ಏನ್ ಮಾಡೋಣ, ಅದನ್ನ ನಾವು ನೋಡೋಣ ಅದರ. ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಈ ಒಂದು ಪ್ರಭು ರಾತ್ರಿ ಭೋಜನ ಯಾವಾಗ ತಗೊಬೇಕು? ಯಾಕಂತಂದ್ರೆ ಲೋಕದಲ್ಲಿ ಎಲ್ಲಾರು ಇದನ್ನ ಕ್ರಮವಾಗಿ ಒಂದೇ ರೀತಿಯಲ್ಲಿ ಆಚರಣೆ ಮಾಡೋದಿಲ್ಲ. ಕೆಲವು ಜನ ಏನಪ್ಪ ಮಾಡ್ತಾರೆ ಅಂದ್ರೆ, ಇದನ್ನ ಬಂದ್ಬಿಟ್ಟು ತಿಂಗಳಿಗೆ ಒಂದ್ಸತಿ ಏನ್ ಮಾಡ್ತಾರೆ, ಅದನ್ನ ಆಚರಣೆ ಮಾಡ್ತಾರೆ ಅದರ. ತಿಂಗಳಲ್ಲಿ ಮೊದಲನೇ ವಾರ ಮೊದಲನೇ ಭಾನುವಾರ ಏನ್ ಮಾಡ್ತಾರೆ, ಇದನ್ನ ಆಚರಣೆ ಮಾಡ್ತಾರೆ. ಇನ್ನ ಕೆಲವೊಂದು ಸಭೆಗಳಲ್ಲಿ ವಾರಕ್ಕೆ ಒಂದು ಸತಿ ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ. ಇನ್ನು ಕೆಲವು ಸಭೆಗಳಲ್ಲಿ ದಿನ ಏನ್ ಮಾಡ್ತಾರೆ, ಆಚರಣೆ ಮಾಡ್ತಾರೆ ಅಲ್ರ. ಸೊ ಖಂಡಿತವಾಗೂ ಇದಲ್ಲಿ ಏನ್ರಿ, ಎಲ್ಲಾನು ಸತ್ಯ ಇರೋಕ್ಕೆ ಸಾಧ್ಯನೇ ಇಲ್ಲ ರೀ ಅಲ್ರ. ಏನಪ್ಪ ಸತ್ಯ ಇರಬೇಕು ಅಂತಂದ್ರೆ, ಯಾವುದೋ ಒಂದ್ ಏನಾಗಿರ್ಬೇಕಲ್ಲಿ, ಅಲ್ಲಿ ಸತ್ಯ ಇರಬೇಕು ಹೊರತು ಎಲ್ಲವೂ ಸತ್ಯ ಆಗಿರೋದಕ್ಕೆ ಖಂಡಿತವಾಗೂ ಸಾಧ್ಯನೇ ಇಲ್ಲ. ಹಾಗಾದ್ರೆ ಯಾವ್ದಪ್ಪ ಸತ್ಯ ಅದರ ನೋಡಿ. ಇವಾಗ ನಾವು ಸತ್ಯನ ನಂಬಂತ ಸೋದರ ಸೋದರಿಗಳು, ಬೈಬಲ್ ಮೇಲೆ ನಂಬಿಕೆ ಇರೋಂಥ ಸೋದರ ಸೋದರಿಗಳಾಗಿರೋದ್ರಿಂದ ನಮ್ಮ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಯಾರೇ ಏನೇ ಹೇಳಿದ್ರು ಸತ್ಯವಾದ್ರ ಮುಖಾಂತರ ನಾವು ಪರೀಕ್ಷೆ ಮಾಡೋದೇನ್ರಿ ನಮ್ಮ ಕರ್ತವ್ಯ. ಯಾಕಂದ್ರೆ ನಾಳೆ ನಾವು ಪರಲೋಕಕ್ಕೆ ಹೋಗಿದ್ಮೇಲೆ, ನಾವು ಸತ್ತಿದ ನಂತರ ಏಸು ಕ್ರಿಸ್ತನ ಮುಂದೆ ನಿಂತ್ಕೊಂಡಿದ್ಮೇಲೆ ಏಸು ಕ್ರಿಸ್ತು, ಬಾಪ ಅಯ್ಯೋ ನೀನು ಇಂಥ ದೊಡ್ಡ ಸಭೆನ ನೀನು ಫಾಲೋ ಮಾಡಿದೆ, ಇಂಥ ಒಂದು ಏನ್ರಿ ವ್ಯಕ್ತಿ ಹಿಂದೆ ಹೋದೆ ಅಂತ ಅಂದ್ಬಿಟ್ಟು ಕರ್ತ ನಮ್ಮನ್ನು ಕೇಳಲ್ಲ ರೀ. ಕರ್ತ ನಮ್ಮನ್ನು ಕೇಳೋದು ಒಂದೇ ವಿಚಾರ ರೀ, ನೀನು ನನ್ನ ವಾಕ್ಯವನ್ನು ಎಷ್ಟು ಕೈಗೊಂಡು ನೋಡಿದೆ, ನಾನು ಹೇಳಿರೋ ವಾಕ್ಯದ ಪ್ರಕಾರ ಎಷ್ಟು ಕೈಗೊಂಡು ನೋಡಿದೆ. ಓಸಿ 6:6, ಓಸಿ 4:6 ಏನಂತ ಹೇಳ್ತೀನಿ ಅಂತಂದ್ರೆ, ನೀನು ಯೆಹೋವನ ವಾಕ್ಯವನ್ನು ತಳ್ಳಿಬಿಟ್ಟಿರೋದ್ರಿಂದ ನಾನು ನೀನೇನ್ ಮಾಡ್ತೀನಿ, ತಳ್ಳಿಬಿಡ್ತೀನಿ ಅಂತ ಹೇಳ್ತಾರೆ ಅಲ್ವ. ಹಂಗಾರೆ ಯೆಹೋವನ ವಾಕ್ಯ, ದೇವರ ವಾಕ್ಯಕ್ಕೆ ನಾವು ಎಷ್ಟು ಭಯ ಭಕ್ತಿ ಕೊಡ್ತೀವಿ, ಸತ್ಯವಾದ ವಾಕ್ಯಕ್ಕೆ ಎಷ್ಟು ಮುಖ್ಯತ್ವ ಕೊಡ್ತೀವಿ ಅಂತ ಇಂಪಾರ್ಟೆಂಟ್. ಅದಕ್ಕೆ ಇವತ್ತು ಸತ್ಯವಾದ ಮುಖಾಂತರ ಇದೇನ್ ಹೇಳ್ತಂತ ನಾವೇನ್ ಮಾಡೋಣ ನೋಡೋಣ ಅಲ್ವ. ಅದಕ್ಕೆ ಮೊದಲನೇದಾಗೆ ಈ ಪ್ರಭು ರಾತ್ರಿ ಭೋಜನ ಬಗ್ಗೆ ನಮ್ಗೆ ಅಪೊಸ್ತಲ ಪೌಲು ಎಲ್ಲಪ್ಪ ಡೀಟೇಲ್ ಆಗಿ ಹೇಳ್ತಂದ್ರೆ, 1 ಕೊರಿಂಥ 11ನೇ ಅಧ್ಯಾಯ 20-30 ವಾಕ್ಯದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಡೀಟೇಲ್ ಆಗಿ ಏನ್ ಮಾಡ್ತಾರೆ ಹೇಳ್ಕೊಂಡು ಹೋಗ್ತಾರೆ. ಅದನ್ನ ದಯವಿಟ್ಟು ಯಾರೋ ಒಬ್ಬ ಸಹೋದರ ಸಹೋದರಿಗಳು ಏನ್ರಿ ಇವತ್ತು 1 ಕೊರಿಂಥ 11ನೇ ಅಧ್ಯಾಯ 20-30 ನಿಧಾನವಾಗಿ ಓದ್ಬೇಕು ಅಂತ ಕೇಳ್ಕೊಂತೀನಿ. ದಯವಿಟ್ಟು ಓದ್ರಿ ಯಾರಾದ್ರೂ ಸಹೋದರ ಸಹೋದರಿಗಳು. ಪರಂತು ನೀವೆಲ್ಲರೂ ಕೂಡಿ ಬರುವಾಗ ನೀವು ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ.
ನೋಡ್ರಾ, ಇಲ್ಲಿ ನೋಡ್ಬೇಕಾದ್ರೆ ಅಪೋಸ್ಟಲ್ ಪೌಲು ಒಂದು ಪ್ರಭು ರಾತ್ರಿ ಭೋಜನಿಗೆ ವಿಚಾರವಾಗಿ ಮುಖ್ಯವಾದ ವಿಚಾರ ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ವರ. ಪರಂತು ನೀವೆಲ್ಲ ಕೂಡಿ ಬರುವಾಗ ನೀವು ಮಾಡುವಂತ ಭೋಜನ ಹೇಗಪ್ಪ ಇದೆ ಅಂತ ಹೇಳಿದ್ರೆ ಕರ್ತನ ಭೋಜನ ತರನೇ ಇಲ್ಲಪ್ಪ ಅಂತ ಹೇಳ್ತಾರೆ. ಯಾಕಪ್ಪ ಕರ್ತನ ಭೋಜನ ತರ ಇರ್ಲಿಲ್ಲ ಅಂತಂದ್ರೆ ಇವರು ಇದನ್ನ ಏನ್ ಮಾಡೋರು ಅಂದ್ರೆ ಇಷ್ಟ ಬಂದಂತ ರೀತಿಯಲ್ಲಿ ಏನ್ ಮಾಡೋರಂತೆ ಅದನ್ನ ಮಾಡೋರಂತೆ ಅಲ್ವರ. ಅದಕ್ಕೆ ಪ್ರತಿಯೊಬ್ಬನು ತಾನು ತಂದದ್ದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಇದನ್ನ ಯಾವ ತರ ತಿಂತಾ ಇದ್ರ ಅಂತಂದ್ರೆ ಊಟದ ತರ ಏನ್ರಿ ಮಾಡ್ತಾ ಇದ್ರು ಅಲ್ಲಿ ಭೋಜನ ಮಾಡ್ತಾ ಇದ್ರಂತೆ ಅಲ್ವರ. ಅದಕ್ಕೆ ಏನ್ರಿ ಆ ಹೀಗೆ ಒಬ್ಬನು ಹಸಿದಿರುತ್ತಾನೆ ಮತ್ತೊಬ್ಬನು ಕುಡಿದು ಮತನಾಗಿರ್ತಾನೆ ಅಂತ ಹೇಳ್ಬಿಟ್ಟು, ಏನಪ್ಪಾ ನಿಮ್ ಊಟ ಮಾಡೋದಕ್ಕೆ ಕುಡಿದಕ್ಕೆ ಮನೆಗಳಿಲ್ವಾ ಅಲ್ವರ. ಇದನ್ನ ಯಾಕೆ ದೇವ್ರ ಸಭೆ ಏನ್ ಮಾಡ್ತೀರಿ ನೀವು ಅಸಡೆ ಪಡಿಸ್ತೀರಾ ಅದರ, ಏನು ನೀವೆಲ್ಲ ನಾಚಿಕೆ ಪಡತ್ತರ ನಡ್ಕೊಂತಿರಲ್ಲ ಅಂತ ಬಿಟ್ಟು ಅಪೋಸ್ಟ್ಲು ಪೌಲ್ ಏನ್ ಮಾಡ್ತಾರೆ ಇದನ್ನ ಖಂಡಿಸ್ತಾರೆ. ಹಾಗೆ ಕಂಟಿನ್ಯೂ ಮಾಡಿ, ಮುಂದಕ್ಕೆ ಓದಿ ಕಂಟಿನ್ಯೂ ಮಾಡಿ. ಏನು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನು ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ನಿಮ್ಮನ್ನು ಹೊಗಳಲೋ? ಈ ವಿಷಯದಲ್ಲಿ ಹೊಗಳುವುದಿಲ್ಲ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನು. ಹಾ, ನೋಡ್ರಿ, ಒಂದ್ ನಿಮಿಷ ಅದಕ್ಕೆ ಹೇಳ್ತಾರೆ, ನಾನು ಈ ವಿಚಾರದಲ್ಲಿ ನಿಮ್ ಹೊಗಳಲ್ಲ, ಖಂಡಿತವಾಗ ನಿಮ್ನ ಏನ್ ಮಾಡೋದು, ನೀನು ಹೊಗಳೋದಿಲ್ಲ ಅಂತ ಹೇಳ್ತಾರೆ. ಹೊಗಳೋದಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಒಂದು ವಿಚಾರ ಹೇಳ್ತೀನಿ ಕೇಳಿ ಅಂತ ಹೇಳ್ತಾರೆ. ನಾನು ಅಂದ್ರೆ ಸಭೆಯಲ್ಲಿ ಈ ಪ್ರಭುರಾತ್ರಿ ಭೋಜನದ ಆಚರಣೆ ವಿಭಿನ್ನವಾಗಿ ನಡೀತಾ ಇತ್ರಿ ಅಲ್ರ. ದೇವರ ಒಂದು ದೃಷ್ಟಿಯಲ್ಲಿ ಯೋಗ್ಯವಾದಂತ ರೀತಿಯಲ್ಲಿ ನಡೀತಾನೆ ಇರಲಿಲ್ಲ ನೋಡ್ರಿ. ಅದಕ್ಕೆ ಅದನ್ನ ಕರೆಕ್ಷನ್ ಮಾಡ್ತಾ ಅಪೋಸ್ಟಲ್ ಪೌಲ್ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಅದನ್ನ ಸರಿಯಾದ ವಿಧ ಏನಪ್ಪಾ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಇವಾಗ ಕಂಟಿನ್ಯೂ ಮಾಡಿ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ನೋಡ್ರ, ಅಂದನು. ಅದಕ್ಕೆ ಹೇಳ್ತಾರೆ ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಏನ್ರಿ ರೊಟ್ಟಿಯನ್ನು ತಗೊಂಡು ಏನ್ರಿ ದೇವರಿಗೆ ಸ್ತೋತ್ರ ಮಾಡಿ ಮುರಿದು, ನೀವೆಲ್ಲ ಏನ್ ಮಾಡಿದ್ನ ಇದನ್ನ ತಗೊಳ್ರಿ ಅದರ ಏನ್ರಿ ಇದು ನಿಮಗೋಸ್ಕರ ಏನ್ರಿ ಕೊಟ್ಟಿರುವಂತ ನನ್ನ ದೇಹ, ನನ್ನ ನೆನಪಿಗಾಗಿ ಏನ್ ಮಾಡಿದ್ನ ಇದನ್ನ ಮಾಡಿರಿ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಅದೇ ರೀತಿ ಕರ್ತನ ಏನ್ ಮಾಡದಂತೆ ಅದೇ ರಾತ್ರಿಯಲ್ಲಿ ಈ ಒಂದು ಏನ್ರಿ ದ್ರಾಕ್ಷರಸ ತಗೊಂಡು ಪಾನ ಮಾಡಿ ಏನ್ ಮಾಡದಂತೆ ಪ್ರಾರ್ಥನೆ ಮಾಡಿ ಎಲ್ಲಾ ಶಿಷ್ಯನ ಕೊಡ್ತಾರೆ, ಇದು ಒಡಂಬಡಿಕೆಯ ರಕ್ತ ಅನ್ನ ನಿಮಗೋಸ್ಕರ ಸುರಿಸಲ್ಪಟ್ಟಂತ ರಕ್ತ, ಇದನ್ನೆಲ್ಲಾರು ಏನ್ ಮಾಡಿ ಪಾನ ಮಾಡಿರಿ ಅಂತ ಹೇಳ್ದಂತೆ. ಆಮೇಲೆ ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ನೋಡ್ರ, ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಕರ್ತನು ಹೇಳಿರಂತ ಮಾತನೇ ಅಪೊಸ್ತಲ ಪೌಲ್ ರಿಪೀಟ್ ಮಾಡ್ತಾರೆ. ಏನಪ್ಪಾ ಅಂದ್ರೆ ಏನ್ರಿ ಇದನ್ನು ಏನೇ ಪಾನ ಮಾಡುವಾಗೆಲ್ಲ ನನ್ನ ಮರಣವನ್ನು ಏನ್ ಮಾಡ್ತೀರಂತೆ ನೀವು ನೆನೆಸ್ಕೊಂತೀರಾ ಅಂತನ್ಬಿಟ್ಟು ಹೇಳ್ಬಿಟ್ಟು ಪಾನ ಮಾಡಿರಿ ಅಂದನು ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರ. ನೀವು ಈ ರೊಟ್ಟಿಯನ್ನು ತಿಂದು ಆ ಪಾತ್ರೆಯಲ್ಲಿ ಪಾನ ಮಾಡವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ನೋಡ್ರ, ಇದನ್ನ ನೀವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿ ಕೂಡ ಏನಪ್ಪಾ ಇದು ಸೂಚನೆ ಮಾಡೋಂಥದ್ದಾಗಿದೆ ಅಂದ್ರೆ ಕರ್ತನ ಮರಣವನ್ನು ಆತನು ಬರುವ ತನಕ ಏನ್ರಿ ಇದನ್ನ ಮಾಡ್ಬೇಕು. ಇದನ್ನ ಬರುವ ತನಕ ನೀವು ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೂ ಕೂಡ ಕರ್ತನ ಮರಣವನ್ನು ಏನ್ ಮಾಡ್ತಾರೆ ಅಂತಲ್ಲಿ ಇಲ್ಲಿ ಸೂಚನೆ ಮಾಡೋಂಥದ್ದಾಗಿದೆ ಅಲ್ವರ. ಇದನ್ನ ನೀವೇನ್ ಮಾಡ್ರಿ, ನೀವು ಇದನ್ನ ಮಾಡಿ ಅಂತ ಹೇಳ್ತಾರೆ ಅಲ್ವರ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಗಳೇ ಏನ್ರಿ ಅಲ್ಲಿ ಏನ್ ಮಾಡ್ತಾರೆ, ಈ ಒಂದು ವಾಕ್ಯಗಳನ್ನ ಅಪೊಸ್ತಲ ಪೌಲ್ ಹೇಳ್ತಾರೆ. ಹಂಗೆ ಮುಂದಕ್ಕೆ ಓದಿಷ್ಟ ಕಂಟಿನ್ಯೂ ಮಾಡಿಷ್ಟ ಹಂಗೆ 27-31. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಇಲ್ಲಿ ಏನ್ ಹೇಳ್ತಾರೆ ಅಪೊಸ್ತಲ ಪೌಲ್, ಅದರಿಂದ ಇದನ್ನ ನೀವು ಯೋಚನೆ ಮಾಡಿ ನೀವು ಅಪ್ಪಿ ತಪ್ಪಿ ಏನಾರ ನಿಮ್ಗೆ ಇಷ್ಟ ಬಂದಂತ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಮಾಡಿದ್ರೆ ಏನಪ್ಪಾ ಮಾಡ್ದಂಗೆ ಅಂತಂದ್ಬಿಟ್ಟು ಅಂತಂದ್ರೆ ಏನ್ರಿ ಅಯೋಗ್ಯವಾಗಿ ಕರ್ತನ ರೊಟ್ಟಿಯಲ್ಲಿ ತಿಂದು ಏನ್ರಿ ಆತನ ಪಾತ್ರೆಯಲ್ಲಿ ಪಾನ ಮಾಡಿದ್ರೆ ಕರ್ತನ ದೇಹಕ್ಕೂ
ಕರ್ತನ ರಕ್ತಕ್ಕೂ ಏನ್ ಮಾಡ್ದಂತೆ ಆಗ್ಬಿಡ್ತದೆ, ದ್ರೋಹ ಮಾಡ್ದಂತೆ ಆಗ್ಬಿಡ್ತಾರೆ. ಅಂದ್ರೆ ಯೋಚನೆ ಮಾಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸಹಸಗಳೇ, ನಮ್ಮ ಕರ್ತನೋ ನಮ್ಮ ರಕ್ಷಕನೋ ಯೇಸು ಕ್ರಿಸ್ತನೋ ನಮಗಾಗಿ ಶಿವಮೇ ಮಾಡೋದು ತನ್ನ ಪ್ರಾಣನ ಕೊಟ್ಟಿದ್ದಾರೆ ಅಲ್ವರ. ಅವ್ರು ಹೇಳಿರಂತ ಒಂದೇ ಒಂದು ಕೆಲಸ ರೀ, ಅವ್ರು ನಮ್ಗೆ ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಂತ ಒಂದೇ ಒಂದು ವಿಚಾರ, ಇದನ್ನ ಅಯೋಗ್ಯವಾಗಿ ಮಾಡಬೇಡಿ ಅಂತ ಹೇಳ್ತಾರೆ. ಹಂಗೇನಾರ ಮಾಡ್ದ ಅಂತಂದ್ರೆ ನಾವು ಕರ್ತನ ದೇಹಕ್ಕೆ ದ್ರೋಹ ಮಾಡದಂತೆ ಆಗ್ಬಿಡ್ತಾರೆ. ಯೋಚನೆ ಮಾಡಿರ್ತೀನಿ, ಬೈಬಲಲ್ಲಿ ಯೇಸು ಕ್ರಿಸ್ತನಿಗೆ ದ್ರೋಹ ಮಾಡಿರೋಂಥವ್ರು ಯಾರು ಗೊತ್ತಾ? ಏನ್ರಿ, ಯೇಸು ಕ್ರಿಸ್ತನ ಜೊತೆಗಿರಂತ ಯೂದಾಸ್ರಿ, ಯೂದಾಸ್ ಇಸ್ಕರಿಯೋಟು ಅಲ್ಲ, ಕರ್ತನ್ಗೆ ಏನ್ ಮಾಡ್ತಾರೆ, ದ್ರೋಹ ಮಾಡ್ತಾರೆ ನೋಡಿರ್ತೀನಿ. ಆ ಒಂದು ದ್ರೋಹಕ್ಕೆ ಸಮಾನವಾಗಿರೋಂಥ ಮಾತನ್ನ ಇಲ್ಲಿ ಬಳಕೆ ಮಾಡ್ತಾರೆ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಇದು ಯಾವುದಪ್ಪ ಯೋಗ್ಯವಾದಂಥ ರೀತಿಯಲ್ಲಿ ಮಾಡೋಂಥದ್ದು ಅಂತಂದ್ಬಿಟ್ಟು ತಿಳ್ಕೊಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಅಯೋಗ್ಯವಾಗಿ ಮಾಡೋದ್ರಿಂದ ಏನಾಗಿದ್ದಾರೆ ಅಂತಂದ್ರೆ ಏನ್ರಿ, ಅನೇಕ ಜನಗಳು ಹೆಂಗಿದಾರಂತೆ, ಮುಂದಕ್ಕೆ ಓದೋನಷ್ಟು ಹಂಗೆ ಓದಿ ಹಿಂಗೆ. ಹಾ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ನೋಡ್ರ, ಆ ತನ್ನನ್ನು ಪಾತ್ರೆ ತಾನೇ ಏನ್ ಮಾಡ್ಬೇಕಂತೆ, ಪರೀಕ್ಷಿಸಿಕೊಂಡವನಾಗಿ ಏನ್ ಮಾಡ್ಬೇಕಂತೆ, ತಾನು ತಗೊಂಡು ತಿನ್ನಲಿ. ಏನ ಪರೀಕ್ಷೆ ಮಾಡ್ಬೇಕು? ಅಯ್ಯೋ ನನಗೆ ಕಾಯಿಲೆ ಇದೆಯಾ, ನಾನು ಹುಷಾರಾಗಿದ್ದೀನಾ, ಡಾಕ್ಟರ್ ತಗೋಬೇಕಾದ, ಇದನ್ನೆಲ್ಲ ಪರೀಕ್ಷೆ ಮಾಡಿದ್ರಿ. ನಾನು ಕರ್ತನ ದೃಷ್ಟಿಯಲ್ಲಿ ನಮ್ಮ ಕರ್ತನ ಯಾವ ತರ ಹೇಳಿದ್ರೋ ಅದ್ರ ಪ್ರಕಾರ ಮಾಡ್ತಾ ಇದ್ದೀನಾ ಅಂತ ಇದನ್ನೇನ್ ಮಾಡ್ಬೇಕ್ರಿ, ಪರೀಕ್ಷೆ ಮಾಡ್ಕೊಬೇಕು. ಅವರ ನಮ್ಮಲ್ಲಿ ಪಾಪ ಇದೆಯಾ, ನನ್ನ ಪಾಪಿನಾ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡೋದಲ್ಲ ರೀ. ನಾವು ಪಾಪಿಗಳೇ, ಪಾಪಿ ಇರೋದಕ್ಕೆ ದೇವತನ ಇವೆಲ್ಲ ಏರ್ಪಾಡು ಮಾಡಿರೋದು ಅಲ್ವರ. ಹಂಗಾರೆ ನಾನೇನ್ ಪರೀಕ್ಷೆ ಮಾಡ್ಕೊಬೇಕು? ಅಪ್ಪ, ನಾನು ಮಾಡ್ತಾ ಇದ್ದೀನಲ್ಲ ಈ ಕ್ರಮ, ಈ ಪ್ರಭುರಾತ್ರಿ ಭೋಜನ ತಗೊಂತಾ ಇದ್ದೀನಲ್ಲ, ಈ ಪ್ರಭುರಾತ್ರಿ ಭೋಜನ ನೀನ್ ಸತ್ಯವೇದ್ರ ಪ್ರಕಾರ ಇದೆಯಲ್ಲಪ್ಪ, ಅಪ್ಪ ತಂದೆಯೇ ನಾನು ಮಾಡ್ತಾ ಸರಿನಾ ಅಂತ ಅಂದ್ಬಿಟ್ಟು ಈ ವಿಚಾರನ ಪರೀಕ್ಷೆ ಮಾಡಬೇಕು. ಹೆಂಗ್ ಪರೀಕ್ಷೆ ಮಾಡೋದು? ನಮ್ಗೆ ನಾವು ಮೀಟರ್ ಗಿಟ್ಟು ಕೊಟ್ಟಿದ್ರ ಪರೀಕ್ಷೆ ಮಾಡಕ್ಕೆ? ಅಂದ್ರೆ ನಮ್ಮ ಒಂದು ಟೆಸ್ಟಿಂಗ್ ಮೀಟರೇ ಸತ್ಯವೇದ. ಸತ್ಯವೇದದ ಆಧಾರದ ಮೇಲೆ ನಾನ್ ಮಾಡ್ತಾ ಇರೋದು ಸತ್ಯವೇದಕ್ಕೆ ಅನುಗುಣವಾಗಿದೆಯಾ ಅಂತ ಅಂದ್ಬಿಟ್ಟು ಪರೀಕ್ಷೆ ಮಾಡಿ ನೋಡ್ಬೇಕಂತೆ. ಕಂಟಿನ್ಯೂ ನೆಕ್ಸ್ಟ್. ಹಾ, ಆ ಪಾತ್ರೆಯಲ್ಲಿ ಕುಡಿಯಲಿ, ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ನೋಡ್ರ, ಈ ಈ ತರ ವಿವೇಚಿಸದೆ ಕುಡ್ದವನು ದೇವರ ನ್ಯಾಯ ತೀರ್ಪಿಗೆ ಏನಾಗ್ತಂತಲ್ಲಿ ಅಲ್ಲಿ ಗುರಿ ಆಗ್ತಾನೆ. ಅದರಿಂದ ಕರ್ತನಲ್ಲಿ ಪ್ರೀತಿ ದೇವರ ನ್ಯಾಯ ತೀರ್ಪಿಗೆ ಗುರಿಯಾಗದಂತೆ ನಾವು ಇದನ್ನ ಸರಿಯಾಗಿ ವಿವೇಚಿಸಿ ಅರ್ಥ ಮಾಡ್ಕೊಂಡು ಸತ್ಯದ ಪ್ರಕಾರ ಕುಡಿಯೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ರೀ. ಅದರ ಇದನ್ನ ಲೇಸ್ ಆಗಿ ಕೇರ್ಲೆಸ್ ಆಗಿ ಅದರ ಏನೋ ಇಷ್ಟ ಬಂತ ರೀತಿಯಲ್ಲಿ ಮಾಡೋಂಥ ವಿಚಾರನೆಲ್ಲ ರೀ. ಇಷ್ಟೊಂದು ಗಂಭೀರವಾಗಿ, ಇಷ್ಟೊಂದು ಎಚ್ಚರಿಕೆಯಾಗಿ ನಮ್ಮ ಒಂದು ಸತ್ಯವೇದದಲ್ಲಿ ಸಭೆ ವಿಚಾರದಲ್ಲಿ ಯಾವ ವಿಚಾರನೂ ಹೇಳಲಿಲ್ಲ. ಅಪೋಸ್ಟ್ಲು ಪೌಲು ಸಭೆಗಿರಂತ ಗಂಭೀರತೆ ಬಗ್ಗೆ ಈ ಒಂದು ಮುಖ್ಯವಾದ ವಿಚಾರದಲ್ಲಿ ಹೇಳೋದ್ರಿ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ನಮ್ಮ ಎಲ್ಲಾ ಜವಾಬ್ದಾರಿ ಏನಪ್ಪ ಆಗ್ತಾರೆ ಇವತ್ತಂದ್ರೆ ಇದ್ರ ಬಗ್ಗೆ ಸತ್ಯವೇದ ಏನ್ ಹೇಳ್ತಾ ತಿಳ್ಕೊಳೋದು. ಅದರ ನೋಡಿ, ಮೊದಲನೇದಾಗೆ ಕರ್ತನು ಏನಪ್ಪ ಮಾಡ್ತಾರೆ ಅಂತಂದ್ರೆ ಇದನ್ನ ಆಚರಣೆ ಮಾಡ್ತಾರೆ. ಅಂದ್ರ ಹೆಂಗ್ ಆಚರಣೆ ಮಾಡಕ್ ಹೇಳಿದ್ರು? ಅವ್ರನ್ನ ತಿಂಗ್ಳಿಗೊಂದ್ಸರಿ ಮಾಡಕ್ ಹೇಳಿದ್ರ, ಅಥವಾ ವಾರಕ್ಕೊಂದ್ಸತಿ ಹೇಳಿದ್ರ, ದಿನ ಮಾಡಕ್ ಹೇಳಿದ್ರ, ಯಾವ್ದು ಮಾಡಕ್ ಹೇಳಿದ್ರು? ಅದ್ರ ಇದ್ರಲ್ಲಿ ಯಾವುದೋ ಒಂದು ಏನಾಗಿರ್ಬೇಕು, ಸತ್ಯ ಇರಬೇಕ್ರಿ ಅಲ್ದ್ರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸೊರಗಳೇ, ಕರ್ತನು ಏನ್ರಿ ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಇದನ್ನ ಮಾಡ್ದು ಅಂತ ಹೇಳ್ತಾರೆ. ಹಂಗಾರೆ ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಏನಾಯ್ತು, ಕರ್ತನು ಏನ್ ಮಾಡಿದ್ರು ಅಲ್ವರ, ಅದನ್ನ ಓದನ. ಅದು ಇನ್ಸಿಡೆಂಟ್ ಎಲ್ಲ ಕೊಟ್ಟಿದ್ರೆ ಲೂಕ 22ನೇ ಅಧ್ಯಾಯ 19-20. ಗೌತಮ್ ಬದರ್ ಓದ್ತೀರಾ? ಲೂಕ್ 22nd ಚಾಪ್ಟರ್ 19-20. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡ್ರ, ಏನ್ರಿ, ನಿಮಗೋಸ್ಕರ ಕೊಟ್ಟಿರಂತ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಆಮೇಲೆ ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ಆದರೂ ನೋಡಿರಿ, ನನ್ನನ್ನು ಹಿಡುಕೊಡುವವನು ನನ್ನೊಡನೆ ಮೇಜಿನ ಮೇಲೆ ಓಕೆ ಕೈ ಇಟ್ಟು ಊಟ ಅಲ್ವರ, ಅದಕ್ಕೆ ಏನ್ ಮಾಡುತ್ತಿದ್ದಾನೆ. ಮಾಡ್ತಾರೆ? ಥ್ಯಾಂಕ್ ಯು ಬದರ್. ಅದಕ್ಕೆ ಹೇಳ್ತಾರೆ, ಈ ಪಾತ್ರೆ ತಗೊಂಡು ಅದೇ ರೀತಿ ಏನ್ ಮಾಡ್ತಾರೆ, ಸ್ತೋತ್ರ ಮಾಡಿ ಏನ್ ಮಾಡ್ತಾರೆ, ಕೊಡ್ತಾರೆ. ಅದರ ಇದು ಒಡಂಬಡಿಕೆಯನ್ನು ಸ್ಥಿರಪಡಿಸುವಂತ ರಕ್ತವಾಗಿದೆ ಅಂತ. ಅದರ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು ಫಸ್ಟ್ ಕೊಟ್ಟಿದ್ದೇನಪ್ಪ ಅಂದ್ರೆ ರೊಟ್ಟಿ ರೀ. ಎರಡನೇ ಕೊಟ್ಟಿದ್ದೇನಪ್ಪ ಅಂದ್ರೆ ದ್ರಾಕ್ಷರಸ. ಯಾಕೆ ಇವ್ರನ್ನ ಉಲ್ಟಾ ಮಾಡ್ಲಿಲ್ಲ? ಯಾಕೆ ಮೊದಲು ದ್ರಾಕ್ಷರಸ ಕೊಟ್ಟು ಅನಂತರ ರೊಟ್ಟಿ ಕೊಡ್ಲಿಲ್ಲ? ಯಾಕೆ ಫಸ್ಟು ರೊಟ್ಟಿ ಕೊಟ್ರು? ಹಂಗಾರೆ ಫಸ್ಟ್ ನಾವು ಏನು ಅರ್ಥ ಮಾಡ್ಕೊಬೇಕಾದ್ರೆ ರೊಟ್ಟಿ ಅಂದ್ರೆ ಏನಪ್ಪ ಅರ್ಥ ಮಾಡ್ಕೋಬೇಕು. ಯಾಕೆ ಇದನ್ನೇ ಮೊದಲು ಕೊಟ್ರು, ಎರಡನೇದಾಗೆ ದ್ರಾಕ್ಷರಸ ಏನಕ್ಕೆ ಕೊಟ್ರು?
ಅಂದ್ರೆ ದ್ರಾಕ್ಷರಸ ಅಂದ್ರೆ ಅರ್ಥ ಏನು ಅಂತ ನಾವು ಮಾಡಕ್ಕೆ ತಿಳ್ಕೊಬೇಕು. ಅದರ ಮೊದಲನೇದಾಗಿ ಯೇಸು ಕ್ರಿಸ್ತು ಅಲ್ಲೇ ಹೇಳ್ತಾರೆ, ಏನಪ್ಪಾ ಅಂತಂದ್ರೆ ಇದು ರೊಟ್ಟಿ, ಇದು ನಿಮಗೋಸ್ಕರ ಕೊಟ್ಟಿರುವಂತ ನನ್ನ ದೇಹ ಅಂತ ಏನ್ ಮಾಡ್ತಾರೆ ಯೇಸು ಕ್ರಿಸ್ತು ಸೂಚನೆ ಮಾಡ್ತಾರೆ. ಅಂದ್ರೆ ಅದು ಯೇಸು ಕ್ರಿಸ್ತನ ದೇಹನ ಏನ್ ಮಾಡಿದ್ರೆ ಸೂಚನೆ ಆಗಿದೆ ಅಲ್ರ. ಅಂದ್ರೆ ಯೇಸು ಕ್ರಿಸ್ತು ತನ್ನ ದೇಹನ ಏನಕ್ಕಪ್ಪ ಕೊಟ್ಟರು ಅಂತಂದ್ರೆ, ಯೋಹನ 6ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತು ಅದಕ್ಕೆ ಬ್ಯೂಟಿಫುಲ್ ಆಗಿ ಡಿಸ್ಕ್ರಿಪ್ಷನ್ ಕೊಡ್ತಾರೆ. ಪರಲೋಕದಿಂದ ಇಳಿದು ಬರುವಂತ ರೊಟ್ಟಿ ನಾನೇ, ಈ ರೊಟ್ಟಿ ನಾನೇನ್ ಮಾಡ್ತಾ ಇದ್ದೀನಿ, ನಿಮಗೋಸ್ಕರ ನಾನು ಕೊಡ್ತಾ ಇದ್ದೀನಿ. ಯಾರಾದ್ರೂ ಈ ರೊಟ್ಟಿನ ತಿಂದ್ರೆ ಅವ್ರು ಯಾವತ್ತೂ ಸಾಯಲ್ಲ ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಅಡವಿಯಲ್ಲಿ ಇಸ್ರೇಲ್ ಜನಗಳು ಮನ್ನಾ ಅಂತಿದ್ರು, ಆ ರೊಟ್ಟಿನ ತಿಂದು ಏನಾದ್ರೂ ಎಲ್ಲ ಸತ್ತೋದ್ರು. ಆದ್ರೆ ನಾನು ಕೊಡಂತ ರೊಟ್ಟಿ ತಿನ್ನ ಅಂತಂದ್ರೆ ನೀವು ಯಾವತ್ತೂ ಎಂದಿಗೂ ಸಾಯದೇ ಇಲ್ಲ, ನೀವು ನಿತ್ಯ ಜೀವ ಸಿಗ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ರೊಟ್ಟಿ ಅಂತಂದ್ರೆ ಯೇಸು ಕ್ರಿಸ್ತನ ದೇಹ ಏನ್ ಮಾಡ್ತಾರೆ, ಅದು ಸೂಚನೆ ಮಾಡ್ತಾರೆ. ಯೇಸು ಕ್ರಿಸ್ತನ ದೇಹದಿಂದ ನಮಗೇನಪ್ಪ ಬಂತು, ಯೇಸು ಕ್ರಿಸ್ತು ತನ್ನ ದೇಹನ ಶಿಲೆ ಮೇಲೆ ಮಾಡ್ದು ತ್ಯಾಗ ಮಾಡೋದು ಅಂದ್ರೆ ನಮ್ಗೇನ್ ಬಂತು. ವಾಕ್ಯ ಓದ ನೋಡಿ, ಯೋಹನ 6:51. ಸಿಸ್ಟರ್ ಓದ್ತೀರಾ? ಬಿಂದು ಸಿಸ್ಟರ್, ಬಿಂದು ಸಿಸ್ಟರ್ ಲೈನ್ ಇದ್ದೀರಾ? ಓಕೆ, ವಿಶಾಲಾಕ್ಷಿ ಸಿಸ್ಟರ್ ಓದ್ಬೋದಾ? ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದರು. ನೋಡ್ರ, ಅದು ಲೋಕಕ್ಕೆ ಜೀವಕ್ಕೋಸ್ಕರ ಏನ್ ಮಾಡ್ತೀನಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ? ಲೋಕದ ಜೀವಕ್ಕೋಸ್ಕರ ಕೊಡ್ತಾರೆ ಅಂತ ಕ್ರಿಸ್ತನು ಅಲ್ವರ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ, ಯೇಸು ಕ್ರಿಸ್ತ ದೇಹ ಅಂದ್ರೆ ಇಡೀ ಲೋಕಕ್ಕೆ ತನ್ನ ಜೀವನ ಕೊಟ್ಟಂತ ಕ್ರಿಸ್ತನ ಜೀವಿತನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ನಮ್ಗೆಲ್ಲ ಚೆನ್ನಾಗ್ ಗೊತ್ತು, ಲೋಕದಲ್ಲಿ ಪಾಪ ಹೆಂಗ್ ಬಂತು, ಒಬ್ಬ ಮನುಷ್ಯನ ಮುಖಾಂತರ ಆದಾಮ ಮುಖಾಂತರ ಲೋಕದಲ್ಲಿ ಪಾಪ ಪ್ರವೇಶಿಸ್ತು. ಇದೇ ರೀತಿ ಒಬ್ಬ ಮನುಷ್ಯನಂತ ಕ್ರಿಸ್ತನು ಆದಾಮ್ಗೆ ಬದಲಾಗಿ ಈಡ್ಬಲಿ ಕೊಟ್ಟವಾಗ ಏನ್ ಸಿಕ್ತಂತೆ, ಪ್ರತಿಯೊಬ್ಬ ಲೋಕದಂತ ಮನುಷ್ಯನ್ಗೆ ವಿಮೋಚನೆ ಸಿಕ್ತು ಅಲ್ವರ. ಹಂಗಾರೆ ಪಾಪದ ವಿಮೋಚನೆ ನಮ್ ಎಲ್ಲಾರ್ಗು ಸಿಕ್ಕಿರೋದು ಹೆಂಗಪ್ಪ ಅಂದ್ರೆ, ಕ್ರಿಸ್ತ ಯೇಸುವಿನ ಒಂದು ದೇಹದಿಂದ, ಶರೀರದಿಂದ ನಮ್ಗೇನಾಗಿದೆ, ಪಾಪದ ಕ್ಷಮಾಪಣೆ ಸಿಕ್ಕಿದೆ. ಅದಕ್ಕೆ ರ್ಯಾನ್ಸಮ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಚೆನ್ನಾಗಿ ಅರ್ಥ ಇದೆಯಾ? ಎಲ್ಲ ಮರ್ತೋಗ್ಬಿಟ್ಟಿದ್ರೆ ಯೂಟ್ಯೂಬ್ ಇದೆ, ದಯವಿಟ್ಟು ಕೇಳ್ರಿ ಅಂತೀನಿ ಅಲ್ವರ. ರ್ಯಾನ್ಸಮ್, ಲೋಕದಲ್ಲಿ ಪಾಪ ಒಬ್ಬ ಮನುಷ್ಯನ ಮುಖಾಂತರ ಬಂತು, ಇದೇ ತರ ಒಬ್ಬ ಮನುಷ್ಯನ ಮುಖಾಂತರ ಎಲ್ಲ ಪಾಪ ತೆಗೆಲ್ಪಡ್ತಂತ. ಆ ಪಾಪನ ತೆಗೆದಿಕ್ಕೇನೆ ಯೇಸು ಕ್ರಿಸ್ತು ತನ್ನ ಶರೀರ ಅಂತ ದೇಹನೇ ಮಾಡಿದ್ರು, ಅಲ್ಲಿ ದೇವ್ರಿಗಾಗಿ ಅರ್ಪಿಸ್ಕೊಟ್ರು. ಹಂಗಾರೆ ಆ ಒಂದು ಅರ್ಪಣೆ ಮುಖಾಂತರ ನಮ್ಗೆ ಏನಪ್ಪ ಸಿಕ್ಕಿದೆ ಅಂದ್ರೆ, ಫರ್ಗಿವ್ನೆಸ್ ಆಫ್ ಸಿನ್ಸ್, ನಮ್ಮ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ನೋಡಿ ವಾಕ್ಯ ಓದೋಣ, ರೋಮಾಪುರದಲ್ಲಿ 5ನೇ ಅಧ್ಯಾಯ 1ನೇ ವಾಕ್ಯ. ಬಿಂದು ಸಿಸ್ಟರ್ ಇದ್ರ ಲೈನಲ್ಲಿ, ಬಿಂದು ಸಿಸ್ಟರ್. ಓಕೆ, ವಿಕ್ರಮ್ ಬದರ್ ಓದ್ಬೋದಾ? ರೋಮನ್ಸ್ ಓದಿ. ಸ್ವಲ್ಪ ಕರೆಂಟ್ ಹೋಗಿದೆ ಬ್ರದರ್. ಹೌದಾ, ಸರಿ, ಓಕೆ. ವಿಕ್ರಮ್ ಬದರ್ ಓದ್ಬೋದಾ? ರೋಮನ್ಸ್ 5:1. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ನೋಡ್ರ, ಸೊ ನಮ್ಗೇನಾಗಿದೆ, ಯೇಸು ಕ್ರಿಸ್ತನ ಮುಖಾಂತರ ನಂಬಿಕೆಯಿಂದ ರೀ ನಮ್ಗೇನಾಗಿದೆ ಅಂತಲ್ಲಿ ಏನ್ರಿ, ದೇವ್ರ ದೃಷ್ಟಿನಾಗ ಅಂತೀವಿ ನಾವು ಸಮಾಧಾನ. ಪಾಪಿಗಳಿಗೂ ದೇವ್ರಿಗೂ ಸಮಾಧಾನ ಆಗಿದೆ ರೀ. ಅದರ ಹೆಂಗೆ ಅಂದ್ರೆ, ಯೇಸು ಕ್ರಿಸ್ತನ ಅಮೂಲ್ಯವಾದಂತ ಒಂದು ತ್ಯಾಗದಿಂದ, ಆ ಸ್ಯಾಕ್ರಿಫೈಸ್ ಇಂದ ನಮ್ಗೇನಾಗಿದೆ, ದೇವ್ರಿಗೆ ಸಮಾಧಾನ ಉಂಟಾಗಿದೆ. ಇನ್ನೊಂದು ವಾಕ್ಯ ಓದೋಣ, ರೋಮಾಪುರದಲ್ಲಿ 8ನೇ ಅಧ್ಯಾಯ 1ನೇ ವಾಕ್ಯ. ಓದ್ತೀರಾ? ರೋಮನ್ಸ್ 8:1. ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ನೋಡ್ರ, ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ, ಯಾಕಂದ್ರೆ ಆ ಪಾಪ ಎಲ್ಲ ಕ್ಷಮಿಸಲ್ಪಟ್ಟಿದೆ. ಇದು ಯಾವ್ದ್ರಿಂದ ಬಂತು ಅಂದ್ರೆ, ಕ್ರಿಸ್ತ ಯೇಸುವು ತನ್ನ ಶರೀರವನ್ನು ಶಿಲ್ಬೆ ಮೇಲೆ ಅರ್ಪಣೆ ಮಾಡಿದ್ರ ಮುಖಾಂತರ ನಮಗೆ ಸಿಗ್ತಾರೆ. ಅದರ ಫಸ್ಟ್ ಪಾಯಿಂಟ್ ಅಂದ್ರೆ ರೊಟ್ಟಿ ಅಂದ್ರೆ ಅರ್ಥ ಏನಾಯ್ತು, ಆಯ್ತು ಅದರ. ಎರಡನೇದಾಗಿ ಏನ್ ಕೊಟ್ಟರು? ದ್ರಾಕ್ಷರಸನ್ ಕೊಟ್ಟು ಊಟ ಮಾಡಿದ ಮೇಲೆ ಅದೇ ರೀತಿ ಪಾತ್ರೆಯನ್ನು ತೆಗೆದುಕೊಂಡು ಏನ್ ಮಾಡಿದ್ರು, ಈ ಪಾತ್ರೆ ನಿಮಗೋಸ್ಕರ ಸುರಿಯಲ್ಪಟ್ಟಿರುವಂತ ನನ್ನ ರಕ್ತದಿಂದ ಸ್ಥಾಪಿತವಾಗಿರುವಂತ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ನನ್ನ ಒಂದು ರಕ್ತದಿಂದ. ಅದರ ಅಂದ್ರೆ ರಕ್ತ ಅಂದೇನಪ್ಪ, ಅದರ ಸತ್ಯವೇದದಲ್ಲಿ ಕರ್ತನಲ್ಲಿ ಪ್ರೀತಿ ಅಂತ ಸೊರಸೋಗ್ಲೆ ನ್ಯಾಯ ಪ್ರಮಾಣ ಕೊಡ್ಬೇಕಾದ್ರೆ ಏನ್ ಮಾಡೋದು ಅಂದ್ರೆ, ದೇವರು ಅದರ ಒಂದು ಪಾಯಿಂಟ್ ಆಡ್ ಮಾಡ್ತಾರೆ, ನೀವ್ ಏನ್ ಬೇಕಾದ್ರೂ ತಿನ್ರಿ ಮಾಂಸನ, ಅದರ ಆದ್ರೆ ಆ ಮಾಂಸದಲ್ಲಿ ರಕ್ತ ತಿನ್ಬಾರ್ದು ಅಂತಂತ ಹೇಳ್ತಾರೆ. ಯಾಕಪ್ಪ ರಕ್ತ ತಿನ್ಬಾರ್ದು ಅಂತಂದ್ರೆ, ಆ ರಕ್ತದಲ್ಲಿ ಜೀವ ಇದೆ ಅಂತಂತ ಹೇಳ್ತಾರೆ. ಓದ ನೋಡಿ, ಆದಿಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯ. ಆದಿಕಾಂಡ 9ನೇ ಅಧ್ಯಾಯ 4ನೇ ವಾಕ್ಯ. ಗೌತಮ್ ಬದರ್ ಓದ್ಬೋದಾ? ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು, ರಕ್ತವು ಜೀವವಷ್ಟೇ. ನೋಡ್ರ,
ರಕ್ತವು ಏನಪ್ಪ ಅಷ್ಟೇ ಅಂದ್ರೆ ಜೀವವಷ್ಟೇ ಅಂತ ಹೇಳ್ತಾರೆ. ಅಲ್ರ ಹಂಗಾರೆ ರಕ್ತ ಅಂದ್ರೆ ಏನಪ್ಪಾ ಅಂದ್ರೆ ಜೀವ ಅಂತ ಅಲ್ಲೇ ಹೇಳ್ಬಿಟ್ರಿ. ಅದರ ಹಂಗಂದ್ರೆ ಯೇಸು ಕ್ರಿಸ್ತು ತನ್ನ ರಕ್ತನ ಸುರಿಸಿದ್ರು ಅಂತಂದ್ರೆ ಹೆಂಗ್ ಗೊತ್ತಾ ಅರ್ಥ? ತನ್ನ ಜೀವನ ಸುರಿಸಿದ್ರು. ಸೊ ಯೇಸು ಕ್ರಿಸ್ತು ಜೀವ ಅಂದ್ರೆ ಏನಪ್ಪಾ? ವಾಕ್ಯ ಓದು ನೋಡಿದ್ರಿ. ಯೋಹನ 6ನೇ ಅಧ್ಯಾಯ 53ರಿಂದ 56. ಆನಂದ್ ಬದರ್ ಓದ್ಬೋದಾ? ಜಾನ್ 6 ಚಾಪ್ಟರ್ 53 to 56. ಹಾ ಬ್ರದರ್. ಜಾನ್ 6:53. ಜಾನ್ 6:53 ಇಂದ 56. ಯೇಸು ಅವರಿಗೆ, ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಮತ್ತು ನಾನು ಅವನನ್ನು ಕಡೆಯ ದಿನದಲ್ಲಿ ಎಬ್ಬಿಸುವೆನು. ಯಾಕೆಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ಆ, ನನ್ನ ಮಾಂಸವನ್ನು ತಿಂದು ನನ್ನ ಹಾ. ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ. ನೋಡೋರ ಏನ್ರಿ ಅಲ್ಲಿ ಹೇಳ್ತಾರೆ, ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನ ಏನ್ ಮಾಡ್ಬೇಕು, ಕುಡಿಬೇಕು ಅಂತ ಹೇಳ್ತಾರೆ. ಹಿಂಗ್ ಹೇಳಿದ ತಕ್ಷಣ ಅಲ್ಲಿರೋಂಥ ಎಷ್ಟೋ ಜನ ಶಿಷ್ಯರುಗಳಿಗೆ ಬೇಜಾರಾಗ್ಬಿಡ್ತಾರೆ. ಬೇಜಾರಾಗ್ಬಿಟ್ಟು ಇದೇನಪ್ಪ ಇದು, ಯೇಸು ಕ್ರಿಸ್ತು ಹಿಂಗ್ ಹೇಳ್ತಾರ ರಕ್ತನ ಕುಡಿಬೇಕಂತೆ, ಮಾಂಸನ ತಿನ್ಬೇಕು ಅಂತ ಅಂದ್ಬಿಟ್ಟು ಹಿಂಜೆದ್ದು ಹೋಗ್ಬಿಡ್ತಾರ್ರಿ. ಎಷ್ಟೋ ಜನ ಯೇಸು ಕ್ರಿಸ್ತು ಬಿಟ್ಟು ಹೋಗ್ಬಿಡ್ತಾರ್ರಿ ಅಲ್ವರ. ಯಾಕಪ್ಪ ಅಂದ್ರೆ ಧರ್ಮಶಾಸ್ತ್ರದ ಪ್ರಕಾರ ಮನುಷ್ಯನ ಮಾಂಸ ಏನ್ರಿ ನರಭಕ್ಷಕರು ಇದ್ದಾರೆ ಗೊತ್ತಾ? ಅಂದ್ರೆ ಮನುಷ್ಯ ರಕ್ತನ ಕುಡಿಬಾರ್ದ್ರಿ. ಇದು ಆಪೋಸಿಟ್, ಅಗೇನ್ಸ್ಟ್ ಅಲ್ಲ. ಇವಾಗ ಯೇಸು ಕ್ರಿಸ್ತು ಏನ್ ಹೇಳ್ತಾರೆ, ಅದನ್ನೇ ಕುಡಿಬೇಕು ತಿನ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ಸಮಾಧಾನದಿಂದ ಇದ್ದಿ ಕ್ರಿಸ್ತನ ಹತ್ರ ಕೇಳಿದ್ರೆ, ಏನ್ ಸ್ವಾಮಿ ಇದು, ನೀವು ದೇಹನ ತಿನ್ಬೇಕು ಅಂತ ಹೇಳ್ತಿರಲ್ಲ, ರಕ್ತನ ಕುಡಿಬೇಕು ಅಂತ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಯೇಸು ಕ್ರಿಸ್ತು ಏನ್ ಮಾಡಿರೋ ಡೆಫಿನೆಟ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋರಿ ಅಲ್ವರ. ಲಿಟ್ರಲ್ ಆಗಿ ಯೇಸು ಕ್ರಿಸ್ತನ ತಿನ್ಬೇಕು, ಯೇಸು ಕ್ರಿಸ್ತನ ಕುಡಿಬೇಕು ಅಂತ ಹೇಳ್ತಾ ಇಲ್ಲ ರೀ ಅಲ್ವರ. ರಕ್ತ ಅಂದ್ರೆ ಏನಂತ ನೋಡಿದ್ರಿ, ಲೈಫ್ ಅಂತ ಅರ್ಥ. ಅಂದ್ರೆ ಯೇಸು ಕ್ರಿಸ್ತನ ರಕ್ತನ ಕುಡಿಬೇಕು ಅಂದ್ರೆ ಯೇಸು ಕ್ರಿಸ್ತನ ಜೀವಿತ ನಮ್ಮ ಜೀವಿತದಲ್ಲಿ ಏನಾಗಿರ್ಬೇಕು, ಇರಬೇಕು. ಅದೇನಪ್ಪ ಯೇಸು ಕ್ರಿಸ್ತನ ಜೀವಿತ ನಮ್ಮ ಜೀವಿತದಲ್ಲಿ ಇರ್ಬೇಕಾಗಿರೋಂಥದ್ದು ಏನಪ್ಪ ಅರ್ಥ ಅಂತಂದ್ರೆ, ಯೇಸು ಕ್ರಿಸ್ತು ತನ್ನ ಭೂಲೋಕದಲ್ಲಿ ಹೇಗ್ ನಡ್ಕೊಂಡ್ರು, ಹೇಗಿದ್ರು, ಇದೇ ತರ ನಮ್ಮ ಜೀವಿತ ಕೂಡ ಯೇಸು ಕ್ರಿಸ್ತನ ಜೀವಿತ ತರನೇ ಏನಾಗಿರ್ಬೇಕು, ಇರ್ಬೇಕು ಅಂತ ಹೇಳ್ತಾರೆ. ಅದರ ವಾಕ್ಯ ಓದೋಣ ನಿಂತೀನಿ. ಎಫಿಷಿಯನ್ಸ್ 5:2, ಎಫೆಸರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 2ನೇ ವಾಕ್ಯ. ಮಾರುತಿ ಬದರ್ ಓದ್ಬೋದಾ? ಮಾರುತಿ ಬದರ್. ಬಿಜಿ ಇದ್ದೇನೆ, ಫಸ್ಟ್ ಕೇಳ್ತಾ ಇದ್ದೇನೆ. ನಾಗಪ್ಪ ಬ್ರದರ್ ಓದ್ತೀರಾ? ನಾಗಪ್ಪ ಬ್ರದರ್. ಓಕೆ. ವಿಶಾಲಕ್ಷ ಇಷ್ಟ ಓದ್ಬೋದಾ? ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ನೋಡ್ರ, ಯೇಸು ಕ್ರಿಸ್ತು ಜೀವಿತ ಹೆಂಗಪ್ಪ ಇತ್ತು ಅಂತಂದ್ರೆ, ದೇವ್ರಿಗೆ ತನ್ನ ಜೀವಿತನ ಹೆಂಗ ಅರ್ಪಣೆ ಮಾಡಿದ್ರು ಅಂದ್ರೆ, ಇದು ನಡೆದಿರೋಂಥ ಲೈಫ್ ಸ್ಟೈಲ್, ಅವ್ರು ಮಾಡಿರೋಂಥ ತ್ಯಾಗಗಳೆಲ್ಲ ಹೆಂಗಿತ್ತಪ್ಪ ಅಂತಂದ್ರೆ, ದೇವರಿಗೆ ಸುಗಂಧ ವಾಸನೆಯಾಗಿರುವಂತ ಕಾಣಿಕೆ, ಒಳ್ಳೆ ಯಜ್ಞವಾಗಿ ಇತ್ತಂತೆ. ಅವರು ಜೀವನದಲ್ಲಿ ಸ್ಯಾಕ್ರಿಫೈಸ್ ಮಾಡಿರೋದು ಒಂದೊಂದೇ ದೇವ್ರಿಗೋಸ್ಕರ ಬಿಟ್ಕೊಟ್ಟಿರೋದೆಲ್ಲ ಹೆಂಗಿತ್ತಂದ್ರೆ ಸುಗಂಧ ವಾಸನೆಯಾಗಿತ್ತಂತೆ. ಇದು ಕ್ರಿಸ್ತನ ಒಂದು ಲೈಫ್ ಸ್ಟೈಲ್. ಏನ್ ಲೈಫ್ ಸ್ಟೈಲು? ಸ್ಯಾಕ್ರಿಫಿಷಿಯಲ್ ಲೈಫ್ ಸ್ಟೈಲ್ ರೀ, ತ್ಯಾಗಮಯವಾದಂತ ಜೀವಿತ. ಯಾರ್ದಪ್ಪ ಅಂದ್ರೆ ಯೇಸು ಕ್ರಿಸ್ತನ್ ನೋಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸರಸಗಳೇ ಅಲ್ರ. ಇದೇ ರೀತಿ ಆತನ ರಕ್ತ ನೀವು ಕುಡಿಬೇಕು ಅಂದ್ರೆ ಆತನ ಲೈಫ್ ಸ್ಟೈಲ್, ಅದರ ಆತನ ಒಂದು ಜೀವಿತ ನಮ್ಮ ಜೀವಿತದಲ್ಲಿ ಇರ್ಬೇಕು. ಏನದು ಅಂದ್ರೆ, ನಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವಾಗಿ ಏನ್ ಮಾಡ್ಬೇಕು, ಅರ್ಪಿಸ್ಬೇಕು. ಓದಿಂತೀನಿ ರೋಮಾಪುರದಲ್ಲಿ 12:1. ರೋಮಾಪುರ ಓದಿ ಬಿಂದು ಸರ್. ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚಿಕೆಯಾಗಿಯೂ ಇರುವ ಸಜೀವ ಯಜ್ಞವಾಗಿಯೂ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ನೋಡ್ರ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಏನಪ್ಪ ಆರಾಧನೆ? ನಿಜವಾದ ಆರಾಧನೆ ಅಂದ್ರೆ ನಿಮ್ಮ ದೇಹಗಳನ್ನ ದೇವರಿಗೆ ಸಜೀವಾಗಿ ಅರ್ಪಿಸ್ರಿ. ಅಂದ್ರೆ ಏನರ್ಥ? ಜೀವಂತವಾಗಿರ್ಬೇಕಾರೆ ನಾವು ತ್ಯಾಗ ಮಾಡಿ ಲೋಕದಲ್ಲಿ ಬದುಕೋರಾಗಿರ್ಬೇಕು, ತ್ಯಾಗ ಮಾಡಿ ಕ್ರಿಸ್ತನ ತರ ಲೋಕದಲ್ಲಿ ಏನ್ ನೋಡಿ ನಡೆಯೋರಾಗಿರ್ಬೇಕು. ನೋಡಿ, ಇದು ಏನ್ರಿ ಕ್ರಿಸ್ತನ ರಕ್ತ ಅಂದ್ರೆ ಅರ್ಥ. ಅಂದ್ರೆ ರಕ್ತ ಅಂದ್ರೆ ಏನಪ್ಪಾ ಅಂದ್ರೆ, ಅವ್ರು ಹೇಗ್ ನಡ್ಕೊಂಡ್ರೋ ಭೂಲೋಕ ಅದೇ ತರ ಏನ್ ಮಾಡೋದು, ನಾವು ನಡ್ಕೊಬೇಕ್ರಿ ಅಲ್ರ. ಇವಾಗ ಯೇಸು ಕ್ರಿಸ್ತು ಇದೇ ಮಾತನ್ನ ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಬ್ರು ಶಿಷ್ಯನ ತಾಯಿ ಕೇಳ್ತಾರೆ. ನೋಡಿ, ಒಂದ್ಸತಿ ಏನಾಗ್ತದೆ ಅಂದ್ರೆ,
ಇಬ್ರು ಶಿಷ್ಯರು ತಾಯಿ ಯೋಹಾನ ಮತ್ತು ಯಾಕೋಬ ಅವ್ರ ತಾಯಿನ ಕಳ್ಸ್ಬಿಡ್ತಾರೆ. ಇವ್ರು ಚಿಕ್ಕಮ್ಮ ಅವರೆಲ್ಲ ಅಲ್ವರ ಏನ್ರಿ, ಯೋಹಾನ ಯಾಕೋಬ ಅವ್ರ ತಾಯಿ ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಏನಾಗಬೇಕು, ಚಿಕ್ಕಮ್ಮ ಆಗ್ಬೇಕ್ರಿ, ಇವೆಲ್ಲ ಸತ್ಯವೇದಲ್ಲ ಐತೆ. ಅವ್ರು ಕಳ್ಸ್ಬಿಡ್ತಾರೆ, ಅಮ್ಮ ಹೋಗಮ್ಮ ಅಣ್ಣನ್ ಕೇಳಮ್ಮ, ಏನ್ ಕೇಳು ಅಂತಂದ್ರೆ, ಅಮ್ಮ ಅಣ್ಣನ್ ಕೇಳ್ಕೊ, ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಂಡು ನಮ್ಗೆ ಪೊಸಿಷನ್ ರಿಸರ್ವ್ ಮಾಡ್ಬಿಡಮ್ಮ ಅಂತ ಹೇಳ್ತಾರೆ. ಇವ್ರಾಗ ಏನ್ ಕೇಳ್ತಾರೆ, ಸ್ವಾಮಿ ದಯವಿಟ್ಟು ನಮ್ ಇಬ್ರು ಜನ ಮಕ್ಳುಗಳಿಗೆ ಮಾಡಿ ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಳಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆವಾಗ ಯೇಸು ಕ್ರಿಸ್ತ ಹೇಳ್ತಾರೆ, ಇಲ್ಲ ತಾಯಿ ನೀ ಏನ್ ಬೆಳ್ತಿದ್ದೀನಿ ನಿನ್ಗೆ ಗೊತ್ತಿಲ್ಲ, ಅದೆಲ್ಲ ನನ್ ಕೈಲಿಲ್ಲ ಕೊಡೋದಿಕ್ಕೆ. ಅವ್ರು ಎಡ ಭಾಗದಲ್ಲಿ ಬಲ ಭಾಗದಲ್ಲಿ ಕೂತ್ಕೊಬೇಕು ಅಂದ್ರೆ ಅವ್ರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ, ನಾನ್ ತೋಣುವಂತ ದೀಕ್ಷಾಸ್ಥಾನ ಅವ್ರು ತಗೊಬೇಕು ಅಂತ ಹೇಳ್ತಾರೆ. ಆಮೇಲೆ ನಾನ್ ಕುಡಿಯಂತ ಪಾತ್ರೆಯಲ್ಲಿ ಅವರು ಕೂಡ ಏನ್ ಮಾಡ್ಬೇಕ್ರಿ, ಕುಡಿಬೇಕು ಅಂತ ಹೇಳ್ತಾರೆ. ನೋಡಿ ವಾಕ್ಯ ಓದ ನೋಡ್ತೀನಿ, ಮತ್ತೆ 20ನೇ ಅಧ್ಯಾಯ 21 ಮತ್ತೆ 22. ವಿಕ್ರಮ್ ಬದರ್ ಓದ್ಬೋದಾ? ಮ್ಯಾಥ್ಯೂ ಚಾಪ್ಟರ್ 20 ವರ್ಸ್ 21 and 22. ಓಕೆ. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲಿಯೂ ಮತ್ತೊಬ್ಬನು ಎಡಗಡೆಯಲ್ಲಿಯೂ ಕೂತುಕೊಳ್ಳುವುದಕ್ಕೆ ಅಪ್ಪಣೆಯಾಗಬೇಕು ಅಂದಳು. ಅದಕ್ಕೆ ಯೇಸು, ನೀವು ಬೇಡಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾಗಿರುವ ಪಾತ್ರೆಯಲ್ಲಿ ನೀವು ಕುಡಿಯುವುದು ನಿಮ್ಮಂದಿತೆ ಎಂದು ಕೇಳಲು ಅವರು, ಆಗುವುದು ಅಂದರು. ನೋಡ್ರ, ಯೋಚನೆ ಮಾಡಿರ್ತೀನಿ, ಏನ್ ಹೇಳ್ತಾರೆ, ನಾನ್ ಕುಡಿಯೋಂತ ಪಾತ್ರೆ ನಿಮ್ಮಂದ ಕುಡಿಯೋದು ಆದೀತೆ ಅಂತ ಕೇಳ್ತಾರೆ. ಅಲ್ಲ ಇವಾಗ ಯೋಚನೆ ಮಾಡಿ, ಇವಾಗ ಏಸು ಕುಸು ಕುಡ್ದಿರೋಂಥ ಪಾತ್ರೆ ಹೇಳ್ತಾನೆ ಶಿಷ್ಯನೆಲ್ಲ ಕೊನೆಯಲ್ಲಿ ಕುಡ್ದಿರೋದು. ಅದ್ರಲ್ಲಿ ಕುಡಿಯೋಂಥದ್ದು ಏನು ದೊಡ್ಡದಿದೆ ವಿಚಾರ ಅಂದ್ರೆ, ಇವಾಗ ಯೋಚನೆ ಮಾಡಿ, ನೀವು ಒಂದು ಗ್ಲಾಸಲ್ಲಿ ಟೀ ಕುಡಿದಿರ್ತೀರ ಅಂದ್ರೆ ಅದೇ ಗ್ಲಾಸಲ್ಲಿ ನಾನು ಕುಡಿತೀನಿ, ನಂಗೇನೋ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಇಲ್ಲ, ಸೋದ್ರ ನಮ್ಮಲ್ಲಿ ಅದೇಂತಾರೆ ಸಹಜ. ಆದ್ರೆ ಏಸು ಕುಸು ಇಲ್ಲಿ ಹೇಳ್ತಾರದು ಯಾವ ಅರ್ಥದಲ್ಲಿ? ನಿಟ್ಲಾಗಿರೋ ಅರ್ಥದಲ್ಲ, ನಾನು ಕುಡಿಯೋಂಥ ಅದೇ ಗ್ಲಾಸಲ್ಲಿ ನೀವು ಕುಡಿಬೇಕು ಅಂತನಾ? ಇಲ್ಲ ರೀ ಕರ್ತನಲ್ಲಿ ಪ್ರೀತಿ ಅಂತ ಸೊರಸಗಳೇ, ಪಾತ್ರೆ ಅಂದ್ರೆ ಏನು ಹಂಗಾದ್ರೆ ಅಲ್ವರ? ಪಾತ್ರೆ ಏನ್ ಮಾಡ್ಬೇಕು, ನಾವು ಅರ್ಥ ಹುಡುಕ್ಬೇಕ್ರಿ. ಇದು ಲಿಟ್ರಲ್ ಆಗಿ ನೇರವಾಗಿರೋ ಭಾಷೆಲಿ ಹೇಳ್ತಾರಲ್ಲ, ನಾನು ಕುಡಿಯೋ ಗ್ಲಾಸಲ್ಲಿ ನೀವು ಕುಡಿಬೇಕು ಅಂತ. ಏನಂದ್ರೆ ಕಪ್ ಅಂದ್ರೆ ಏನರ್ಥ, ಪಾತ್ರೆ ಏನರ್ಥ ಅದರ? ಒಂದ್ ಸತಿ ಏನಾಗ್ತಾರೆ, ಲಾಸ್ಟ್ ಮೂಮೆಂಟಲ್ಲಿ ಏಸು ಕ್ರಿಸ್ತನ ಅರೆಸ್ಟ್ ಮಾಡ್ಕೊಂಡು ಕೊಡೋಗ್ತಾ ಇರ್ತಾರೆ. ನೋಡ್ತೀನಿ, ಅರೆಸ್ಟ್ ಮಾಡಕ್ಕೆ ಒಬ್ಬ ಸೋಲ್ಜರು ಏಸು ಕ್ರಿಸ್ತನ ಕೈ ಹಾಕಿದ ತಕ್ಷಣ ಸೀದಾ ಪೇತ್ರ ಏನ್ ಮಾಡ್ತಾರೆ, ಕತ್ತಿನ ತಗೊಂಡು ಆ ಒಂದು ಸೇವಕನ ಕಿವಿ ಹೊಡಿತಾರೆ. ನೋಡಿದ್ದೀನಿ, ಕಿವಿ ಕಟ್ಟಾಗಿ ಬಿದ್ದೋಗ್ಬಿಡ್ತಾರೆ. ಆಕ್ಚುಲಿ ಹೊಡೆದಿದ್ದು ಕತ್ತಿಗೆ, ಅವ್ನು ಕತ್ತಿಂಗ್ ಬಗ್ಸ್ಕೊಂಡಿಂದ ಏನಾಗ್ಬಿಡುತ್ತೆ, ಕತ್ತಿಂಗ್ ವಾಲ್ಕೊಂಡು ಹೋಗಿರೋದ್ರಿಂದ ಕಿವಿ ಏನಾಗೈತೆ, ಕಟ್ಟಾಗೋಯ್ತು. ನೋಡಿದ್ದೀನಿ, ಅವಾಗ ಕ್ರಿಸ್ತನು ಪೇತ್ರನ್ ಏನ್ ಹೇಳ್ತಾರೆ ನೋಡಿ, ವಾಕ್ಯ ಓದನ, ಯೋಹಾನ 18:11. ಗೌತಮ್ ಬದರ್ ಓದ್ತೀರಾ? ಆ ಆಳಿನ ಹೆಸರು ಮಲ್ಲನು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಒರೆಯಲ್ಲಿ ಹಾಕು, ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು. ನೋಡ್ರ, ಕತ್ತಿಯನ್ನು ಒರೆಯಲಾಕೋ, ತಂದೆ ನಾನು ಕೊಟ್ಟಿಂತ ಪಾತ್ರೆಯಲ್ಲಿ ನಾವು ಕುಡಿಯಬಾರದು. ಹಂಗಾರೆ ಯಾವ ಪಾತ್ರೆ ಬಗ್ಗೆ ಹೇಳ್ತಾರದಿಲ್ಲ? ಯೇಸು ಕ್ರಿಸ್ತ ಯಾವ ಪಾತ್ರೆ ಬಗ್ಗೆ ಹೇಳ್ತಾರ ಇಲ್ಲಿ? ಲಿಟ್ರಲ್ ಆಗಿರೋ ಪಾತ್ರೆನ, ಕಪ್ಪು ಗ್ಲಾಸ್ ಅದಂದ್ರೆ ಹೇಳ್ತಾರ. ದೇವ್ರು ಕ್ರಿಸ್ತನ್ಗೆ ಕೆಲವೊಂದು ಪಾತ್ರೆ ಏನಿಟ್ಟಿದ್ರು, ಅನುಭವಗಳೇನ್ ಮಾಡಿದ್ರು ಇಟ್ಟಿದ್ರು. ಈ ಅನುಭವನ ನಾನು ಅನುಭವಿಸ್ತೀರಾ ಬಿಟ್ಬಿಡ್ತೀನ ಅದ್ರ? ಅದನ್ನ ಹೇಳ್ತಾರೆ ಯೇಸು ಕ್ರಿಸ್ತು. ಏನ್ ಹೇಳ್ತಾರೆ, ತಂದೆ ನನಗಾಗಿ ಇಟ್ಟಿಂತ ಪಾತ್ರೆನ ಪಾನ ಮಾಡಿದ್ರೆ ಬಿಟ್ಬಿಡ್ತೀನ. ಯೇಸು ಕ್ರಿಸ್ತು ಇನ್ನೇನು ಗಾರ್ಡನ್ ಗೆಸ್ ಮೇಲೆ ಕೂಡ ಪ್ರಾರ್ಥನೆ ಮಾಡ್ಬೇಕು. ಏನ್ ಹೇಳ್ತಾರೆ, ದೇವರೇ ಸಾಧ್ಯವಾದ್ರೆ ಈ ಪಾತ್ರೆ ನನ್ನ ಏನ್ ಮಾಡ್ಲಿ ತೊಲಗಲಿ. ಯಾವ ಪಾತ್ರೆ? ಆ ಭಯಂಕರವಾಗಿರೋಂಥ ಅನುಭವ ಇತ್ತಲ್ಲ, ಈ ಅನುಭವ ನನ್ನಿಂದ ಬಿಟ್ಟೋಗ್ಲಿ. ಆದ್ರೂ ನನ್ ಚಿತ್ತ ಅಲ್ಲ ದೇವ್ರೆ, ನಿನ್ನ ಚಿತ್ತ ಇತ್ತು ಅಂದ್ರೆ ಆಗ್ಲಿ, ಅನುಭವಿಸ್ಲಿ ಅಂತಂದ್ರು. ಅಂದ್ರೆ ಸತ್ಯವೇದದಲ್ಲಿ ಪಾತ್ರೆ ಏನಪ್ಪ ಅಂದ್ರೆ ಎಕ್ಸ್ಪೀರಿಯನ್ಸ್, ಕಠಿಣವಾದಂತ ಕಹಿಯಾಗಿರಂತ ಒಂದು ಅನುಭವಗಳು. ಈ ಅನುಭವಗಳನ್ನೇ ಯೇಸು ಕ್ರಿಸ್ತು ಏನ್ ಹೇಳಿದ್ರು ಶಿಷ್ಯನ್ಗಳಿಗೆ, ನೋಡಪ್ಪ ನೀನ್ ಲೆಫ್ಟ್ ಹ್ಯಾಂಡಲ್ಲಿ ರೈಟ್ ಹ್ಯಾಂಡಲ್ಲಿ ಕೂತ್ಕೊಳಕ್ಕೆ ಅವಕಾಶ ಕೊಡೋದಕ್ಕೆ ನನ್ನ ಹತ್ರ ಪವರ್ ಇಲ್ಲ. ಆದ್ರೆ ಅದನ್ನ ದೇವ್ರು ಯಾರು ಕೊಡ್ತಾರೆ ಅಂತಂದ್ರೆ, ಯಾರು ನಾನು ಕುಡಿಯಂತ ಪಾತ್ರೆಯಲ್ಲಿ ನಾನು ಯಾವ ರೀತಿ ಕಷ್ಟ ಸಂಕಟಗಳನ್ನೆಲ್ಲ ಅನುಭವಿಸ್ತಾ ಇದ್ದೀನೋ, ಇದೇ ತರ ಈ ಪಾತ್ರೆಯಲ್ಲಿ ಯಾರು ಕುಡಿತಾರೋ ಅವ್ರಿಗೆ ಈ ಪೊಸಿಷನ್ ಅಲ್ವ? ಹಂಗಾರೆ ಪಾತ್ರೆ ಅಂದ್ರೆ ಏನಪ್ಪಾ? ದ್ರಾಕ್ಷರಸ ಅಂದ್ರೆ ಏನಪ್ಪಾ ಅಂದ್ರೆ ಕ್ರಿಸ್ತನ ನಿಮಿತ್ತವಾಗಿ ಬರುವಂತ ಕಷ್ಟ, ಸಂಕಟ, ಹಿಂಸೆ, ನಿಂದನೆಗಳು, ಇದನ್ನೆಲ್ಲವನ್ನು ಅನುಭವಿಸೋಕೆ ರೆಡಿ ಆಗಿದ್ದೀರಾ ಅಂತ ಯೇಸು ಕ್ರಿಸ್ತ. ಅದಕ್ಕೆ ಅಪೊಸ್ತಲ ಪೌಲು ಕೊಲೊಸ್ಸೆಗೆ ಬಂದ ಪತ್ರಿಕೆಯಲ್ಲಿ ಹೇಳ್ತಾ ನೋಡ್ತೀನಿ, ಅವ್ರೆಷ್ಟು ಆಸೆ ಪಡ್ತಾರೆ ಅಂತಂದ್ರೆ ಈ ಕ್ರಿಸ್ತನ ಒಂದು ಪಾತ್ರೆಯಲ್ಲಿ ಪಾಲ್ಗೊಳ್ಳಕ್ಕೆ ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓದ ನೋಡಿ ವಾಕ್ಯ, ಕೊಲೊಸ್ಸೆಯರು 1ನೇ ಅಧ್ಯಾಯ 24ನೇ ವಾಕ್ಯ. ನಾಗಪ್ಪ ಬ್ರದರ್ ಓದ್ತೀರಾ? ನಾಗಪ್ಪ ಬ್ರದರ್ ಫ್ರೀ ಇದ್ದೀರಾ? ಓದ್ಬೋದಾ? ಓದ್ತೇನೆ. ಯಾವುದು? ಕೊಲೊಸ್ಸೆ? ಕೊಲೊಸ್ಸೆ 1:24. ಓದ್ತೇನೆ.
ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನು ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನೋಡ್ರ ಎಷ್ಟು ಕ್ಲೀನ್ ಆಗಿ ಹೇಳ್ತಾರೆ ಅಂತಾರೆ. ನೋಡಿ ಹೇಳ್ತಾರೆ, ನಾನು ಏನ್ ಮಾಡ್ತೀನಿ ಏನ್ರಿ ನಾನು ನಿಮಗೋಸ್ಕರ ಅನುಭವಿಸುತ್ತಿರೋ ಬಾಧೆಗಳಲ್ಲಿ ಸಂತೋಷ ಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದನ್ನು ಕಪ್ಪಲ್ಲಿ ಹಾಕಿ ತಗೋತ ದ್ರಾಕ್ಷಸ, ಆ ದ್ರಾಕ್ಷರಸದಲ್ಲಿ ಇನ್ನೂ ಉಳಿದಿದ್ದೆ ನೋಡಿದ್ರಿ, ಇನ್ನೂ ಉಳಿದದ್ದನ್ನು ಸಭೆ ಎಂಬಂತ ಆತನ ದೇಹಕ್ಕೋಸ್ಕರ, ಯಾರ ದೇಹ? ಕ್ರಿಸ್ತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಕ್ರಿಸ್ತನ ಹಿಂಗ ಅನ್ಭವಿಸ್ರು ಅದೇ ತರ ನಾನೇನ್ ಮಾಡ್ತಾ ಇದ್ದೀನಿ, ತೀರಿಸ್ತಾ ಇದ್ದೀನಿ. ಹಂಗಾರೆ ಏನ್ ಹೇಳ್ತಾರೆ ಅದಲ್ಲೇ, ಇದೇ ಕಪ್ಪ, ಈ ಪಾತ್ರೆಯಲ್ಲಿ ಪಾನ ಮಾಡಕ್ಕೆ ನಿಮ್ಮಿಂದ ಆದೀತಾ ಅಂತ ಹೇಳ್ತಾರೆ ಅಂತೀನಿ. ಅಂದ್ರೆ ಪಾತ್ರೆಯಿಂದ ಏನಂದ್ರೆ ಕಷ್ಟ ಸಂಕಟಗಳು, ಅದರ ಕ್ರಿಸ್ತ ನಿಮಿತ್ತವಾಗಿ ಬರುವಂತ ಅನುಭವಗಳು, ಅದರ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ. ಅದಕ್ಕೆ ಯೇಸು ಕ್ರಿಸ್ತು ಏನ್ರಿ ಸಾಯೋದಕ್ಕಿಂತ ಮುಂಚೆ ಏನ್ ಕೊಟ್ಟಿದ್ದು? ಫಸ್ಟ್ ರೊಟ್ಟಿ, ಅನಂತರ ದ್ರಾಕ್ಷಾರಸ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್. ಈ ಕಾನ್ಸೆಪ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ರ. ರೊಟ್ಟಿ ಅಂತಂದ್ರೆ ಯೇಸು ಕ್ರಿಸ್ತು ಮುಖಾಂತರ ಬರುವಂತ ಪಾಪದ ಕ್ಷಮಾಪಣೆ, ಯೇಸು ಕ್ರಿಸ್ತನ ಶರೀರದ ಮುಖಾಂತರ ಅವ್ರು ತ್ಯಾಗ ಮಾಡೋದ್ರ ಮುಖಾಂತರ ಪಾಪದ ಕ್ಷಮಾಪಣೆ. ಈ ಪಾಪದ ಕ್ಷಮಾಪಣೆ ಹೊಂದಿರಂತ ಜೀವಿತನ ನಾವು ತಗೊಂಡಿದ್ಮೇಲೆ, ಯೇಸು ಕ್ರಿಸ್ತನ ನಂಬಿದ್ಮೇಲೆ ಪಾಪ ಎಲ್ಲ ಪರಿಹಾರ ಆಗ್ತಲ್ಲ. ಆ ಜೀವಿತನ ಸುಮ್ಮನೆ ಹಂಗೆ ಇಟ್ಕೊಂಡಂಗಿಲ್ಲ ರೀ. ಇದನ್ನ ಇಮ್ಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು ಅಂತಂದ್ರೆ ದ್ರಾಕ್ಷರಸಕ್ಕೆ ಕೈ ಹಾಕ್ಬೇಕು. ಏನ್ ದ್ರಾಕ್ಷರಸಕ್ಕೆ ಕೈ ಹಾಕ್ಬೇಕು ಅಂದ್ರೆ ಕ್ರಿಸ್ತನ ಶ್ರಮೆ ಸಂಕಟಗಳಲ್ಲಿ ಕೂಡ ನಾವು ಪಾಲಾಗೋದಿಕ್ಕೆ ನಾವು ಮನಸ್ಸು ಮಾಡಬೇಕು. ಅವರಲ್ಲಿ ಏನಾಗ್ಬೇಕು? ನಾವು ಇನ್ವಾಲ್ವ್ಮೆಂಟು ಆಗ್ಬೇಕು. ನೋಡಿರ್ತೀನಿ ಕರ್ತನಲ್ಲಿ ಪ್ರೀತಿ ಅಂತ ಹೇಳಿ ಅದಕ್ಕೆ 2 ಕೊಟ್ಟಿದ್ರಿ. 2 ಕಂಪಲ್ಸರಿ. ಇಲ್ಲ ದೇವ್ರೆ ನಾನು ಬರೀ ಯೇಸು ಕ್ರಿಸ್ತನ ನಂಬ್ತೀನಿ, ಆ ಕಷ್ಟ ಸಂಕಟ ಪಾಲ್ಗಳಾಗಲ್ಲ ಅಂತಂದ್ರೆ ಅದಾಗಲ್ಲ ರೀ. ಅದಕ್ಕೆ ಕ್ರಿಸ್ತನ ರಾಜ್ಯದಲ್ಲಿ ಯೇಸು ಕ್ರಿಸ್ತನ ಎಡೆಬರಿಕೆಯಲ್ಲಿ ಮಾಡಿರೋದು. ಅದಕ್ಕೆ ಅವಾಗ ಟೈಮ್ ಇದೆ. ಇವಾಗ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ನಂಬ್ತೀರಿ ಅಂತಂದ್ರೆ ನಂಬದ ಜೊತೆಗೆ ಅವರ ಹೆಜ್ಜೆ ಜಾಡಿಯಲ್ಲಿ ನಡಿಬೇಕ್ರಿ. ಇದು ಸುವಾರ್ತೆಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಅವ್ರ ಶ್ರಮೆ ಮರಣಗಳಲ್ಲಿ ಪಾಲಾಗಬೇಕು. ಅದಕ್ಕೆ ಯೇಸು ಕ್ರಿಸ್ತ ಕೇಳಿದ್ದು, ನಾನ್ ಕುಡಿಯಿಂದ ಪದದಲ್ಲಿ ಕುಡಿದ ಅದಿತಾ ಕಂಪಲ್ಸರಿ ಅಲ್ಲ, ಆದ್ರೆ ಇದು ಕಂಡೀಷನ್ ಇದೆ ರೀ. ಇದಿದ್ರೇನೆ ಕ್ರಿಶ್ಚಿಯನ್ ಶಿಷ್ಯನಾಗೋದಕ್ಕೆ ಸಾಧ್ಯ. ಅದಕ್ಕೆ ಸಭೆ ಪಾಠ ಜ್ಞಾನ ಮಾಡ್ಕೊಳ್ಳಿ. ಯಾರ ಸಭೆ? ಲೋಕದಂತ ಎಲ್ಲಾ ಕ್ರೈಸ್ತವ ಸಭೆಯಿಂದ ಇಲ್ಲ ರೀ. ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆದು ಮರಣದವರೆಗೂ ನಂಬಿಕೆಸಾಗಿರೋ ಸಭೆ. ಓದಿ ಫಿಲಿಪಿಯರು 1:29. ರೂಪಾ ಸಿಸ್ಟರ್ ಓದ್ಬೋದಾ? ಫಿಲಿಪಿಯರು 1:29. ರೂಪಾ ಸಿಸ್ಟರ್ ಏನಿದ್ದೀರಾ? ರೂಪಾ ಸಿಸ್ಟರ್ ಓಕೆ. ವಿಶಾಲಕ್ಷ ಸಿಸ್ಟರ್ ಓದಿ. ಹೇಗೆಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆಯಿತು. ನೋಡ್ರ, ಕ್ರಿಸ್ತನ ಮೇಲೆ ನಂಬಿಕೆ ಇಡೋದು, ಬಾಧೆಗಳ ಅನುಭವಿಸೋದು, ಇವೆರಡೂ ನಮ್ಗೆ ಅನುಗ್ರಹವಾಗಿ ದೊರಕಿದೆ. ಈ ಸುವಾರ್ತೆದ ಅನುಗ್ರಹನೇ ಇದೆ ರೀ. ಓಕೆನಾ? ಅದಕ್ಕೆ ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಡ್ತಾರೆ ಅಂತಂದ್ರೆ, ಸರ್ ಇದನ್ನ ತಗೊಂಡಿಲ್ಲ ಅಂತಂದ್ರೆ ನಾವೇನಾಗ್ಬಿಡ್ತೀರಿ, ಖಾಲಿ ಬಿದ್ಬಿಡ್ತೀರಿ, ನಾವೇಂತಾರೆ ಪಾಪಗಳೆಲ್ಲ ಏನಾಗಲ್ಲ, ಶಮಿಸಲ್ಪಡೋದಿಲ್ಲ, ನಾವು ಹುಷಾರ್ ತಪ್ಪೋಗ್ಬಿಡ್ತೀರಿ. ಅಂದ್ರ ಇದನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರ ಎಷ್ಟೋ ಜನ ಏನ್ ತಿಳ್ಕೊಂಡ್ಬಿಟ್ಟಾರೆ ಅಂತಂದ್ರೆ, ಈ ಪ್ರಭುರಾತ್ರಿ ಭೋಜನ ಏನಕ್ಕಪ್ಪ ಅಂತಂದ್ರೆ ನಮ್ಮ ಪಾಪಗಳನ್ನೆಲ್ಲ ಶಮಿಸೋದಿಕ್ಕೆ, ನಮ್ಮ ಪಾಪಗಳೆಲ್ಲ ಮನ್ನಣೆ ಆಗೋದಿಕ್ಕೆ, ಫರ್ಗಿನೆಸ್ ಆಫ್ ಸಿನ್ಸ್ಗೆ ನಾವೇನ್ ಮಾಡಬೇಕು? ಪ್ರಭುರಾತ್ರಿ ಭೋಜನ ತಿಂಗ್ಳಿಗೆ ಒಂದ್ಸತಿ ತಗೊಬೇಕು, ವಾರಕ್ಕೆ ಒಂದ್ಸತಿ ತಗೊಬೇಕು, ದಿನ ಒಂದ್ಸತಿ ತಗೊಬೇಕು ಅಂತಂದ್ಬಿಟ್ಟು ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳು ಯೋಚನೆ ಮಾಡಿದ್ದೀನಿ. ಪ್ರಭುರಾತ್ರಿ ಭೋಜನ ನಮ್ಮ ಪಾಪಗಳನ್ನ ಶುದ್ಧ ಮಾಡ್ತದ? ನಮ್ಮ ಪಾಪಗಳನ್ನ ಶುದ್ಧ ಮಾಡೋಂಥದ್ದು ಯಾವ್ದ್ರಿ? ಓದಿ ಬೈಬಲಲ್ಲಿ 1 ಯೋಹನ 1:7. ಗೌತಮದರು ಓದಿ 1 ಯೋಹನ 1:7. ಓಕೆ. ರೂಪಾ ಸಿಸ್ಟರ್ ಇದರಲ್ಲಿ ಏನಲ್ಲಿ? ರೂಪಾ ಸಿಸ್ಟರ್ ಬ್ರದರ್ ಕ್ಷಮಿಸಿ, ಇಲ್ವರ ಯಾರೋ ಬಂದಿದ್ರು ಅಂತ ಹೋಗಿದ್ದೆ. ಹೌದ್ರಾ? ಅದನ್ನ ಓದ್ಲ ಬ್ರದರ್? ಓದ್ರಿ ಸಿಸ್ಟರ್. 1 ಯೋಹನ. ಆದರೆ ಆತನು ಬೆಳಕಿನಲ್ಲಿರುವಂತೆ ಹಾ. ನಾವು ಬೆಳಕಿನಲ್ಲಿ ನಡೆದರೆ ಹ್ಮ್. ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ಹಾ. ನಮ್ಮನ್ನು ಶುದ್ಧಿ ಮಾಡ್ತದೆ. ನೋಡ್ರ ಏನಂತ ನಮ್ಮ ಶುದ್ಧ ಮಾಡೋದು? ಪ್ರಭುರಾತ್ರಿ ಭೋಜನ ರೀ, ಯೇಸು ಕ್ರಿಸ್ತನ ರಕ್ತವು ರೀ. ಯೇಸು ಕ್ರಿಸ್ತ ಶಿಲ್ವೆ ನಮ್ಗಾಗಿ ಸುರಿಸ್ರು ಗೊತ್ತಾ ರಕ್ತ, ಅದು ನಮ್ಮೆಲ್ಲ ಪಾಪವನ್ನು ಏನ್ ಮಾಡ್ತಂತೆ? ಅದು ಶುದ್ಧ ಮಾಡ್ತಂತೆ. ಶರೀಪ ಯೇಸು ಕ್ರಿಸ್ತ ಶಿಲ್ವೆನ ಪ್ರಾಣನ ಸುರಿಸಿದ್ರು, ಅದನ್ನ ಅವಾಗ ಸುರಿಸಿದ್ರು. ಇವಾಗ ಮಾಡ್ತಿರಲ್ಲ ಪಾಪಗಳಿಗೆ, ಅದಕ್ಕೆ ಏನ್ ಮಾಡ್ತೀರ ಬುಧರ್? ಅದು ಅವಾಗ ಬುಧರ್, ಅದು ನೀವು ಸತ್ತಿಗೆ ಬರೋಕ್ಕಿಂತ ಮುಂಚೆ ಪಾಪಗಳಿಗೆ ಇವಾಗ ಏನ್ ಮಾಡ್ಬೇಕು? ಯೇಸು ಕ್ರಿಸ್ತು ಇವಾಗ ನಿಮ್ಗೋಸ್ಕರ ಫ್ರೆಶ್ ಆಗಿ ಸಾಯ್ಬೇಕು.
ಅದಕ್ಕೆ ಏನು ಮಾಡೋದು, ಪ್ರಭು ರಾತ್ರಿ ಭೋಜನ ಮಾಡೋದು ಅಂತ ಇನ್ನೊಂದು ಕೆಲವು ಜನ ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತಾರೆ. ಸರಿ, ಯೇಸು ಕ್ರಿಸ್ತು ನಮಗೋಸ್ಕರ ಎಷ್ಟು ಸತಿ ಸಾಯ್ಬೇಕು? ಅದರ ನಮ್ಮ ಪಾಪ ಪರಿಹಾರಕ್ಕೆ ಯೇಸು ಕ್ರಿಸ್ತು ಎಷ್ಟು ಸತಿ ಸಾಯ್ಬೇಕಾಗಿತ್ತು? ವಾಕ್ಯ ಓದ ನೋಡಿ, ಹಿಬ್ರಿಯರು 7ನೇ ಅಧ್ಯಾಯ 27ನೇ ವಾಕ್ಯ. ರೂಪಾ ಸಿಸ್ಟರ್ ಓದಕ್ಕಾಗ್ಬೋದಾ? ಓದಿ, ಸುಧಾ ಸಿಸ್ಟರ್ ಓದಿ. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ, ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದ ಅವಶ್ಯವಿಲ್ಲ. ಈತನು ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನು ಮಾಡಿ ಮುಗಿಸಿದನು. ಇದನ್ನು ಒಂದೇ ಸತಿ ಮಾಡತ್ತೆ, ಕೆಲಸ ಮುಗಿಸ್ಬಿಟ್ರಂತಾರೆ. ನಮ್ಮ ಪಾಪಗಳನ್ನ ಪರಿಹಾರ ಯೇಸು ಕ್ರಿಸ್ತು ಹೆಂಗ್ ಮಾಡಿದ್ರಂತೆ? ದಿನ ಅಲ್ಲ ರೀ, ಒಂದೇ ಸತಿ ಮಾಡಿ ಮುಗಿಸ್ಬಿಟ್ರಂತಾರೆ. ಅದ್ರ ಯೋಚನೆ ಮಾಡಿರ್ತೀರಿ, ಎಷ್ಟೋ ಜನ ಯಾವ ತರ ಒಂದು ಮೂಢನಂಬಿಕೆ ಇರ್ತಾರೆ ಅಂದ್ರೆ, ನಾವು ಯಾವಾಗ ಯೇಸು ಕ್ರಿಸ್ತನ ನಂಬ್ತಿರೋ ಅವಾಗ ಏನಾಗ್ತದೆ ಅಂದ್ರೆ ನಮ್ಮ ಎಲ್ಲಾ ಪೂರ್ವ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿದೆ. ಯೇಸು ಕ್ರಿಸ್ತು ನಮ್ಗಾಗಿ ಕ್ಷಮಿಸುತ್ತಲ್ಲ, ಅದೆಲ್ಲ ಪಾಪಗಳನ್ನ ತೊಳೆದು ಬಿಡ್ತಾರೆ. ಆದ್ರೆ ಯೇಸು ಕ್ರಿಸ್ತು ನಂಬಿದ ನಂತರ ನಾವ್ ಮಾಡೋಂಥ ಪಾಪಗಳಿಗೆ ಅದು ಏನ್ರಿ ಕ್ಷಮಾಪಣೆ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಪ್ರಾಯಶ್ಚಿತ್ತ ಮಾಡ್ಬೇಕು. ಹೆಂಗ ಪ್ರಾಯಶ್ಚಿತ್ತ ಮಾಡ್ಬೇಕು ಅಂತಂದ್ರೆ, ಅದೇ ಪ್ರಭು ರಾತ್ರಿ ಭೋಜನ ಪಾಲ್ಗೊಳ್ದವಾಗೆಲ್ಲ ನಮ್ಮ ಪಾಪ ಕ್ಷಮಿಸಲ್ಪಡ್ತದೆ. ಇವಾಗ ತಾನೇ ಏನ್ ನೋಡಿದ್ರಿ ಸತ್ಯವೇದದಲ್ಲಿ, ಇದನ್ನ ಒಂದೇ ಸತಿ ಏಸು ಕುಸು ಮಾಡ್ಬಿಟ್ಬಿಟ್ರೆ ಇದನ್ನ ತಿರ್ಗಾ ರಿಪೀಟ್ ಮಾಡೋಂಥ ಅವಶ್ಯಕತೆನೇ ಇಲ್ಲ ರೀ, ಅಲ್ವರ? ಅದರಿಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ, ಅದಕ್ಕೆ ಯೇಸು ಕ್ರಿಸ್ತು ಹೇಳಿದ್ದು ಏನ್ರಿ, ಇದು ನನ್ನ ಮರಣವನ್ನು ಸೂಚನೆ ಮಾಡೋಂಥದ್ದಾಗಿದೆ. ಅದರ ಪ್ರಭು ರಾತ್ರಿ ಭೋಜನ ಬಂದ್ಬಿಟ್ಟು ಈ ನಮ್ಮ ಪಾಪನ ಪರಿಹಾರ ಮಾಡೋದಿಕ್ಕಲ್ಲ, ಕರ್ತನ ಮರಣವನ್ನು ಸೂಚನೆ ಮಾಡೋಂಥದ್ದಾಗಿದೆ. ಚೆನ್ನಾಗಿ ಅಂಡರ್ಲೈನ್ ಮಾಡಿಕೊಡ್ರಿ. ಪ್ರಭು ರಾತ್ರಿ ಭೋಜನ ಏನ್ರಿ, ಕರ್ತನ ಮರಣವನ್ನು ಸೂಚನೆ ಮಾಡೋಂಥದ್ದು, ಅಲ್ವರ? ಸರಿ, ಈ ಕರ್ತನ ಮರಣನ ಯಾವಾಗ ಏನು ಸೂಚಿಸ್ಬೇಕು, ಯಾವಾಗ ನೆನೆಸ್ಕೊಬೇಕು, ಅಲ್ವರ? ಯಾವಾಗಪ್ಪ ನೆನೆಸ್ಕೊಬೇಕು? ಇದಕ್ಕೇನಪ್ಪ ಹೆಸರು ಅಂತಂದ್ರೆ ಪ್ರಭು ರಾತ್ರಿ ಭೋಜನ, ಅದರ ಲಾರ್ಡ್ಸ್ ಮೆಮೋರಿಯಲ್ ಸಪರ್ ಅಂತ ಹೇಳ್ತಾರೆ. ಅದರ ಈ ವಾಕ್ಯನ ನಾವು ಬಿಡಿಸಿ ಏನ್ ಮಾಡೋಣ, ಅರ್ಥ ಮಾಡ್ಕೊಂಡು ನೋಡ್ತೀವಿ. ಪ್ರಭು ರಾತ್ರಿ ಭೋಜನ, ಅಲ್ವರ? ಪ್ರಭು ಅಂತಾನೆ ಯಾರಪ್ಪ? ನಮ್ಮ ರಕ್ಷಕಂತ ಯೇಸು ಕ್ರಿಸ್ತನು, ಅಲ್ವರ? ಆಮೇಲೆ ನೋಡ್ಬೇಕಾದ್ರೆ ಏನ್ರಿ, ರಾತ್ರಿ, ಅದರ ರಾತ್ರಿ ಅಂದ್ರೆ ಏನು, ಯಾವ ಸಮಯ? ರಾತ್ರಿ ಅಂದ್ರೆ ಯಾವ ಸಮಯ? ಇಂಗ್ಲಿಷಲ್ಲಿ ಸಪರ್ ಅಂತ ಏನ್ ಮಾಡ್ತಾರೆ, ಅಲ್ಲಿ ಹೇಳ್ತಾರೆ. ಅದರ ಸಪರ್ ಅಂದ್ರೆ ಯಾವ ಟೈಮ್? ಸಪರ್ ಅಂದ್ರೆ ಏನ್ ಗೊತ್ತಾ? ನೋಡ್ರಿ, ಇವಾಗ ಇಂಗ್ಲಿಷಲ್ಲಿ ಏನ್ರಿ, ಮಧ್ಯಾಹ್ನ ನಾವ್ ಏನ್ ಮಾಡ್ತೀರಿ? ಊಟ ಮಾಡ್ತಿರಲ್ಲ, ಮಧ್ಯಾಹ್ನ ಊಟ ಮಾಡೋದಕ್ಕೆ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ? ಲಂಚ್. ಪರವಾಗಿಲ್ಲಪ್ಪ, ವೆರಿ ಗುಡ್, ಲಂಚ್ ಅಂತ ಹೇಳ್ತಾರೆ, ಅಲ್ವರ? ಸರಿ, ನಾವು ರಾತ್ರಿ ಊಟ ಮಾಡ್ತೀರಿ ಗೊತ್ತಾ, ಅದಕ್ಕೆ ಇಂಗ್ಲಿಷಲ್ಲಿ ಏನ್ ಹೇಳ್ತಾರೆ? ಡಿನ್ನರ್ ಅಂತ ಹೇಳ್ತಾರೆ. ವೆರಿ ಗುಡ್. ಅದರ ಬೆಳಿಗ್ಗೆ ಟಿಫನ್ ಮಾಡೋದಕ್ಕೆ ಬ್ರೇಕ್ಫಾಸ್ಟ್. ಅದರ ಏನಕ್ಕೆ ಹೇಳ್ತಾರೆ ಗೊತ್ತಿದ್ಯಾ? ಯಾವಾಗಾರ ನೋಡ್ರಿ, ರಾತ್ರಿ ಊಟ ಮಾಡೋದು ಡಿನ್ನರ್. ಅದರ ನಾವು ರಾತ್ರಿ ಎಲ್ಲ ಊಟ ಮಾಡಿದ್ಮೇಲೆ ಮಲ್ಕೊಂಡ್ಬಿಡ್ತೀರಿ, ತಿರ್ಗಾ ಬೆಳಿಗ್ಗೆ ಎದ್ದೇನ್ ಮಾಡೋದು? ಬ್ರೇಕ್ಫಾಸ್ಟ್ ಮಾಡೋದು, ಅದರ? ನೋಡ್ರಿ, ಹೆಚ್ಚು ಕಮ್ಮಿ 12 ಅವರ್ ಸಮಯದಲ್ಲಿ ನಾವು ಏನೋ ತಿಂದಿರಲ್ಲ ರೀ. ಉಪವಾಸದ ಲೆಕ್ಕ, ಫಾಸ್ಟಿಂಗ್ ಲೆಕ್ಕ. ಆ ಫಾಸ್ಟಿಂಗ್ ನ ಬ್ರೇಕ್ ಮಾಡೋದಕ್ಕೆ ಬ್ರೇಕ್ಫಾಸ್ಟ್ ಅಂತ ಮಾಡೋದು, ಬೆಳಿಗ್ಗೆ ಕರೆಯೋದು, ಅಲ್ವರ? ಸರಿ, ಬ್ರೇಕ್ಫಾಸ್ಟ್ ನೋಡಿದ್ರೆ, ಲಂಚ್ ನೋಡಿದ್ರೆ, ಡಿನ್ನರ್ ನೋಡಿದ್ರಿ, ಸಪ್ಪರ್ ಏನಪ್ಪ ಇದು? ಸಪ್ಪರ್ ಅಂದ್ರೆ ಏನು? ಮತ್ತೆ ಸಪ್ಪರ್ ಅಂದ್ರೆ ಏನು? ಇದು ಸಪರೇಟ್. ಇದೇನ್ ಗೊತ್ತಾ? ಇದು ಸಂಜೆ ಸೂರ್ಯ ಮುಳುಗಿದ್ಮೇಲೆ ರಾತ್ರಿ ಊಟ ಮಾಡ್ತೀರಿ ಗೊತ್ತಾ, ಅದಕ್ಕಿಂತ ಮುಂಚೆ ಇರುವಂತ ಸಮಯ. ಆ ಸಮಯಕ್ಕೇನೆ ಬೈಬಲ್ ಹೇಳೋದು ಸಪರ್ ಅಥವಾ ರಾತ್ರಿ ಅಂತ ಕನ್ನಡದಲ್ಲಿ ಹಾಕಿದ್ದಾರೆ. ಅದಕ್ಕೆ ಸಪರ್ ಅಂತಂದ್ರೆ ಏನ್ರಿ, ಇದು ಬೆಳಗ್ಗೆ ತಗೊಳಂಥದ್ದಲ್ಲ. ಪ್ರಭು ರಾತ್ರಿ ಭೋಜನ ಅಂದ್ರೆ ಯಾವ ಸಮಯದಲ್ಲಿ ತಗೊಬೇಕು? ಸಂಜೆ 6 ಗಂಟೆಯಿಂದ 8 ಗಂಟೆಗಿರಿ, ಅದರ ಇಷ್ಟ ಬಂದಂತೀರಿ ಇಲ್ಲಿ ತಗೊಳದ. ಇದನ್ನೇ ಅಪೊಸ್ತಲ ಪೌಲ ಕೊರಿಂಥ ಸಭೆಗೆ ಬರೀತಾ ಇರೋದು. ಕೊರಿಂಥ ಸಭೆಯಲ್ಲಿ ಎಲ್ಲಾ ತರ ಏನ್ ಮಾಡ್ತಾ ಇದ್ರಲ್ಲಿ, ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ರು ನೋಡ್ತೀನಿ, ಅಲ್ರ? ಅದಕ್ಕೆ ಇದನ್ನ ನಾವು ಯಾರನ್ನ ಫಾಲೋ ಮಾಡ್ಬೇಕು ಅಂದ್ರೆ ನಮ್ಮ ರಕ್ಷಕಂತ ಯೇಸು ಕ್ರಿಸ್ತು ರೀ, ಅದರ? ಸರಿ, ಯೇಸು ಕ್ರಿಸ್ತು ಯಾವಾಗ ಮಾಡಿದ್ರು ನೋಡಿ, ಓದೋಣ. 1ನೇ ಕೊರಿಂಥ 11:23. 1ನೇ ಕೊರಿಂಥ 11ನೇ ಅಧ್ಯಾಯ 23ನೇ ವಾಕ್ಯ. ಇಲ್ಲಿ ರೂಪಾ ಸಿಸ್ಟರ್ ಇದ್ದೀರಾ? ಇದರ ಬಿಡುವಿದ್ದೀರಾ? ಓದಿ ಸಿಸ್ಟರ್. 1ನೇ ಕೊರಿಂಥ 11:23 ಓದಿ ಸಿಸ್ಟರ್. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೇನೆ,
ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಯಾವಾಗಂತೆ ಮಾಡಿದ್ದು ಯೇಸು ಕ್ರಿಸ್ತು? ಕರ್ತನಾದ ಯೇಸು ಹಿಡಿಕೊಟ್ಟಲ್ಪಟ್ಟಂತ ಬೆಳಿಗ್ಗೆ ಅಲ್ಲ, ರಾತ್ರಿಯಲ್ಲಿ. ನೋಡ್ರ, ಅದಕ್ಕೆ ಸಪ್ಪರ್ ಅಂತ ಹೇಳದ್ರಿ. ಅಲ್ವರ ಯೇಸು ಕ್ರಿಸ್ತು ಕೂಡ ಲೂಕ 22 ಅಂತ ಕೂಡ ಹಂಗೆ ಬರ್ತಾರೆ, ಆಫ್ಟರ್ ಸಪರ್ ಅಂತ ಬರ್ತಾರೆ. ಓದಿ, ಇಲ್ಲಿ ಇಂಗ್ಲಿಷ್ ಓದನ. ವಿಕ್ರಮ್ ಬದರ್ ಇಂಗ್ಲಿಷ್ ಓದ್ತೀರಾ? ಲೂಕ್ 22:20 ಇಂಗ್ಲಿಷಲ್ಲಿ, ಲೂಕ್ 22:20 ಬ್ರದರ್. ಓದ್ತೀನಿ. Likewise, also the cup after supper. ಆಫ್ಟರ್ ಸಪರ್ ನೋಡ್ರಿ, ಲೈಕ್ ವೈಸ್ ದ ಕಪ್ ಆಫ್ಟರ್ ಸಪರ್. ಸಪರ್ ಅಂದ್ರೆ ಯಾವ ಟೈಮ್? ಬೆಳಿಗ್ಗೆನಾ? ಬೆಳಗ್ಗೆ 6 ಗಂಟೆಗೆ 9 ಗಂಟೆಗ? ಆಫ್ಟರ್ ಸನ್ಸೆಟ್, ದಟ್ ಈಸ್ ಕಾಲ್ಡ್ ಆಸ್ ಸಪರ್. ಇವತ್ತು ನೀವೇ ಹೇಳ್ರಿ, ಇಷ್ಟು ಲೋಕದಲ್ಲಿರೋ ಸಭೆಯಲ್ಲಿ ಯಾವ ಸಭೆ ಕರ್ತನ ಆಜ್ಞೆಯನ್ನು ಸ್ಪಷ್ಟವಾಗಿ ಫಾಲೋ ಮಾಡ್ತಾರೆ? ಕರ್ತನ ರಾತ್ರಿ ಭೋಜನನ ಯಾರಾದ್ರೂ ಸಭೆ ನೆಟ್ಟಿಗೆ ರಾತ್ರಿ ತಗಂತಾರ? ಒಬ್ರು ತಗೊಳಲ್ಲ ರೀ. ಅದಕ್ಕೆ ಏನ್ ಮಾಡೋದು? ಇಷ್ಟ ಬಂದಂತ ರೀತಿಯಲ್ಲಿ ಏನ್ ಮಾಡೋದ್ರಿ? ಕರ್ತನಲ್ಲಿ ಪ್ರೀತಿಗಳೇ, ದಿನ ತಗೊಳೋದು, ವಾರಕ್ಕೊಂದ್ಸರಿ ತಗೊಳೋದು, ತಿಂಗ್ಳಿಗೊಂದ್ಸರಿ ತಗೊಳೋದು ಅಲ್ವರ? ಯಾಕಪ್ಪ ಈ ತರ ಮಾಡ್ತಾರೆ ಅಂತಂದ್ರೆ, ಅನೇಕ ವಾಕ್ಯಗಳು ಈ ತರ ಇದೆ ಅಲ್ವರ. ಸರಿ, ಇದ್ರಲ್ಲಿ ಯಾವ್ದು ಕರೆಕ್ಟ್ ಅಂತ ನೋಡ್ಬೇಕು ತಾನೆ. ಅದರ ಓದನ್ ನೋಡಿರ್ತೀನಿ. ದಿನ ಏತಕ್ ಮಾಡ್ತಾರೆ ಅಂತಂದ್ರೆ 2 ವಾಕ್ಯ ಇದೆ. ವಾಕ್ಯನ ಓದನ. ಎಲ್ಲಪ್ಪ ಅಂದ್ರೆ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯ. ಗೌತಮ್ ಬದರ್ ಓದ್ತೀರಾ? ಆಕ್ಟ್ಸ್ 2:42 ಬದರ್. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ನೋಡ್ರ, ರೊಟ್ಟಿ ಮುರಿಯೋದ್ರಲ್ಲಿಯೂ ಪ್ರಾರ್ಥನೆ ಅಂತ ನಿರತರಾಗಿದ್ದರು. ಈ ರೊಟ್ಟಿನ ಯಾವಾಗ ಮುರಿದ್ರು? 46ನೇ ವಾಕ್ಯ ಓದಿದ್ರು, 46 ಬದರ್. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ನೋಡ್ರ, ಸರಳ ಹೃದಯದಿಂದಲೂ ಮನೆ ಮನೆಗೆ ಹೋಗ್ತಾ ಪ್ರತಿದಿನ ರೊಟ್ಟಿ ಮುರಿತಾ ಇದ್ರಂತೆ ಅಲ್ವರ. ಸರಿ, ಪ್ರತಿದಿನ ರೊಟ್ಟಿ ಮುರಿತಾ ಇರ್ಬೇಕಾದ್ರೆ ಯಾಕೆ ಅಪೊಸ್ತಲ ಪೌಲ ಕೊರಿಂಥ ಸಭೆಗೆ ಏನ್ ಬರ್ಬೇಕು? ಅಯೋಗ್ಯವಾಗಿ ಆಚರಿಸ್ತಾ ಇದೆ ಅಂತ ಬರೀಬೇಕು ಅಲ್ವರ? ಹಾಗಾದ್ರೆ ಏನೋ ಒಂದು ಅಯೋಗ್ಯವಾಗಿ ಅಂತ ಕಾರ್ಯ ಇದೆ ಅಂತಾನೆ ಅರ್ಥ ಅಲ್ವರ. ನೋಡ್ರಿ, ಇಲ್ಲಿ ಏನ್ ಕೊಟ್ಟಿದ್ರೆ, ಪ್ರತಿದಿನ ಏನ್ ಮಾಡ್ತಾರಂತೆ? ರೊಟ್ಟಿನ ಮುರಿತಾ ಇದಂತೆ ಅಲ್ವರ. ಏನಿದು ಪ್ರತಿದಿನ ರೊಟ್ಟಿ ಮುರಿಯೋದು? ಎಲ್ಲಾರು ಏನ್ ತಿಳ್ಕೊಂಬಿಟ್ರೆ, ಬ್ರದರ್ ಪ್ರತಿದಿನ ರೊಟ್ಟಿ ಮುರಿಯೋದು ಏನಪ್ಪ? ಅದು ಪ್ರಭುರಾತ್ರಿ ಭೋಜನ ಅಂತ ಅಲ್ಲಿ ಅನ್ಕೊಟ್ಟಿದ್ಯಾ? ಅಲ್ಲೇನ್ ಮಾಡ್ತಾ ಇದ್ರು? ಆ ವಾಕ್ಯದಲ್ಲಿ ಉತ್ತರ ಕೊಟ್ಟ ನೋಡಿದ್ರಿ. 46 ಇನ್ನೊಂದ್ಸತಿ ಓದಿ ಬದರ್. 46ನೇ ವಾಕ್ಯ ಇನ್ನೊಂದ್ಸತಿ ಓದಿ ಬದರ್. ಅವರು ದಿನಾಲೂ ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಅಬ್ಸರ್ವ್ ಮಾಡಿ, ಕೂಡ್ತಾ ಇದ್ದಿದ್ದು ದೇವಾಲಯದಲ್ಲಿ ಅದರ ಪ್ರತಿದಿನ. ಅದರ ಹೆಂಗ್ ಕೂಡ್ತಾ ಇದ್ರ? ಒಂದ್ ಮನಸ್ಸಿನ ಕೂಡ್ತಾ ಇದ್ರು. ಅದರ ಅವ್ರು ರೊಟ್ಟಿಯಲ್ಲಿ ಮುರಿತಾ ಇದ್ರು, ದೇವಾಲಯದಲ್ಲಿ ಮುರಿತಾ ಇದ್ರ? ಮನೆಯಲ್ಲಿ ಹೋಗಿ ರೊಟ್ಟಿ ಮುರಿಯುತ್ತಾ ಏನ್ ಮಾಡ್ತಾರಂತೆ? ನೆಕ್ಸ್ಟ್ ಏನ್ ಹೇಳ್ತಾರೆ ಮುಂದಕ್ಕೆ? ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ಊಟ ಮಾಡ್ತಾ ಇದ್ರು ಅಂತಾರಿ. ಹಂಗಾರೆ ರೊಟ್ಟಿ ಮುರಿದು ಏನಪ್ಪ ಮಾಡ್ತಾ ಇದ್ರು? ಊಟ ಮಾಡ್ತಾ ಇದ್ರು ಅಲ್ವರ. ಪ್ರಭು ರಾತ್ರಿ ಭೋಜನ ಮಾಡ್ತಾ ಇಲ್ಲ ರೀ. ಇದನ್ನೇ ಅಪೊಸ್ತಲ ಪೌಲ ಹೇಳೋದು. ನೀವು ಸಭೆ ಬಂದ್ಬಿಟ್ಟು ಪ್ರಭು ರಾತ್ರಿ ಭೋಜನ ಯಾವ ತರ ಆಚರಣೆ ಮಾಡ್ತಾ ಇದ್ರೆ, ಊಟ ಮಾಡತ್ರ ಇಷ್ಟ ಬಂದಂತ ರೀತಿಯಲ್ಲಿ ಇಷ್ಟ ಬಂದವಾಗ ಮಾತಾಡ್ತಾ ಇದ್ದೀರಾ, ಇಷ್ಟ ಬಂದಾಗ ಮಾಡ್ತಾ ಇದ್ದೀರಾ, ಯಾವಾಗ ಬೇಕಾದ್ರೆ ಮಾಡ್ತಾ ಇರ ಅಂದ್ಬಿಟ್ಟು ಖಂಡಿಸ್ತಾರೆ. ಅದಕ್ಕೆ ನೀವು ಊಟ ಮಾಡಕ್ ಮನೆ ಇಲ್ವಾ? ಅದನ್ನ ಮಾಡ್ತಾ ಇದ್ರಲ್ಲ, ಹಂಗ್ ಮಾಡ್ಕೊಂಡ್ರೆ ಇದನ್ಯಾಕೆ ಸಭೆಗೆ ಬಂದು ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ? ಸಭೆಗೆ ಅಲ್ಲಿ ರಿಪ್ರೂವ್ ಮಾಡ್ತಾರೆ, ಅದರ ಕರೆಕ್ಷನ್ ಮಾಡ್ತಾರೆ ಅಲ್ವರ. ಹಾಗಾದ್ರೆ ಇದೇನಪ್ಪ ಇದು? ಇದೇನ್ ಬ್ರದರ್ ಇದು? ಮನೆಗೆ ಹೋಗಿ ರೊಟ್ಟಿ ಮುರಿತಾರಲ್ಲ ದಿನಾಲು, ಇದೇನಿದು ಅಂತಂದ್ರೆ, ಇದು ಇಸ್ರೇಲ್ ಅಲ್ಲಿರೋಂಥ ಒಂದು ಕಾಮನ್ ಆಗಿರೋಂಥ ಪದ್ಧತಿ ರೀ. ನೋಡಿ, ಇಸ್ರೇಲ್ ಅಲ್ಲಿ ಊಟ ಹೆಂಗಪ್ಪ ಮಾಡೋರು ಅಂತಂದ್ರೆ, ನೋಡಿ ಇಲ್ಲಿ ಸ್ಕ್ರೀನ್ ನೋಡ್ತಿರಲ್ಲ, ಈ ತರ ಊಟ ಮಾಡೋರ್ರಿ. ಏನ್ರಿ? ಊಟಕ್ಕೆ ಎಲ್ಲಾರು ಕೂತ್ಕೊಂಡವ್ರು. ನಮ್ ತರ ಎಲ್ಲಾರ್ಗು ಒಂದೊಂದು ತಟ್ಟೆಗಳು ಇರ್ತಾ ಇರಲಿಲ್ಲ ಅಲ್ಲಿ. ಇಸ್ರೇಲ್ ಅಲ್ಲ ಹೆಂಗಪ್ಪ, ಒಂದ್ ದೊಡ್ಡ ತಟ್ಟೆ ಇದ್ಬಿಡೋದ್ರಿ. ಒಂದ್ ದೊಡ್ಡ ತಟ್ಟೆಯಲ್ಲಿ ಎಲ್ಲಾರು ಸೇರಿ ಕೈ ಹಾಕ್ಬಿಟ್ಟು ಅದೇ ತಟ್ಟೆಯಲ್ಲಿ ಮಾಡೋರು ಊಟ ಮಾಡೋರು ನೋಡಿದ್ರಿ ಅಲ್ವರ. ಏನ್ರಿ? ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಹೆಂಗಪ್ಪ ಅಂತಂದ್ರೆ, ಅಲ್ಲಿ ಎಲ್ಲಾರು ಫ್ಯಾಮಿಲಿ ಕೂತ್ಕೊಂಡ್ಬಿಡೋರು. ಮನೇಲಿ ಒಬ್ರು ಹಿರಿಯರು ಏನ್ ಮಾಡ್ತಾರೆ? ಕೂತ್ಕೊಂತಾ ಇದ್ರು.
ಆ ಮನೆ ಹಿರಿಯರು ಏನ್ ಮಾಡ್ಬೇಕು ಅಂತಂದ್ರೆ ಈ ಊಟ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ಏನ್ ಮಾಡ್ಬೇಕು, ರೊಟ್ಟಿನ ಮುರಿದಿ ಕೊಡ್ಬೇಕಾಯ್ತು ಅಂತ ಅಲ್ಲ. ಈ ಒಂದು ಪದ್ಧತಿ ಇಸ್ರೇಲ್ ಅಲ್ಲಿ ಇತ್ತು ನೋಡ್ರಿ ಅಂತೀರಿ. ಪ್ರತಿ ಒಂದು ಸ್ಥಿತಿಗೂ ಅಲ್ಲಿ ಮನೇರಂತ ಒಬ್ಬ ದೊಡ್ಡವರು ರೆಪ್ರೆಸೆಂಟ್ ಮಾಡಿ ಏನ್ ಮಾಡ್ಬೇಕು, ರೊಟ್ಟಿನ ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಎಲ್ಲಾರು ಕೊಟ್ಟಿದ್ಮೇಲೆ ಎಲ್ಲಾರು ಒಂದೇ ಪಂಕ್ತಿಯಲ್ಲಿ ಕೂತ್ಕೊಂಡು ಏನ್ ಮಾಡ್ತಾರೆ, ಊಟ ಮಾಡ್ತಾ ಇದ್ರು. ಅದಕ್ಕೆ ಇದು ಇಸ್ರೇಲ್ ಇರೋಂಥ ಪದ್ಧತಿ. ದಿನಾಲೋ ಊಟ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾರೆ, ಅಲ್ಲಿ ಪ್ರಾರ್ಥನೆ ಮಾಡಿ ರೊಟ್ಟಿ ಮುರಿತಾ ಇದ್ರು ಅಂದಿದ್ದೀನಿ. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇದೆಯಾ, ಯೇಸು ಕ್ರಿಸ್ತ ಏನ್ ಮಾಡಿದ್ರು, ರೊಟ್ಟಿ ಮುರಿದು ಎಷ್ಟು ಜನಕ್ಕೆ ಊಟ ಕೊಡ್ತಾರೆ. ಊಟ ಕೊಡೋಕ್ಕೆ ಮುಂಚೆ ಏನ್ ಮಾಡದಂತೆ, ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಮುರಿತಾರೆ. ಗೊತ್ತಾ, 4,000 ಜನಕ್ಕೆ 5,000 ಜನಕ್ಕೆ ಊಟ ಕೊಡ್ತಾರಲ್ಲ, ಹೆಂಗೆ ರೊಟ್ಟಿ ಮುರಿದ್ಬಿಟ್ಟೆ ಕೊಟ್ಟಿದ್ರು ನೋಡಿದ್ದೀರಿ. ಇದು ಇಸ್ರೇಲ್ ಅಲ್ಲಿರಂತ ಊಟದ ಕಸ್ಟಮ್. ಆ ಕಸ್ಟಮ್ ಬಗ್ಗೆನೇ ಹೇಳ್ತಾರದು ಹೊರತು ಇಲ್ಲಿ ಪ್ರಭುರಾತ್ರಿ ಭೋಜನ ಬಗ್ಗೆನೇ ಹೇಳ್ತಾನೆ ರೀ. ಯೋಚನೆ ಮಾಡಿರ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸುಗಳೇ ಇಲ್ಲಿ ಬರೀ ರೊಟ್ಟಿ ಬಗ್ಗೆ ಕೊಟ್ಟವ್ರೆ, ದ್ರಾಕ್ಷರಸ ಬಗ್ಗೆ ಕೊಟ್ಟವ್ರಾ? ಅಲ್ಲಪ್ಪ, ಪ್ರಭುರಾತ್ರಿ ಭೋಜನದಲ್ಲಿ ದ್ರಾಕ್ಷರಸನ ಇಲ್ವಲ್ಲ, ರೊಟ್ಟಿ ಮುರಿಯಂತ ಪದ್ಧತಿ ಕೊಟ್ಬಿಡಲ್ಲ. ಯಾಕಂದ್ರೆ ಇದು ದಿನ ಇರುವಂತ ಊಟದ ಬಗ್ಗೆ ಮಾತಾಡ್ತವ್ರೆ ಅಷ್ಟೇ ಹೊರತು ಪ್ರಭುರಾತ್ರಿ ಭೋಜನ ಬಗ್ಗೆನೇ ಅಲ್ಲ. ಸರಿ, ಇವಾಗ ಏನ್ರಿ ಇದು ದಿನದ್ದು ವಾರಕ್ಕೊಂದ್ಸತಿ ಮಾಡ್ತಾರಲ್ಲ, ಅವ್ರ ಹೆಂಗ್ ಮಾಡ್ತಾರೆ ಅಂತಂದ್ರೆ ಅದಕ್ಕೂ ಒಂದು ವಾಕ್ಯ ಇದೆ ನೋಡಿರ್ತೀನಿ, ಓದನ. ಎಲ್ಲಿ ಅಂದ್ರೆ ಅಪೊಸ್ತಲ ಕೃತ್ಯಗಳು 20ನೇ ಅಧ್ಯಾಯ 7ನೇ ವಾಕ್ಯ ಓದಿರ್ತೀನಿ. ಅಪೊಸ್ತಲ ಕೃತ್ಯಗಳು 20ರಲ್ಲಿ 7 ಓದ್ರಿ ದಯವಿಟ್ಟು. ವಾರದ 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 ಮೊದಲನೇ ದಿನದಲ್ಲಿ ನಾನು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕೆಂದಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು. ನೋಡ್ರ, ಇಲ್ಲಿ ಏನ್ ನೋಡ್ತೀನಿ ಅಂದ್ರೆ ಏನ್ರಿ, ವಾರದ ಮೊದಲನೇ ದಿನ ಶಿಷ್ಯನ್ರೆಲ್ಲಾರು ಸೇರದಂತೆ. ಏನಕ್ಕಪ್ಪ ಸೇರಿದ್ರೆ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಸೇರ್ಕೊಂಡ್ರಂತೆ. ಅದರ ರೊಟ್ಟಿ ಮುರಿಯುವಂತ ಪದ್ಧತಿಗೆ ಕೂಡಿ ಬಂದವಾಗ ಇದು ವಾರಕ್ಕೊಂದ್ಸತಿ ಕೊಟ್ಟಾರಲ್ಲ ಬ್ರದರ್, ಎಲ್ಲ ರೊಟ್ಟಿ ಮುರಿಯುವಂತ ಪದ್ಧತಿನೇ ಕೊಟ್ಟಾರಲ್ಲ, ಏನಪ್ಪ ಇದು ಅಂತಂದ್ರೆ ಇದು ಏನಪ್ಪ ಅರ್ಥ ಮಾಡ್ಕೊಬೇಕು ನೋಡಿ. ಯಾವಾಗ ಸೇರಿದ್ರು, ವಾರದ ಮೊದಲನೇ ದಿನ ಅಂತ ನೋಡ್ತೀವಿ. ಏನಕ್ಕೆ ಸೇರಿದ್ರು, ರೊಟ್ಟಿ ಮುರಿಯುವಂತ ಪದ್ಧತಿ. ಸರಿ, ಇವಾಗ ಒಂದ್ ವಾರದಲ್ಲಿ 7 ದಿನ ಇದಾರೆ ಅಲ್ರ. ವಾರದ ಮೊದಲನೇ ದಿನ ಯಾವ್ದು ಹೇಳ್ರಿ, ಇದರಲ್ಲಿ ವಾರದ ಮೊದಲನೇ ದಿನ ಯಾವ್ದಪ್ಪ? ಸರಿ, ಅದನ್ನ ಅರ್ಥ ಮಾಡ್ಕೊಬೇಕಾದ್ರೆ ವಾರದ ಕೊನೆ ದಿನ ಅರ್ಥ ಮಾಡ್ಕೋಬೇಕು ಅಲ್ರ. ವಾರದ ಕೊನೆ ದಿನ ಯಾವುದು? ಸ್ಯಾಟರ್ಡೆ. ಯಾರಿಗೆ ವಾರದ ಕೊನೆ ದಿನ ಯಾರಿಗೆ? ಸ್ಯಾಟರ್ಡೆ. ಇವಾಗ ನಮ್ಗೆ ವಾರದ ಮೊದಲನೇ ದಿನ ಯಾವ್ದು ಇವತ್ತು? ನಮ್ಗೆ ಸಂಡೇ. ಕ್ಯಾಲೆಂಡರ್ ಹಂಗ ಹಾಕಿದಾರ? ಕ್ಯಾಲೆಂಡರ್ ಏನ್ ಹಾಕವ್ರೆ? ವಿಚ್ ಇಸ್ ವೀಕೆಂಡ್ ಅಂದ್ರೆ ಯಾವ್ದು? ವೀಕೆಂಡ್ ಅಂದ್ರೆ ಯಾವ್ದು ದಿನಪ್ಪ? ಸಂಡೇನಾ, ಮಂಡೇನಾ? ಬರೀ ಸಾಟರ್ಡೆ. ವೀಕೆಂಡ್ ಅಂತಂದ್ರೆ ಸಾಟರ್ಡೆ ಅಂಡ್ ಸಂಡೇ ಇವಾಗಿರೋದು ಆಯ್ತಾ. ವೀಕ್ ಬಿಗಿನಿಂಗ್ ಅಂತಂದ್ರೆ ಮಂಡೇ. ವಾರದ ಮೊದಲ ದಿನ ಆಫೀಸ್ಗೆ ಹೋಗ್ಬಿಟ್ಟಪ್ಪ, ಮಂಡೇಯಿಂದ ಹಿಡ್ದು ಫ್ರೈಡೇವರೆಗೂ ಏನ್ರಿ ವೀಕ್ ಡೇಸ್. ವೀಕೆಂಡ್ ಅಂದ್ರೆ ಏನಪ್ಪಾ ಅಂದ್ರೆ ಸಾಟರ್ಡೆ ಸಂಡೇ, ವಾರದ ಕೊನೆಯ ದಿನ ಅಲ್ರ. ಇದು ಚೇಂಜ್ ಆಯ್ತು. ಏನಕ್ಕೆ ಚೇಂಜ್ ಆಯ್ತಲ್ಲ, ಮುಂದೆ ಬರೋ ಕ್ಲಾಸಸ್ ಎಲ್ಲ ಹೇಳ್ಕೊಡ್ತೀನಿ, ಗೌರಿ ಮಾಡ್ಬಿಡ್ರಿ ಅಲ್ರ. ಎಲ್ಲ ಪಾಠಗಳಿದೆ. ಕ್ರಿಸ್ತ ವಿರೋಧಿ ಅಂತ ಪಾಠ ಬರ್ತಾರೆ, ಆ ಪಾಠದಲ್ಲಿ ಬ್ಯೂಟಿಫುಲ್ ಆಗಿ ನೋಡೋಣ. ಸರಿ, ಇವಾಗ ವಾರದ ಕೊನೆ ದಿನ ಅಂತಂದ್ರೆ ಇಸ್ರೇಲ್ ಕಸ್ಟಮ್ ಪ್ರಕಾರ ಸಬ್ಬಾತ್ ದಿನ ರೀ. ಹಾಗಾದ್ರೆ ವಾರದ ಮೊದಲನೇ ದಿನ ಅಂದ್ರೆ ಯಾವ್ದಪ್ಪ? ಭಾನುವಾರ ಅಲ್ವರ. ಸರಿ, ವಾರದ ಕೊನೆಯ ದಿನ ಮತ್ತೆ ವಾರದ ಮೊದಲನೇ ದಿನ ಏನಕ್ಕೆ ಹಿಂಗೆ ಕೊಟ್ಟವ್ರೆ? ಅದ್ರ ಯಾಕೆ ವಾರದ ಮೊದಲನೇ ದಿನ ಕೊಟ್ಟವ್ರೆ? ಇಸ್ರೇಲ್ ಜನಗಳಿಗೆ ಇದ್ದಿದ್ದು ಸಬ್ಬಾತ್, ವಾರದ ಕೊನೆ ದಿನ ತಾನೆ. ಅವತ್ತು ತಾನೆ ಎಲ್ಲ ಇವರು ಆರಾಧನೆಗೆ ಸೇರ್ತಾ ಇದ್ದಿದ್ದು, ಶನಿವಾರ ಆಲಯದಲ್ಲಿ. ಅದರ ಅಪೊಸ್ತಲ ಕೃತ್ಯಗಳು 15-20 ಬರ್ತಾರೆ. ಇದು ಯಾಕೆ ಸಂಡೇ ಸಡನ್ ಆಗಿ ಆಗ್ಬಿಡ್ತು ಅಂದ್ರೆ ಯಾಕೆ ಗೊತ್ತಾ? ಸಂಡೇ ಆಯ್ತು ಸಡನ್ ಆಗಿ. ಅದರ ಯೇಸು ಕ್ರಿಸ್ತು ಪುನರ್ತನಾಗಿದ್ದು ಯಾವಾಗ ಹೇಳ್ರಿ? ಯಾವ ದಿನ ಯೇಸು ಕ್ರಿಸ್ತು ಪುನರ್ತನಾಗಿದ್ದ? ಸಂಡೇ. ಸತ್ತಿದ್ದು ಏನ್ರಿ? ಫ್ರೈಡೇ. ಶಿಲ್ಬೆ ಮೇಲೆ ಪುನರ್ತನ ಆಗಿದ್ದು ಭಾನುವಾರ. ಅದರ ಈ ಭಾನುವಾರ ಯೇಸು ಕ್ರಿಸ್ತು ಏನಾದ್ರು ಪುನರ್ತನ ಆದ್ರಿ ಅದರ. ಸರಿ, ಯೇಸು ಕ್ರಿಸ್ತು ಪುನರ್ತನ ಆಗಿದ್ದಾನೆ ಅಂತಂದ್ಬಿಟ್ಟು ಶಿಷ್ಯನಿಗಳಿಗೆ ಹೆಂಗ್ ಕಾಣಿಸ್ಕೊಂಡ್ರು ಅಂತಂದ್ರೆ 11 ಸತಿ ಕಾಣಿಸ್ಕೊಂತಾರೆ. ಎಲ್ಲ ಬರ್ಕೊಳ್ರಿ, 11 ಸತಿ ಇದೆ. ನೆಕ್ಸ್ಟ್ ಟೈಮ್ ಬರೋತ್ತಿಗೆ 11 ಸತಿ ಯಾವ್ದು ಅಂತ ವಾಕ್ಯನ ಹೇಳ್ಕೊಂಬನ್ನಿ. ಇದ್ರಲ್ಲಿ ಕೂಡ ಇಂಪಾರ್ಟೆಂಟ್ ಪಾಠ ಇದೆ, ದೇವಚಿತ್ರ ಮುಂದೆ ಬರೋದ್ರಲ್ಲಿ ನೋಡೋಣ. ಅಂದ್ರ 11 ಸತಿ ಕ್ರಿಸ್ತನು ಏನ್ರಿ ಶಿಷ್ಯನಿಗೆಲ್ಲ ಕಾಣಿಸ್ಕೊಂತಾರೆ. ಅವ್ರು ಕಾಣಿಸ್ಕೊಂಡಿದ್ದೆಲ್ಲ ಯಾವ ದಿನ ಗೊತ್ತಾ? ವಾರದ ಮೊದಲನೇ ದಿನ. ನೀವೆಲ್ಲ ಇನ್ಸಿಡೆಂಟ್ಸ್ ಬೈಬಲ್ ತೆಗೆದುಕೊಂಡಿದ್ದೀನಿ, ಎಲ್ಲ ಇನ್ಸಿಡೆಂಟಲ್ಲೂ ವಾರದ ಮೊದಲನೇ ದಿನಾನೇ ಕ್ರಿಸ್ತನು ಶಿಷ್ಯನಿಗಳಿಗೆ ಕಾಣಿಸ್ಕೊಂಡಿರೋದು. ಒಂದೇ ಒಂದು ವಾಕ್ಯ ನೋಡೋಣ, ಎಕ್ಸಾಂಪಲ್. ಲೂಕ್ 24:1 ನೋಡ್ರಿ. ಯಾರಾದ್ರು ಲೂಕ 24:1 ಓದ್ರಿ. ರೂಪ ಅಷ್ಟ ಓದ್ತೀರಾ? ಓದಿ.
ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೆಯ ದಿವಸದಲ್ಲಿ ಇನ್ನು ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ನೋಡ್ರ, ಆಲ್ರೆಡಿ ಎಲ್ಲ ಸಿದ್ಧ ಮಾಡ್ಕೊಂಡು ಏನ್ ಮಾಡ್ತಾರೆ, ಸಬ್ಬತ್ ದಿನ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಬೆಳ್ಬೆಳಿಗ್ಗೆ ಎದ್ದುಬಿಟ್ಟು ಮುಂಜಾನೆ ಇರ್ಬೇಕಾದ್ರೆ ವಾರದ ಮೊದಲನೇ ಎಲ್ಲಿಗೆ ಹೋಗ್ತಾರೆ, ಸೀದಾ ಸಮಾಧಿ ಹತ್ರ ಹೋಗ್ತಾರೆ. ಯಾಕಂದ್ರೆ ಅಷ್ಟೊತ್ತಿಗೆ ಆಡಿ ಯೇಸು ಕ್ರಿಸ್ತನಾಗಿದ್ರು, ಪುನರ್ತನಾಗಿದ್ರು. ಅದರ ಅಂದ ಕರ್ತನಲ್ಲಿ ಪ್ರೀತಿ ಅಂತ ಸ್ವರಗಳೇ ಕ್ರಿಸ್ತನು ಪುನರ್ತನಾಗಿದ್ದು ಯಾವ ದಿನಪ್ಪ ಅಂದ್ರೆ ವಾರದ ಮೊದಲನೇ ದಿನ. ಸರಿ, ಇವೆಲ್ಲ ವಾರದ ಮೊದಲನೇ ದಿನದಲ್ಲಿ ಯೇಸು ಕ್ರಿಸ್ತ ಶಿಷ್ಯನಿಗೆ ಕಾಣಿಸ್ಕೊಂತಾರೆ. ಅದರಲ್ಲಿ ಒಂದು ದಿನ ಸ್ಪೆಷಲ್ ಆಗಿ ಕಾಣಿಸ್ಕೊಂತಾರೆ. ಹೆಂಗಪ್ಪ ಅಂತಂದ್ರೆ ಇದನ್ನ ಪೂರ್ತಿ ಓದಕ್ಕಾಗಲ್ಲ, ಟೈಮ್ ಕಮ್ಮಿ ಇರೋದ್ರಿಂದ ಲೂಕ 24ನೇ ಅಧ್ಯಾಯದಲ್ಲಿ ಬರ್ತಾರೆ, 13ರಿಂದ 30ನೇ ವಾಕ್ಯದವರೆಗೂ. ಅಲ್ಲಿ ಏನ್ ಮಾಡ್ತಾರೆ, ಇಮ್ಮಾಹುಸ್ಗೆ ಇಬ್ರು ಜನ ಯೇಸು ಕ್ರಿಸ್ತನ ಶಿಷ್ಯರುಗಳು ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಈ ಇಬ್ರು ಶಿಷ್ಯರುಗಳು ಕ್ರಿಸ್ತನ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ತಾರೆ. ಅದರ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇರ್ಬೇಕಾದ್ರೆ ಏನ್ರಿ, ಅಲ್ಲಿ ಯಮಾವು ಅಂತ ಹಳ್ಳಿಗೆ ಏನ್ ಮಾಡ್ತಿದ್ರು, ಹೋಗ್ತಾ ಇರ್ಬೇಕಾರೆ ಏನ್ರಿ, ಸಡನ್ ಆಗಿ ಯೇಸು ಕ್ರಿಸ್ತ ನಡುವೆ ಬಂದು ಜಾಯ್ನ್ ಆಗ್ತಾರೆ. ನೋಡಿರ್ತೀನಿ ಕೆಲವು ವಾಕ್ಯ ಓದನ 15 ಮತ್ತು 16 ಓದ್ರಿ ಯಾರಾದ್ರು. ಲುಕ್ 24 ಚಾಪ್ಟರ್ 15 and 16. ಸುಜಾತ ಸರ್ ಓದ್ಬೋದಾ? ಓಕೆ, ಓದಿ ವಿಶಾಲಕೃಷ್ಣ ಓದಿ. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಆದರೆ ಅವರು ಆತನ ಗುರುತನ್ನು ಹಿಡಿಯಲಿಲ್ಲ. ನೋಡ್ರ, ಆತನ ಗುರುತನೇ ಹಿಡಿಲ್ವಂತರಿ. ಯೇಸು ಕ್ರಿಸ್ತ ಜೊತೆಗೆ ಬಂದರೆ, ಜೊತೆಗೆ ಜಾನಾಗಿ ಹೋಗ್ತಾವ್ರೆ, ಅದು ಯೇಸು ಕ್ರಿಸ್ತ ಗುರುತನೇ ಹಿಡಿಲ್ವಂತೆ. ಅದರ ಅವಾಗ ಏನಾಯ್ತು, ಸರಿ ಅಂದ್ಬಿಟ್ಟು ಇಮ್ಮಾಹುಸ್ ಪಟ್ಟಣ ಬರ್ತಾರೆ. ಅದರ ಹತ್ರಕ್ಕೆ ಹೋಗ್ತಾರೆ. ಅದರ ಎಲ್ಲ ಎಂತ ದೂರ ಹೋಗಂಗೆ ಯೇಸು ಕ್ರಿಸ್ತ ಆಕ್ಟಿಂಗ್ ಮಾಡ್ತಾರೆ. ಬನ್ನಿ ಸರ್, ಈ ರಾತ್ರಿ ನೀವೆಲ್ಲ ಹೋಗ್ತೀರಾ ಪಾಪ, ಎಲ್ಲ ಕಳ್ಳಗಿಡ್ರೆ ಹೊಡೆದಾಕ್ ಬಿಡ್ತಾರೆ, ಬನ್ನಿ ಅಂತ ಹೇಳ್ಕೊಂಡು ಅವಾಗ ಯೇಸು ಕ್ರಿಸ್ತ ಮಾಡ್ತಾರೆ, ಹೋಗ್ತಾರೆ. ಹೋದ್ರೆ ಎಲ್ಲ ಹೋಟ್ಲಿಗೆ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ತಾರೆ. ಊಟಕ್ಕೆ ಕೂತ್ಕೊಬೇಕಾದ್ರೆ ಅಲ್ಲಿ ಪದ್ಧತಿ ಏನಿತ್ತು, ಇಸ್ರೇಲ್ ಅಲ್ಲಿ ಹಿರಿಯರು ಏನ್ ಮಾಡ್ಬೇಕು, ಪ್ರೇಯರ್ ಮಾಡ್ಬೇಕು. ಇವ್ರು 3 ಜನರಲ್ಲಿ ಹಿರಿಯರಾಗಿ ಬಂದವರು ಯೇಸು ಕ್ರಿಸ್ತನು. ಏನಕ್ಕೆ ಇದೆಲ್ಲ ಕಥೆಗಳಿದೆ, ಟೈಮ್ ಇಲ್ದಿರೋದ್ರೆ ಎಲ್ಲ ಡೀಟೇಲ್ ಆಗಿ ಹೇಳ್ತಾ ಇಲ್ಲ. ಆತರ ಯೇಸು ಕ್ರಿಸ್ತನ ಹಿರಿಯರು ಅಂತ ಪ್ರೂವ್ ಮಾಡ್ತೀರಿ, ಹೇಗೆ ಏನು ಹೇಳಿದ್ರು ಎಲ್ಲ ಅಂತಂದ್ಬಿಟ್ಟು. ಓಕೆ, ನಾವೆಲ್ಲ ವಾಕ್ಯದ ಮುಖಾಂತರ ಇದೆ. ಆದ್ರೆ ಇಲ್ಲಿ ನೋಡ್ಬೇಕಾರೆ ಯೇಸು ಕ್ರಿಸ್ತ ಹಿರಿಯರಾಗಿಂದ ಇವ್ರು ಇಬ್ರು ಏನ್ ಮಾಡ್ತಾರೆ, ಸರ್ ದಯವಿಟ್ಟು ನೀವೇನ್ ಮಾಡಿ, ಪ್ರೇಯರ್ ಮಾಡಿ ಅಂತ ರೊಟ್ಟಿ ಕೈ ಕೊಡ್ತಾರೆ. ಅವಾಗ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಅವಾಗ ಏನಾಯ್ತು ಓದನ 29 ಮತ್ತು 30, 29ನೇ ಮತ್ತೆ 30ನೇ ವಾಕ್ಯ ದಯವಿಟ್ಟು ಓದ್ರಿ ಯಾರಾದ್ರು. ಲೂಕಾನೆ ಓದು. 29. ಆದರೆ ಅವರು ನಮ್ಮ ಸಂಗಡ ಇರು, ಸಂಜೆಯಾಯಿತು, ಹೊತ್ತು ಇಳಿಯುತ್ತಾ ಬಂತು ಎಂದು ಆತನಿಗೆ ಹೇಳಿ ಬಲವಂತ ಮಾಡಲು ಆತನು ಅವರ ಕೂಡ ಇರುವುದಕ್ಕೆ ಊರೊಳಕ್ಕೆ ಹೋದನು. ಆತನು ಅವರ ಸಂಗಡ ಊಟಕ್ಕೆ ಕೂತುಕೊಂಡಾಗ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಡುತ್ತಿರಲಾಗಿ ಅವರ ಕಣ್ಣುಗಳು ತೆರೆದವು. ನೋಡ್ರ, ಏನ್ ಮಾಡೋದು, ಯೇಸು ಕ್ರಿಸ್ತ ದೇವರಿಗೆ ಸ್ತೋತ್ರ ಮಾಡಿ ರೊಟ್ಟಿ ಕುಡಿತಾ ಇರ್ಬೇಕಾರೆ ಹಂಗೆ ಕಣ್ಗಳೇನೈತಂತೆ, ತೆರೀತಂತೆ. ಅಲ್ಲಿವರೆಗೂ ಯೇಸು ಕ್ರಿಸ್ತ ಏನ್ರಿ, ಯೇಸು ಕ್ರಿಸ್ತ ಅಂತ ಐಡೆಂಟಿಫೈ ಮಾಡಕ್ಕಲ್ಲ. ಹಂಗೆ ಮುಂದಕ್ಕೆ ಓದಿ ಇಷ್ಟ, ಇನ್ನೊಂದು ವಾಕ್ಯ ಮುಂದಕ್ಕೆ ಓದಿ, ಕಂಟಿನ್ಯೂ ಮಾಡಿ, ನೆಕ್ಸ್ಟ್ ವರ್ಸ್ ಓದಿ. ಅವರು ಆತನ ಗುರುತನ್ನು ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದರು. ಗುರುತನ್ನು ಹಿಡಿದ್ರಂತೆ. ಅಲ್ಲಿವರೆಗೂ ಯೇಸು ಕ್ರಿಸ್ತನ ಇವರು ಅಂತ ಗುರುತೇ ಹಿಡಿಯಕ್ಕಾಗಲ್ಲ. ನೋಡಿರ್ತೀನಿ ಆ ತರ ಯೇಸು ಕ್ರಿಸ್ತ ಬಂದವ್ರೆ. ಇವೆಲ್ಲ ಯಾತಕ್ಕೆ ಏನು, ಇವೆಲ್ಲ ಡೀಟೇಲ್ಸ್ ಇದೆ, ದೇವ್ರ ಚಿತ್ರ ನೋಡೋಣ. ಅಂದ್ರೆ ನೋಡ್ಬೇಕಾರೆ ಅವಾಗ ಯೇಸು ಕ್ರಿಸ್ತ ಮಾಯ ಆಗ್ತಾರೆ. ಸರಿ, ಇವ್ರು ಯೇಸು ಕ್ರಿಸ್ತ ಅಂತ ಶಿಷ್ಯನ ಹೆಂಗ್ ಕಂಡು ಹಿಡ್ಕೊಂಡಿದ್ದು ಅಂತಂದ್ರೆ ರೊಟ್ಟಿ ಮುರಿಯೋದ್ ಮುಖಾಂತರ. ಇವ್ರು ಕ್ರಿಸ್ತರು ಅಂತ ಏನ್ ಮಾಡಲ್ಲ, ಕ್ಲೀನಾಗಿ ಕಂಡಿಟ್ಕೊಂಡ್ರು. ನೋಡ್ತೀನಿ, ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತ ಪುನರ್ತನ ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕಂಡಿಟ್ಕೊಂಡಿದ್ದಂಗೆ ಅಂತಂದ್ರೆ ಇಲ್ಲಿ ಯೇಸು ಕ್ರಿಸ್ತ ರೊಟ್ಟಿ ಮುರಿಯಂತ ಮುಖಾಂತರ. ಅದರಿಂದ ಏನಪ್ಪ ಮಾಡ್ತಾರೆ, ವಾರದ ಮೊದಲನೇ ದಿನ ಯೇಸು ಕ್ರಿಸ್ತನ ಪುನರ್ತನ ನೆನ್ಸ್ಕೊಳಕೋಸ್ಕರ ಎಲ್ಲಾ ಶಿಷ್ಯನ್ರು ಏನ್ ಮಾಡ್ತಾ ಇದ್ರು, ಸೇರ್ಬಿಟ್ಟು ಈ ರೊಟ್ಟಿ ಮುರಿ ಅಂತ ಪದ್ಧತಿ ಮಾಡ್ತಾ ಇದ್ರು. ಯಾವ ರೊಟ್ಟಿ ಮುರಿ ಅಂತ ಪದ್ಧತಿ? ಪ್ರಭು ರಾತ್ರಿ ಭೋಜನ ಅಲ್ಲ ರೀ, ಯೇಸು ಕ್ರಿಸ್ತನ ಪುನರ್ತನ ನೆನ್ಸ್ಕೊಡಂತ ಒಂದು ಪದ್ಧತಿ. ಯೇಸು ಕ್ರಿಸ್ತ ಪುನರ್ತನ ಆಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಆ ಪದ್ಧತಿನ ನೆನ್ಸ್ಕೊಳಕೋಸ್ಕರ ಯೇಸು ಕ್ರಿಸ್ತ ನಮ್ಗೆ ರಕ್ಷಣೆಗಾಗಿ ಪುನರ್ತನ ಅಂದ್ಬಿಟ್ಟು ಇದಕ್ಕೋಸ್ಕರ ವಾರದ ಮೊದಲನೇ ದಿನ ಏನ್ ಮಾಡ್ತಿದ್ರು, ಅಲ್ಲಿ ಸೇರ್ತಾ ಇದ್ರು. ವಾಕ್ಯ ಓದೋಣ ಅಂತೀನಿ. ಅದನ್ನೇ 20ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದೋದು. ಇನ್ನೊಂದು ಓದಿದ್ದೀನಿ, ಅಪೊಸ್ತಲ ಕೃತ್ಯಗಳು 20:7. ಅಪೊಸ್ತಲ ಕೃತ್ಯಗಳು 20:7 ಓದ್ರಿ. ವಾರದ ಮೊದಲನೆಯ ದಿವಸದಲ್ಲಿ ನಾವು ರೊಟ್ಟಿ ಮುರಿಯುವ ನಿಯಮಕ್ಕಾಗಿ ಕೂಡಿ ಬಂದಾಗ ಮರುದಿನ ಹೊರಡಬೇಕಾಗಿದ್ದ ಪೌಲನು ಅವರಿಗೆ ಪ್ರಸಂಗಿಸುತ್ತಾ
ಸರಿ ಹೊತ್ತಿನವರೆಗೂ ಉಪನ್ಯಾಸವನ್ನು ನಡೆಸಿದನು ಅಲ್ವರ. ಅದ್ ನೋಡ್ಬೇಕಾದ್ರೆ ವಾರದ ಮೊದಲನೇ ದಿನ ಏನ್ರಿ ರೊಟ್ಟಿ ಮುರಿಯುವಂತ ನಿಯಮ. ಯಾವ ನಿಯಮ? ಏಸು ಕ್ರಿಸ್ತನ ಪುನರುತ್ಥಾನ ನೆನ್ಸ್ಕೊಳಕ್ಕೋಸ್ಕರ ಏನಾಗಿದ್ದು ಇದನ್ನ ಆಚರಣೆ ಮಾಡ್ತಾರೆ. ಅದಕ್ಕೆ ಇದಕ್ಕೂ ಪ್ರಭು ರಾತ್ರಿ ಭೋಜನಕ್ಕೆ ಸಂಬಂಧನೇ ಇಲ್ಲ. ಇದ್ರಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಬರೀ ರೊಟ್ಟಿ ಬೇಗ ಕೊಟ್ಟವ್ರೆ, ದ್ರಾಕ್ಷರಸ ಬೇಗ ಕೊಟ್ಟವ್ರ? ದ್ರಾಕ್ಷರಸ ಬೇಗ ಕೊಡ್ಲೇ ಇಲ್ಲ ನೋಡ್ತೀನಿ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಇದನ್ನ ಕರೆಕ್ಷನ್ ಮಾಡ್ತಾನೆ ಅಪೋಸ್ಟಲ್ ಪೌಲ್ ಕೊರಿಂಥ ಸಭೆಗೆ ಬರೆಯೋದು. ಏನಂತ ಬರೆಯೋದು? ನೋಡಪ್ಪ, ನೀವ್ ಇದ್ ಇಷ್ಟ ಬಂದಂತ ರೀತಿಲಿ ಏನ್ ಮಾಡಂಗಿಲ್ಲ, ಇದನ್ನ ಮಾಡಂಗಿಲ್ಲ. ಯಾಕಪ್ಪ ಅಂದ್ರೆ ಇದನ್ನ ನೀವು ಮಾಡ್ದವಾಗೆಲ್ಲ ಏನಪ್ಪ ನೋಡಿಸ್ತಾ ಇದ್ದೀರಾ ಅಂತಂದ್ರೆ ಕರ್ತನ ಮರಣವನ್ನು ಸೂಚಿಸ್ತಾ ಇದ್ದೀರಾ. ಕರ್ತನ ಮರಣವನ್ನು ಏನ್ ಮಾಡ್ತಾ ಇದ್ದೀರಾ? ನೀವು ನೋಡಿಸ್ತಾ ಇದ್ದೀರಾ. ಅದರಿಂದ ನೀವು ಎಷ್ಟು ಸತಿ ಮಾಡ್ತಿರೋ ಇದು ಕರ್ತನ ಮರಣವನ್ನು ಸೂಚನೆ ಮಾಡೋದ್ರಿಂದ ಇದನ್ನ ಜಾಗರೂಕತೆಯಾಗಿ ಮಾಡ್ರಿ ಅಂತ ಹೇಳ್ತಾರೆ. ಅವಕ್ಕೆ ಓದೋಣಂತೀನಿ. ಓದ್ರಿ ಇನ್ನೊಂದ್ಸತಿ ಯಾವ್ದು? 1 ಕೊರಿಂಥ 11:26. 1 ಕೊರಿಂಥ 11:26. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿ ಪಡಿಸುತ್ತೀರಿ. ನೋಡ್ರ, ನೀವು ಎಷ್ಟು ಸತಿ ಮಾಡ್ತಿರೋ ಅದ್ರ ನೀವು ಈ ರೊಟ್ಟಿನ ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಸೂಚಿಸ್ತೀರಾ. ಅಂದ್ರೆ ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿ ಕರ್ತನ ಮರಣವನ್ನು ಮಾಡ್ತೀರಾ. ಅದರಿಂದ ನೀವು ಮಾಡ್ತಾನೇ ರೀ ಅಂತ ಅಪೊಸ್ತಲ ಪೌಲ್ ಹೇಳಿದ್ರ. ಇವತ್ತು ಎಲ್ಲಾರು ನೆನ್ಸ್ಕೊಂಡಿದ್ದೀರಿ, ಇದು ಎಷ್ಟು ಸತಿ ಮಾಡ್ತಾರೋ ಅಷ್ಟು ಒಳ್ಳೇದು. ಯಾಕಂದ್ರೆ ಇದು ಕರ್ತನ ಮರಣ ಸೂಚನೆ ಮಾಡೋದು, ಅದರಿಂದ ಮಾಡ್ತಾನೇ ಇರೋಣ ಅಂತ. ಅಲ್ಲಿ ಸಭೆಯಲ್ಲಿ ಏನ್ ಮಾಡ್ತಿದ್ರು? ಇದನ್ನೇ ತಾನೇ ಮಾಡ್ತಾ ಇದ್ರು, ಇಷ್ಟ ಬಂದಂತ ರೀತಿಲಿ ಮಾಡ್ತಾ ಇರ್ತಾನೆ. ಅದನ್ನ ಅಪೊಸ್ತಲ ಪೌಲ್ ಎಂಕರೇಜ್ ಮಾಡಿದ್ರ? ಹಂಗೆಲ್ಲ ಮಾಡ್ಬೇಡ್ರಪ್ಪ, ಇದು ಕರ್ತನ ಮರಣನ ಸೂಚನೆ ಮಾಡೋದು, ಇದನ್ನ ಗಂಭೀರವಾಗಿ ಮಾಡಿ ಅಂತ ಏನಕ್ಕೆ ಕೇಳಿದ್ದು? ಅರ್ಥ ಏನೋ? ಅರ್ಥ ಏನ್ ಗೊತ್ತಾ? ಇದನ್ನ ಇಷ್ಟ ಬಂದಂತ ರೀತಿಲಿ ಮಾಡಕ್ಕಾಗಲ್ಲಪ್ಪ, ಇದನ್ನ ಮಾಡಕ್ ಒಂದು ವಿಧ ಇದೆ ಅಂತಂದ್ರು. ಅಲ್ಲಿ ಕ್ಲೂ ಕೊಟ್ಟವ್ರೆ. ಏನಪ್ಪ? ಇದು ಕರ್ತನ ಮರಣನ ಸೂಚನೆ ಮಾಡೋಂಥವ್ರು. ಇವಾಗ ನೀವ್ ಹೇಳ್ರಿ ಅಂತೀನಿ, ಇವತ್ತು ಲೋಕದಲ್ಲಿ ಎಷ್ಟೋ ಜನ ಎಂತಾರೆ ದೊಡ್ಡ ಏನ್ರಿ ವೀರರುಗಳು, ಫ್ರೀಡಮ್ ಫೈಟರ್ಸ್ಗಳು ಏನಂತಾರೆ, ನಮ್ಮ ದೇಶಕ್ಕೆ ಪ್ರಾಣ ಕೊಟ್ಟಾರ. ಇವ್ರದ್ದು ಡೆತ್ ಆನಿವರ್ಸರಿ ನಾವ್ ಯಾವಾಗ ಮಾಡ್ತೀರಿ? ಇವ್ರ ಡೆತ್ ಆನಿವರ್ಸರಿ ಇದೆಲ್ಲ ಯಾವಾಗ ಮಾಡ್ತೀರಿ? ದಿನ ಮಾಡ್ತೀರಾ? ವಾರಕ್ಕೊಂದ್ಸತಿ ಮಾಡ್ತೀರಾ? ತಿಂಗ್ಳಿಗೊಂದ್ಸತಿ ಮಾಡ್ತೀರಾ? ಯಾವಾಗ ಮಾಡ್ತೀರಿ ಹೇಳ್ರಿ? ವರ್ಷಕ್ಕೊಂದ್ಸತಿ ಅಲ್ವರ. ಇದು ದಿನ ಮಾಡಿ ನೋಡ್ರಿ ಇಂತೀನಿ. ಏನ್ ಮಾಡ್ತಾರೆ ನೋಡ? ವಾರಕ್ಕೊಂದ್ಸತಿ, ತಿಂಗ್ಳಿಗೊಂದ್ಸತಿ ಮಾಡಿ ನೋಡಿಂತೀನಿ. ಏನ್ ಮಾಡ್ತಾರೆ? ಕರ್ತನಲ್ಲಿ ಪ್ರೀತಿ ಅಂತ ಹೊಸರುಗಳೇ, ದಿನ ನೆನ್ಸ್ಕೊಳೋದು ಬೇರೆ, ಆದ್ರೆ ಅದನ್ನ ಆಚರಣೆ ತಡ ಅಂತ ಮಾಡೋದು ವರ್ಷಕ್ಕೆ ಒಂದೇ ಸತಿ ರೀ. ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂತ ಹೊಸರುಗಳೇ, ಇದೇ ರೀತಿ ನಮ್ಮ ಕರ್ತನ ಮರಣನೂ ಕೂಡ ಇಷ್ಟ ಬಂದಂತ ರೀತಿಲಿ ಇಷ್ಟ ಬಂದವಾಗೆಲ್ಲ ಮಾಡೋದಿಲ್ಲ ರೀ. ಇದನ್ನ ವರ್ಷಕ್ಕೊಂದ್ಸತಿನೇ ಗಂಭೀರವಾಗಿ ಮಾಡೋಂಥದ್ದು ಅಲ್ವರ. ಸರಿ, ಇದಕ್ಕೆ ಪ್ರೂಫ್ ಇದೆಯಾ ಬದರ್? ಇದು ಪ್ರೂಫ್ ಇದೆಯಾ? ಇದು ವರ್ಷಕ್ಕೊಂದ್ಸತಿ ಮಾಡ್ಬೇಕಂದ್ರೆ ಬೈಬಲ್ ಪ್ರೂಫ್ ಇದೆಯಾ? ಎಸ್, ಬೈಬಲ್ನ ಪ್ರೂಫ್ ಇದೆ. ಮೊದಲನೇದಾಗೆ ಇದು ರಾತ್ರಿ ಹೊತ್ತೇ ಮಾಡಬೇಕು, ಬೆಳಿಗ್ಗೆ ಹೊತ್ತೆಲ್ಲ ಮಾಡಂಗೆ ಇಲ್ಲ. ಆಮೇಲೆ ಇದನ್ನ ವರ್ಷಕ್ಕೆ ಒಂದೇ ಸತಿ ಮಾಡಬೇಕು. ಇದಕ್ಕೆ ಬೈಬಲ್ ಪ್ರೂಫ್ ಇದೆಯಾ ಅಂದ್ರೆ ಎಸ್, ಬೈಬಲಲ್ಲಿ ತುಂಬಾ ಪ್ರೂಫ್ ಇದೆ. ಯಾಕಂದ್ರೆ ಯೇಸು ಕ್ರಿಸ್ತು ಸತ್ತಿರೋಂಥದ್ದು ಯಾವ ದಿನ ಅಂತ ನೋಡ್ತೀನಿ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಸೋರಸುಗಳೇ, ಪಸ್ಕದ ಒಂದು ಬಲಿಯಾಗಿ ಯೇಸು ಕ್ರಿಸ್ತು ಸತ್ತಿದ್ದು. ನೋಡಿ, ವಾಕ್ಯ ಓದೋಣ ಅಂತೀನಿ. ಎಲ್ಲಿ? ಲೂಕ 22ನೇ ಅಧ್ಯಾಯ ಮೊದಲು ಓದೋಣ. ಲೂಕ ಏನ್ರಿ 22ನೇ ಅಧ್ಯಾಯ 7, 8 ಆಮೇಲೆ 13. ವಿಕ್ರಮ್ ಬದರ್ ಓದ್ತೀರಾ? ಲೂಕ್ 22nd ಚಾಪ್ಟರ್ 7, 8 ಆಮೇಲೆ 13. ಹುಳಿಯಿಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಾಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೇತ್ರನಿಗೂ ಯೆಹೋವನನಿಗೂ, ನೀವು ಹೋಗಿ ನಾವು ಪಾಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದರು. ನೋಡ್ರ, ಇವಾಗ ಶಿಷ್ಯನಿಗೆ ಕ್ರಿಸ್ತನ ಏನಂತ ಹೇಳ್ಬಿಟ್ಟು ಕಳ್ಸರು? ಪಸ್ಕದ ಊಟವನ್ನು ರೆಡಿ ಮಾಡಿ ಅಂತ ಹೇಳ್ಬಿಟ್ಟು ಕಳ್ಸರಪ್ಪ. ಸರಿ, ಯೇಸು ಕ್ರಿಸ್ತ ಅವತ್ತು ತಿನ್ನಿದೇನೋ? 13ನೇ ವಾಕ್ಯ ಬದ 13th ವರ್ಸ್. ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಾಸ್ಕಕ್ಕೆ ಸೌರಿಸಿದರು. ನೋಡ್ರ, ಪಸ್ಕಕ್ಕೆ ಏನ್ ಮಾಡ್ಬೇಕು? ಪ್ರಿಪೇರ್ ಮಾಡಿದಂತೆ. 15th ವರ್ಸ್ ಹೋದ್ರಿ, ಯೇಸು ಕ್ರಿಸ್ತ ಊಟ ಮಾಡಿದ್ದೇನಂತೆ 15ನೇ ವಾಕ್ಯ ಬದ್ರ ಅದರಲ್ಲೇ. ಆಗ ಆತನು ಅವರಿಗೆ, ನಾನು ಶ್ರಮೆಯನ್ನು ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಾಸ್ಕ ಊಟ ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನೋಡ್ರ, ಯೇಸು ಕ್ರಿಸ್ತ ಏನ್ ಮಾಡಿದ ಊಟ ಅವತ್ತು? ಈ ಪ್ರಭು ರಾತ್ರಿ ಭೋಜನ ಮುರಿದ್ರು ಗೊತ್ತಾ? ರೊಟ್ಟಿ ಮತ್ತೆ ದ್ರಾಕ್ಷ ತಗೊಂಡ್ರಲ್ಲ, ಅದಕ್ಕೆ ಯೇಸು ಕ್ರಿಸ್ತ ಕೊಡ್ತಾರ ಹೆಸರು ಏನಂತೆ? ನಾನು ಶ್ರಮೆಯನ್ನು ಅನುಭವಿಸೋದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟ. ಯಾವ ಪಸ್ಕದ ಊಟ?
ಕುರಿ ಮರಿನ ಕಡ್ದ್ಬಿಟ್ಟು ಅಲ್ವರ ಹುಳಿ ಸೊಪ್ಪು ಜೊತೆ ತಿಂತಾರಲ್ಲ, ಅದಲ್ಲ ರೀ. ಈ ಪಸ್ಕದ ಹೊಸ ನಿಯಮವನ್ನು, ಈ ಊಟವನ್ನು ನಿಮ್ಮ ಸಂಗಡ ಬಹು ಕುತೂಹಲದಿಂದ ಊಟ ಮಾಡಕ್ಕೆ ಅಪೇಕ್ಷಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತು ಮಾಡಿರೋದು ಪ್ರಭು ರಾತ್ರಿ ಭೋಜನ ಅಂತಂದ್ರೆ ಪಸ್ಕದ ಹೊಸ ನಿಯಮ. ಅಲ್ಲಿ ಕುರಿ ಮಡಿನ ಕಡಿತಾ ಇದ್ರು, ಇಲ್ಲಿ ಪಸ್ಕದ ಕುರಿ ಯಾರು? ಯೇಸು ಕ್ರಿಸ್ತನೇ. ನೋಡಿ ವಾಕ್ಯ ಇದೆ, ಎಲ್ಲಿದೆ? 1 ಕೊರಿಂಥ 5ನೇ ಅಧ್ಯಾಯ 7ನೇ ವಾಕ್ಯ ಓದಿ ಗೌತಮ್ ಬ್ರದರ್. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತನೇ. ನೋಡ್ರ, ಪಸ್ಕದ ಯಜ್ಞದ ಕುರಿ ಕೊಯ್ದಿದ್ದಾರೆ ಯಾರು? ಕ್ರಿಸ್ತನೇ. ಹಾಗಾದ್ರೆ ಕ್ರಿಸ್ತನೇ ಏನ್ರಪ್ಪ? ಪಸ್ಕದ ಕುರಿ ರೀ. ಈ ಕುರಿಯ ನೆನಪಿಗಾಗಿ ಏನ್ ಮಾಡ್ಬೇಕು? ವರ್ಷಕ್ಕೊಂದ್ಸತಿ ಅದನ್ನ ಮಾಡ್ಬೇಕ್ರಿ. ಇಸ್ರೇಲ್ ಜನಗಳು ಏನ್ ಮಾಡ್ತಾ ಇದ್ರು? ಅದೇ ತರ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ? ಪಸ್ಕ ನೆನ್ಸ್ಬೇಕಾಗಿ ಏನ್ ಮಾಡ್ತಾ ಇದ್ರು? ದಿನ ಮಾಡ್ತಾ ಇದ್ರ. ದಿನ ಐಗುಪ್ತದಿಂದ ಬಿಡುಗಡೆ ಆಗೋದ್ ನೆನ್ಸ್ಕೊಂತಾರಿ, ಅದು ಸಪ್ರೇಟ್ ರೀ. ವರ್ಷಕ್ಕೊಂದ್ಸತಿ ಹಬ್ಬದ ತರ ಮಾಡೋದು ಯಾವ್ದಪ್ಪ ಅಂದ್ರೆ ಪಸ್ಕ ಹಬ್ಬ. ಈ ಪಸ್ಕದ ಹಬ್ಬನೇ ಇಸ್ರೇಲ್ ಜನಗಳಿಗೆ ಕೊಟ್ಟಂತ ನಿಯಮ. ಇದನ್ನ ನಮಗೆ ಹೇಳ್ತವ್ರೆ ಯೇಸು ಕ್ರಿಸ್ತನ, ಇದನ್ನ ನನ್ನ ಏನು ನೆನಪಿಗಾಗಿ, ನನ್ನ ಮರಣದ ನೆನಪಿಗಾಗಿ ಇದು ಮಾಡಿ ಅಂದ್ಬಿಟ್ಟು. ಇವಾಗ ಪಸ್ಕ ಯಾವಾಗ ಬರ್ತದೆ? ಯಹೂದ್ಯರಿಗೆ ದಿನ ಬರ್ತದ, ವಾರಕ್ಕೊಂದ್ಸತಿ ಬರ್ತದ, ತಿಂಗಳಿಗೊಂದ್ಸತಿ ಬರ್ತದ, ವರ್ಷಕ್ಕೊಂದ್ಸತಿ ಬರೋದು. ಯಾವ ತಿಂಗಳಲ್ಲಿ ಬರ್ತದೆ ಅಲ್ವರ? ಅದು ಕೂಡ ಐತಲ್ಲ ಬೈಬಲಲ್ಲಿ. ಇಷ್ಟ ಬಂದಂತ ರೀತಿಯಲ್ಲಿ ಬಂದ್ಬಿಡ್ತಾರೆ, ಜನವರಿಯಲ್ಲಿ ಬಂದ್ಬಿಡ್ತಾರ. ಇಷ್ಟ ಬಂದಂತ ಮಾಸದಲ್ಲಿ ಮಾಡ್ಬೋದಾ ಅಂದ್ರೆ ಇಲ್ಲ ರೀ, ಅದು ಬೈಬಲ್ ಕೊಟ್ಟ ನೋಡಿದ್ದೀನಿ. ಎಲ್ಲಿದೆ? ವಿಮೋಚನಾ ಕಾಂಡ 12:2 ಒಬ್ರು ಹೋದ್ರಿ, ಇನ್ನೊಬ್ರು ವಿಮೋಚನಾ ಕಾಂಡ 13:4 ಒಬ್ರು ಹೋದ್ರಿ. ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ನೋಡ್ರ, ಎಲ್ಲಾ ಮಾಸಗಳಲ್ಲಿ ಇದೇ ನಿಮ್ಗೆ ಆದಿ ಮಾಸ, ಫಸ್ಟ್ ಮಂತ್ ಆಗಿರ್ಬೇಕು ಅಂತ. ಯಾವ ಮಾಸ ಇದು? 13ನೇ ಅಧ್ಯಾಯ 4ನೇ ವಾಕ್ಯ ಹೋದ್ರಿ ಇವಾಗ. ಎಕ್ಸೋಡಸ್ 13:4 4 ವಿಮೋಚನಾ ಕಾಂಡ 13:4 ಹೋದ್ರಿ ರೂಪಾಯಿಸ್ಟರ್. ಚೈತ್ರ ಮಾಸದ ಈ ದಿನದಲ್ಲೇ ಹೊರಡುವವರಾಗಿದ್ದಾರಷ್ಟೇ. ನೋಡ್ರ, ಚೈತ್ರ ಮಾಸದಲ್ಲಿ ಈ ದಿನದಲ್ಲಿ, ಹಂಗೆ ಚೈತ್ರ ಮಾಸ. ಇವಾಗ ನೀವ್ ಹೇಳ್ರಿ, ಚೈತ್ರ ಮಾಸನ ಯಾವ ಮಾಸಪ್ಪ? ಕ್ಯಾಲೆಂಡರ್ ಅಲ್ಲಿ ಚೈತ್ರ ಮಾಸ ಏನು? ಯಾವ ಮಾಸ? ಜನವರಿನಾ? ಏಪ್ರಿಲ್. ಏಪ್ರಿಲ್ ನೋಡ್ರ, ಏಪ್ರಿಲ್ ನೋಡ್ರೈತೇನೆ, ಜನವರಿ ಎಲ್ಲ ರೀ ಅಲ್ವರ. ಇವಾಗ ಎಲ್ಲರಿಗೂ ಜನವರಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು. ಏನಕ್ಕೆ ಜನವರಿ ಗೊತ್ತಾ? ಜನವರಿ ಹೆಂಗ್ ಗೊತ್ತಾ ಬಂತು? ಆಕ್ಚುಲಿ ಇಸ್ರೇಲ್ ಅಲ್ಲಿ ಎಲ್ಲಾ ಒಂದು ಮಾಸಗಳಲ್ಲಿ ಮೊದಲನೇ ಮಾಸ ಯಾವ್ದಪ್ಪ ಅಂತಂದ್ರೆ ಏಪ್ರಿಲ್. ಅಬೀಬ್ ಮಾಸ ಅಂತ ಹೇಳ್ತಾರೆ ಹೀಬ್ರೂಲಿ, ಅದರ ಚೈತ್ರ ಮಾಸ ಅಂತ ಕನ್ನಡದಲ್ಲಿ ಹೇಳ್ತಾರೆ ಅಲ್ವರ. ನೋಡ್ರಿ, ಇಡೀ ವರ್ಲ್ಡ್ ಅಲ್ಲಿ ಇವಾಗೂ ಕೂಡ ಫೈನಾನ್ಷಿಯಲ್ ಇಯರ್ ಅಂದ್ರೆ ಯಾವಾಗಿಂದ ಶುರು ಆಗ್ತದೆ? ಏಪ್ರಿಲ್ ಟು ಮಾರ್ಚ್. ನೋಡಿ, ಫೈನಾನ್ಷಿಯಲ್ ಇವತ್ತು ಕೂಡ ಬೇಕಾದ್ರೆ ಹೋಗ್ಲಿ ವರ್ಲ್ಡ್ ಅಲ್ಲಿ ಇದೇ ಡೇಟ್ ಇರೋದು. ಯಾಕೆ ಗೊತ್ತಾ? ಇದು ಜೂಯಿಷ್ ಕಸ್ಟಮ್, ಜೂಯಿಷ್ ಕ್ಯಾಲೆಂಡರ್ ಅಲ್ಲಿ ಇರೋದು, ಪಸ್ಕದಿಂದ ತೊಗೊಂಡಿರೋಂಥದ್ದು. ನೋಡ್ರಿ ಇರ್ತೀನಿ ಎಲ್ಲಾ ಮಾಸಗಳಲ್ಲಿ ಇದೆ ಆದಿ ಮಾಸ ಅಂತ ಅಂದ್ಬಿಟ್ಟು. ಸರಿ, ಮತ್ತೆ ಕ್ಯಾಲೆಂಡರ್ ಜನವರಿ ಹೆಂಗ್ ಬಂದ್ಬಿಡ್ತು? ಹೆಂಗ್ ಬಂತು ಗೊತ್ತಾ? ಹೆಂಗಪ್ಪ ಅಂತಂದ್ರೆ ಯಹೂದ್ಯರೆಲ್ಲ ಇದೇ ಪದ್ಧತಿ ಫಾಲೋ ಮಾಡ್ತಾ ಇದ್ರಿ ಅಲ್ವರ. ಯಾವಾಗ ಯಹೂದ್ಯರು ಎಲ್ಲಾ ಕಡೆ ಚೆದ್ರು ಹೋಗ್ಬಿಟ್ರು, ಇಸ್ರೇಲ್ ರಾಜ್ಯ ನಾಶ ಆಗೋಯ್ತು, ಎಲ್ಲಾ ಕಡೆ ಹೋಗಿ ಸೆಟ್ಲ್ ಆಗ್ಬಿಟ್ರು, ಅವಾಗ ಏನಪ್ಪ ಆಯ್ತು ಅಂತಂದ್ರೆ ರೋಮರು ಆಡಳಿತ ಮಾಡೋಕ್ಕೆ ಶುರು ಮಾಡಿದ್ರಿ. ಈ ರೋಮರಲ್ಲಿ ಒಬ್ಬ ಜನರಸಸ್ ಅಂತ ಒಬ್ಬ ರಾಜ ಇರ್ತಾನ್ರಿ. ಅವನೇನ್ ಮಾಡ್ತಾನೆ ಅಂತಂದ್ರೆ, ಇದೇನಿದು ಇವ್ರು ಯಹೂದ್ಯರ ಒಂದು ಕಲಾಚಾರ ಡಿಫ್ರೆಂಟ್ ಆಗಿದೆ. ಅವ್ರು ಯಾವ ದೇವ್ರನ್ನ ಪೂಜೆ ಮಾಡಲ್ಲ, ಅವ್ರದೇ ದೇವ್ರು, ಅವ್ರದೇ ಸಪ್ರೇಟ್ ಹಬ್ಬಗಳು, ಅವ್ರದೇ ಪೂಜೆಗಳು, ನಮ್ಮ ಮಾತೆಲ್ಲ ಕೇಳೋದಿಲ್ಲ ಅಲ್ವರ ಅಂತ ಏನ್ ಮಾಡೋದಂದ್ರೆ ಈ ಯಹೂದ್ಯರನ್ನ ಗೇಲಿ ಮಾಡ್ಬೇಕು, ಯಹೂದ್ಯ ಪದ್ಧತಿನ ಚೇಂಜ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ, ವರ್ಷದ ಮೊದಲನೇ ಮಾಸನ ಏಪ್ರಿಲ್ ತೆಗೆದು ಜನವರಿಗೆ ಹಾಕ್ತಾರೆ. ಯಾಕೆ ಜನವರಿಗೆ ಹಾಕೋದ್ರು ಅಂದ್ರೆ ಅವ್ರ ಹೆಸರಿಗಿದೆ ಜನರಸಸ್. ಅದಕ್ಕೆ ಈಕ್ವಲ್ ಆಗಿರೋ ತುಂಬಾ ಹತ್ರವಾಗಿರೋ ಜನವರಿ ಅಂತ ಇಟ್ಬಿಟ್ಟು ಜನರಸಸ್ಗೆ ಹಾಕ್ಬಿಡ್ತಾರೆ. ಜನವರಿಗೆ ಹಾಕ್ಬಿಡ್ತಾರೆ ಅದರ. ಅವಾಗ ಏನ್ ಮಾಡೋದು, ಲೋಕ ಎಲ್ಲ ಕಡೆ ಕ್ಯಾಲೆಂಡರ್ ಬಿಟ್ಟು ಆಯ್ತಪ್ಪ ಎಲ್ಲ ವರ್ಲ್ಡ್ಲಿ ಅಫೇರ್ಗಳೆಲ್ಲ ನಿಮ್ಮನ್ನೇ ಮಾಡೋದು, ನೆಕ್ಸ್ಟ್ ಜನವರಿ ಶುರು ಮಾಡೋದು. ಅದಕ್ಕೆ ಜನವರಿಂದ ಬಂದ್ಬಿಡ್ತು. ಯಹೂದ್ಯರು ಕೇಳ್ಬೇಕಲ್ಲ, ನೀನ್ ಏನಾರ ಮಾಡ್ಕೊಳಪ್ಪ, ನಮ್ಗೇನ ಬೇಕಾಯ್ತು ಅಂದ್ಬಿಟ್ಟು ಇವ್ರು ತಿರ್ಗಾ ಕಷ್ಟ ಹಂಗೆ ಮಾಡಿದ್ರು, ಏಪ್ರಿಲ್ನ ಕಂಟಿನ್ಯೂ ಶುರು ಮಾಡ್ಬಿಟ್ರು. ಅದಕ್ಕೆ ರಾಜಂಗೆ ಕೋಪ ಬಂದ್ಬಿಡ್ತು ಅಂತೀನಿ, ಇವಾಗ ಇನ್ನ ಗೆಲಿ ಮಾಡ್ಬೇಕಲ್ಲ. ಅದಕ್ಕೆ ಏನ್ ಮಾಡೋದಂದ್ರೆ ಏಪ್ರಿಲ್ ಫೂಲ್ ಅಂತ ಇಟ್ಬಿಟ್ಟ. ಇವಾಗೆಲ್ಲ ಇಲ್ಲ ಬಿಡಿ ಏಪ್ರಿಲ್ ಫುಲ್ಗಳಲ್ಲ, ಇವಾಗ ಯಾರು ಮಾಡ್ತಾರ? ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಏಪ್ರಿಲ್ 1 ತಾರೀಕು ಬಂದು ಎಲ್ಲರಿಗೂ ಫುಲ್ ಮಾಡೋದೆ. ಹೆಂಗ್ ಬಂತು ಏಪ್ರಿಲ್ ಫುಲ್ ಅಂತ? ಯಹೂದ್ಯರುಗಳು ಜನವರಿ ದ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಆದ್ರೂ ಸೇರಿ ಏನ್ ಮಾಡಿದ್ರು, ಏಪ್ರಿಲ್ನೇ ಬಿಗಿನಿಂಗ್ ಆಫ್ ದ ಮಂತ್ ಅಂತ ಆಚರಣೆ ಮಾಡಕ್ಕೆ ಶುರು ಮಾಡಿದ್ರು. ಅದಕ್ಕೆ ಗೇಲಿ ಮಾಡಕ್ಕೆ ರಾಜ ಯಹೂದ್ಯರನ್ನೆಲ್ಲಾರನು ಏಪ್ರಿಲ್ ಫೂಲ್ಸ್ ಅಂತ ಕರೆಕ್ ಶುರು ಮಾಡಿದ.
ಈ ರೀತಿ ಆಗಿದ್ದು. ಎನಿವೆ, ಪಸ್ಕ ಯಾವಾಗ ಆಚರಣೆ ಮಾಡಬೇಕು? ಚೈತ್ರ ಮಾಸದಲ್ಲಿ. ಇಷ್ಟ ಬಂದಂತ ರೀತಿಯಲ್ಲಿ ಮಾಡ್ಬೋದಾ? ಇಲ್ಲ ರೀ. ವಿಮೋಚನಾ ಕಾಂಡ 12ನೇದಲ್ಲಿ ಇದೆ. ನೀವು ದಯವಿಟ್ಟು ಫ್ರೀ ಇದ್ರೆ ದಯವಿಟ್ಟು ಡೀಟೇಲ್ ಆಗಿ ಓದ್ರಿ. ಅದರಲ್ಲೂ ಏನ್ ಹೇಳ್ತಂದ್ರೆ, ವಿಮೋಚನಾ ಕಾಂಡ 12ನೇದಲ್ಲಿ ಒಂದು ಕುರಿ ಮರಿನ 10ನೇ ದಿನದಲ್ಲಿ ತಗೊಬೇಕು, 14ನೇ ದಿನದಲ್ಲಿ ಕಡಿಬೇಕು ಅಂತ ಹೇಳ್ತಾರೆ. ಕರೆಕ್ಟಾ? ನೋಡಿ, ವಿಮೋಚನಾ ಕಾಂಡ 12:3 ಓದ್ರಿ ಜಲ್ದಿ. ಯಾರಾದ್ರು? ವಿಶಾಲಾಕ್ಷಿ ಸಿಸ್ಟರ್ ಅಥವಾ ಗೌತಮ್ ಬದರ್ ಅಥವಾ ಬಿಂದು ಸಿಸ್ಟರ್ ಓದಿ ಜಲ್ದಿ. ಇದರ ವಿಷಯದಲ್ಲಿ ಹ್ಮ್ ನೀವು ಇಸ್ರೇಲರ ಸಮೂಹಕ್ಕೆ ಅಪ್ಪಣೆ ಮಾಡಬೇಕಾದೇನೆಂದರೆ, ಹ್ಮ್ ಈ ತಿಂಗಳಿನ 10ನೇ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಹ್ಮ್ ಕುರಿಮರಿಯನ್ನಾಗಲಿ ಆಡು ಹ್ಮ್ ಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಆಮೇಲೆ ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು 6ನೇ ತಿನ್ನುವುದಕ್ಕೆ ವಾಕ್ಯ ಆಗದೆ 6ನೇ ವಾಕ್ಯ ಓದ್ರಿ. 6th verse. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕೂಟಗಳಲ್ಲಿ ಕೊಯ್ಯಬೇಕು. ಕುಯ್ಯಬೇಕು. ಇದೇ ತರ ಯೇಸು ಕ್ರಿಸ್ತನ ಜೀವನದಲ್ಲಿ ನೆರವೇರ್ತಾ ಅಂದ್ರೆ ಕರೆಕ್ಟಾಗಿ ನೆರವೇರ್ತಾರೆ ನೋಡಿತೀನಿ. ಅದರ ವಾಕ್ಯಗಳು ಬರ್ಕೊಳ್ಳಿ. ಯೋಹಾನ 12ನೇ ಅಧ್ಯಾಯ 1ನೇ ವಾಕ್ಯ, ಯೋಹಾನ 12ನೇ ಅಧ್ಯಾಯ 12ನೇ ವಾಕ್ಯ ನೋಡಿದ್ರೆ ಕರೆಕ್ಟಾಗಿ ಯೇಸು ಕ್ರಿಸ್ತು 10ನೇ ದಿನದಲ್ಲಿ ಯೆರೂಸಲೇಮಿಗೆ ಬರ್ತಾರೆ. ಹೆಂಗೆ ಯೇಸು ಕ್ರಿಸ್ತು ಸ್ವಾಗತ ಮಾಡಿದ್ರು? ಕತ್ತೆ ಮೇಲೆ ಕೂತ್ಕೊಂಡು ಹೊಸನ ಹೊಸನ ಅಂತ ಏನ್ ಮಾಡ್ತಾರೆ? ಸ್ವಾಗತ ಮಾಡ್ತಾರೆ. ಕರೆಕ್ಟಾಗಿ 14ನೇ ದಿನ ಅವನ ಕಡಿತಾರಂತೆ. ಯಾವಾಗ ಕಡಿದ್ರು? ಆ ವಾಕ್ಯದಲ್ಲಿ ಏನ್ ನೋಡಿದ್ರಿ ಬ್ರದರ್? ಇವಾಗ ನೋಡಿದ್ರಿ ವಾಕ್ಯದಲ್ಲಿ ಏನ್ರಿ? 14ನೇ ದಿನ ಬೆಳಿಗ್ಗೆನಾ? ಗೌತಮ್ ಬದರ್, ವಿಮೋಚನಾ ಕಾಂಡ 12:6 ಓದ್ರಿ ಇನ್ನೊಂದ್ಸತಿ ಓದ್ರಿ. ನಾವು ಸಂಜೆ ವೇಳೆಯಲ್ಲಿ. ನೋಡ್ರ, ಎಲ್ಲ ಗಮನಿಸ್ತಾ ಇದ್ದೀರಾ? ಎಲ್ಲ ಗಮನಿಸಿ ವಾಕ್ಯನ. ಸಂಜೆ ವೇಳೆಯಲ್ಲಿ ಕಡಿಬೇಕು ಅಂತ ಹೇಳ್ತಾರೆ, ಬೆಳಗ್ಗೆ ಅಲ್ಲ ರೀ, ಸಂಜೆ ವೇಳೆಯಲ್ಲಿ ಕಡಿಬೇಕು ಅಲ್ದರ. ಆಮೇಲೆ ಆ ಮರಿ ಹೆಂಗಿರ್ಬೇಕಂತೆ? ಪೂರ್ಣ ಅಂಗವಾಗಿರ್ಬೇಕು, ಅದ್ರಲ್ಲಿ ಯಾವುದು ಲೋಪದೋಷ ಇರಬಾರ್ದು. ಯೇಸು ಸಂಗಿದ್ರಂತೆ, ನಿಷ್ಕಳಂಕರು, ನಿರ್ದೋಷಿ, ಪಾಪಿಗಳಲ್ಲಿ ಸೇರದವನು, ಅದರ ಎಲ್ಲದಕ್ಕಿಂತ ಪರಿಶುದ್ಧನ ಯಾರಪ್ಪ ಇದ್ರೆ ಯೇಸು ಕ್ರಿಸ್ತ ಆಗಿದ್ದಂತೆ. ಯಾರ ಈ ಒಂದು ಮರಿನ ಕಡ್ದಿದ್ಮೇಲೆ ಒಂದು ಮೂಳೆ ಮುರಿಬಾರ್ದಂತ. ಅದಕ್ಕೆ ಯೇಸು ಕ್ರಿಸ್ತನ ಒಂದು ಮೂಳೆ ಮುರಿದಿಲ್ಲ ನೋಡ್ತೀನಿ. ಆಮೇಲೆ ರಕ್ತ ಅಂತ ತೊಗೊಂಡು ಮಾಡ್ಬೇಕಂದ್ರೆ ಮನೆ ಇದೆಯಲ್ಲ, ಮನೆ ನಿಲುವಂಗಿ ಮಾಡ್ಬೇಕು, ಹಾಕ್ಬೇಕಂತೆ. ಅದರ ನಮ್ಮ ಮನೆ, ನಮ್ಮ ಶರೀರ, ನಮ್ಮ ದೇಹ, ನಮ್ಮ ನಿಲುವಂಗಿ ಅಂತಂದ್ರೆ ನಮ್ಮ ಹೃದಯದ ಬಾಗಿಲ ಮೇಲೆ ಯೇಸು ಕ್ರಿಸ್ತನ ರಕ್ತ ಏನ್ ಮಾಡ್ಬೇಕು? ನಾವು ಪ್ರೋಕ್ಷ ಮಾಡೋರಾಗಿರ್ಬೇಕು ಅಲ್ದ್ರ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ, ಈಗ ಬಾಗಿಲ ಬಳಿ ನಿಂತು ತಡ್ತಾ ಇದ್ದೀನಿ, ಯಾರು ತೆರೀತಾರೋ ಜೊತೆಗೆ ಏನ್ ಮಾಡ್ತೀವಿ? ಬಂದು ಭೋಜನ ಮಾಡ್ತೀವಿ. ಈ ಹೃದಯದ ಒಂದು ಬಾಗಿಲ ಮೇಲೆ ಯೇಸು ಕ್ರಿಸ್ತನ ನಂಬಿಕೆ ಮತ್ತು ರಕ್ತ ಏನ್ ಮಾಡ್ತೀವಿ? ನಾವು ಯಾವಾಗ ಹಾಕೊಂಡಿರ್ಬೇಕು. ಆವತ್ತಿನ ದಿನ ಒಂದು ಏನ್ರಿ ಮರಣದ ದೇವದೂತ ಹಾದು ಹೋಗ್ತಾನೆ ಅಲ್ದ್ರ. ಏನ್ರಿ ಪರಲೋಕದಲ್ಲಿ ಅಂತ ಚೊಚ್ಚಲ ಮಕ್ಳು ಹೆಸರು ಬರ್ತಂತ ದೇವರ ಮಕ್ಕಳು. ಯಾವ ಮಕ್ಕಳು? ಮರಣದ ಭಯ ಎಲ್ಲರಿಗೂ ಇಲ್ಲ ರೀ, ಚೊಚ್ಚಲ ಮಕ್ಳಿಗೆ ಮಾತ್ರ ಇತ್ತು ಅಂತೀರಿ. ಈ ಚೊಚ್ಚಲ ಮಕ್ಳು ಅಂದ್ರೆ ದೇವ್ರ ಮಕ್ಳು ಸಭೆಗೆ ಏನಾಗಿರ್ತೀವಿ? ಎರಡನೇ ಮರಣದ ಭಯ ಇರೋದು ನೋಡ್ತೀರಿ. ಈ ಮರಣದಿಂದ ಹಾದು ಹೋಗ್ಬೇಕಂದ್ರೆ ನಾವೆಲ್ಲ ವಿಶ್ವಾಸದ ಮನೇಲಿ ಇರ್ಬೇಕ್ರಿ. ಆ ವಿಶ್ವಾಸ ಮನೆ ಇದ್ದು ಏನ್ ಮಾಡ್ಬೇಕು? ರೊಟ್ಟಿಯನ್ನ ತಿನ್ಬೇಕು. ಹೆಂಗ್ ತಿನ್ಬೇಕು? ಓದ ನೋಡಿತೀನಿ. ವಿಮೋಚನಾ ಕಾಂಡ 12:8 ಓದಿ ಬದರ್. ವಿಮೋಚನಾ ಕಾಂಡ 12:8 ಓದಿ ಬದರ್. ಕ್ರಮದರ್ ಓದಿ. ಆ ರಾತ್ರಿಯಲ್ಲಿಯೇ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿ ಇಲ್ಲದ ರೊಟ್ಟಿಗಳ ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ನೋಡ್ರ ಹೆಂಗ್ ತಿನ್ಬೇಕಂತೆ? ಅಲ್ಲಿ ಕಹಿಯಾದ ಪಲ್ಯಗಳ ಸಂಗಡ ತಿನ್ಬೇಕಂತೆ. ಏನಿದು ಕಹಿಯಾದ ಪಲ್ಯಗಳ ಸಂಗಡ ಅಂತಂದ್ರೆ, ಕರ್ತನಲ್ಲಿ ಪ್ರೀತಿ ಅಂತ ಹೊಗಳೇ ಕಹಿಯಾದ ಪಲ್ಯ ತಿಂದಷ್ಟು ಇನ್ನ ಮಾಂಸ ತಿನ್ಬೇಕು ಅಂತ ಅತಿ ಆಸೆ ಆಗ್ತದ್ರಿ. ಇವಾಗ ತಂದೂರಿ ಚಿಕನ್ ಎಲ್ಲ ತಿನ್ಬೇಕಾದ್ರೆ ಜೊತೆಗೆ ಈರುಳ್ಳಿ, ಏನ್ರಿ ಪುದೀನ, ಕತ್ಪುರಿ ಸೊಪ್ಪೆಲ್ಲ ಕೊಡ್ತಾರಲ್ಲ, ಏನಕ್ಕೆ ತಿಂದ್ರೆ ಏನಾಗ್ತಾರೆ ನಮ್ಗೆ? ಇನ್ನ ಅಪಿಟೈಟ್ ಜಾಸ್ತಿ ತಿನ್ಬೇಕು ಅಂತ. ನಮ್ಮ ಜೀವನದಲ್ಲಿ ಕಷ್ಟ ಸಂಕಟಗಳು ಇದ್ರೇನೆ ಕ್ರಿಸ್ತನ ಜಾಸ್ತಿ ನಾವು ಸೇವನೆ ಮಾಡಬೇಕು, ಕ್ರಿಸ್ತನ್ಗೆ ಹತ್ರವಾಗಿರ್ಬೇಕು, ಕ್ರಿಸ್ತನ ಅಧಿಕವಾಗಿ ಸ್ವೀಕಾರ ಮಾಡಬೇಕು ಅಂತ ನಮ್ಮ ಮನಸ್ಸು ಬರೋದ್ರಿ ಅಲ್ವರ. ಅದಕ್ಕೆ ಹೇಳಿದವರು. ಅದು ಮಾತ್ರ ಅಲ್ಲ, ತಿನ್ಬೇಕಾದ್ರೆ ಹೆಂಗ್ ತಿನ್ಬೇಕಂತೆ? ಸುಮ್ಮನೆ ಆರಾಮಾಗೆ ರಿಲ್ಯಾಕ್ಸ್ ಆಗಿ ತಿನ್ಬೋದನ್ನ ಇಲ್ಲ ರೀ. ನಡುಕಟ್ಟನ್ನು ಕಟ್ಕೊಂಡು, ಕೆರಗಲ್ನ ಇಟ್ಕೊಂಡು, ಟಿಪ್ ಟಾಪ್ ಆಗಿ ರೆಡಿಯಾಗಿ ಕೈನಲ್ಲಿ ದೊಣ್ಣೆ ಇಟ್ಕೊಂಡು ತಿನ್ಬೇಕು ಅಂತ ಹೇಳ್ತಾರೆ. ವಿಮೋಚನಾ ಕಾಂಡ 12:11 ಓದ್ರಿ. ವಿಮೋಚನಾ ಕಾಂಡ 12:11. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿ ಕೆರವನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ನೋಡ್ರ ಇದು ಯೆಹೋವನಿಗೆ ಇದು ಯೆಹೋವನ ವಿಧಿ ಅಂತ ಹೇಳ್ತಾರೆ. ನಂತರ ಹೆಂಗಂದ್ರೆ ಕೋಲು ತ್ವರೆಯಾಗಿ ತಿನ್ಬೇಕಂತೆ. ಇದೇ ರೀತಿ ಕರ್ತನ ಪ್ರಭುರಾತ್ರಿ ಭೋಜನ ಮಾಡ್ಬೇಕಾದ್ರೆ ನಾನು ಇಷ್ಟ ಬಂದಂತ ರೀತಿ ಮಾಡೋಕ್ಕಾಗಲ್ಲ ರೀ. ಅದಕ್ಕೆ ಹೇಳಿದ್ದು ಕರ್ಮವಾಗಿ ಏನ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಇಸ್ರೇಲ್ ಪ್ರಯಾಣ ಮಾಡ್ಬೇಕಾಗಿತ್ತು,
ಫಾರೋ ಯಾವಾಗ ಬೇಕಾದ್ರೆ ಓಡಿಸ್ತಾ ಇದ್ದ, ಅದರಿಂದ ಸಿದ್ಧ ಮನಸ್ಸಿಂದ ಮಾಡೋದು ಏನಾಗಿದೆ ತುಂಬಾ ಇಂಪಾರ್ಟೆಂಟ್ ಅಲ್ರ. ಅದರಿಂದ ಕರ್ತನಲ್ಲಿ ಪ್ರೀತಿಗಳೇ, ಇಲ್ಲಿ ನೀವೇ ಯೋಚನೆ ಮಾಡಿ, ಇಲ್ಲಿ ಪಸ್ಕಾ ಬಂದ್ಬಿಟ್ಟು ದಿನ ಮಾಡ್ತಾ ಇದ್ರ, ವಾರಕ್ಕೊಂದ್ಸರಿ ಮಾಡ್ತಾ, ತಿಂಗಳಿಗೊಂದ್ಸರಿ ಮಾಡ್ತಾ ಇದ್ರ, ಇದನ್ನ ಏನಕ್ಕೆ ಕೆಲಸ ಮಾಡ್ತಾ ಇದ್ದು ಅಲ್ವರ? ಏನ್ರಿ ಅಲ್ಲಿ ಬಿಡುಗಡೆಯ ನೆನಪಿಗಾಗಿ ಕ್ರಿಸ್ತನ ಮರಣದಿಂದ ನಮಗೇನಪ್ಪ ಆಗಿದೆ, ಅವತ್ತು ನಮಗೆ ಬಿಡುಗಡೆ ಆಗಿದೆ. ಆದ್ರಿಂದ ಕರ್ತನ ಮರಣವನ್ನು ನೆನೆಸ್ಕೊಳ್ಳೋದು ಮಾಡೋದ್ರಿಂದ ಇದನ್ನ ಇಷ್ಟ ಬಂದಂತ ರೀತಿಲಿ ಮಾಡೋದಾಗ್ರಿ. ಹೆಂಗೆ ಪಸ್ಕಾ ವರ್ಷಕ್ಕೊಂದ್ಸತಿ ಇತ್ತೋ, ಕರ್ತನ ಮರಣವನ್ನು ಕೂಡ ವರ್ಷಕ್ಕೊಂದೇ ಸತಿ ಮಾಡ್ಕೊಬೇಕ್ರಿ. ಯಾವಾಗ ಪಸ್ಕದ ಹಿಂದಿನ ದಿನ ಯೇಸು ಕ್ರಿಸ್ತ ಏನ್ ಮಾಡಿದ್ರು, ರಾತ್ರಿ ಹೊತ್ತು ಮಾಡಿದ್ರು. ಈ ತರ ನಮಗೆ ಪಸ್ಕದ ಈ ಒಂದಿನ ಮುಂಚೆ ನಿಸಾನ್ 13th ಅಬೀಬ್ ಮಾಸದ 13ನೇ ತಾರೀಕು ಸಂಜೆ ಸೂರ್ಯ ಮುಳುಗಿದ ಮೇಲೆ ಕ್ರಮಬದ್ಧವಾಗಿ ಏನ್ ಮಾಡ್ಬೇಕಿದ್ನ ಇದನ್ನ ಮಾಡ್ಬೇಕು. ಅದಕ್ಕೆ ಹೇಳ್ತಾರಲ್ಲ ಏನ್ರಿ, ನಾನು ನಿಮಗೆ ತಿಳಿಸಿಕೊಟ್ಟಂತ ಉಪದೇಶವನ್ನು ಕರ್ತನಿಂದ ಹೊಂದಿದ್ದೀನಿ. ಅದೇನೆಂದರೆ, ಕರ್ತನು ತಾನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಅಂತ ಹೇಳಿದ್ದು. ಅವ್ರು ತಗೊಂಡಿದ್ದು ಯಾವಾಗ ಅಂದ್ರೆ ರಾತ್ರಿಯಲ್ಲಿ ರೀ. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳೇ ಇದನ್ನ ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದಲ್ಲ. ಲೂಕ 22:20 ಏನ್ ಹೇಳ್ತಾರೆ, ಅವ್ರ ಏನ್ ಮಾಡಿದ್ರಂತೆ, ಏನ್ರಿ, ಅದೇ ರೀತಿ ಪಾತ್ರೆಯನ್ನು ತೆಗೆದುಕೊಂಡು ಏನ್ರಿ, ಈ ಪಾತ್ರೆ ನಿಮಗೋಸ್ಕರ ಸುರಿಸಲ್ಪಟ್ಟಿರುವಂತ ನನ್ನ ರಕ್ತನ್ನೇ ಮಾಡ್ತಾರೆ, ಸ್ಥಾಪಿತವಾಗಿರೋಂಥ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ಅದರ ಅದರಿಂದ ಕರ್ತನಲ್ಲಿ ಪ್ರೀತಿ ಅಂದ್ರಗಳೇ ಇದನ್ನ ಸರಿಯಾದ ಸಮಯದಲ್ಲಿ, ಇಸ್ರೇಲ್ ಜನಗಳು ಕುರಿಮರಿನ ಯಾವ ಸಮಯದಲ್ಲಿ ಒದಿಸ್ತಾ ಇದ್ರೋ ಅದೇ ಸಮಯದಲ್ಲಿ ನೈಟಲ್ಲಿ ಅಂತಾನೆ ಸೂರ್ಯ ಮುಳುಗಿದ ಮೇಲೆ ಸಪರೇಟ್ ಟೈಮಲ್ಲೇ ಮಾಡ್ಬೇಕ್ರಿ. ಅದರ ಆಮೇಲೆ ಕರ್ತನಲ್ಲಿ ಪ್ರೀತಿ ಅಂತ ಸ್ವರ್ಗಳು ಯೋಚನೆ ಮಾಡಿರ್ತೀನಿ. ಇವತ್ತು ಯೇಸು ಕ್ರಿಸ್ತ ಸತ್ತಿದ್ದು ಯಾವಾಗ? ಫ್ರೈಡೆ. ಪುನರುತ್ಥಾನಾಗಿದ್ದು ಯಾವತ್ತಪ್ಪ ಅಂತಂದ್ರೆ ಸಂಡೇ ರೀ ಅಲ್ವರ. ಯೇಸು ಕ್ರಿಸ್ತು ಸತ್ತಿದ್ದು ಫ್ರೈಡೆ. ಅದರ ಪ್ರತಿ ವರ್ಷ ಫ್ರೈಡೆ ಬರ್ತದ? ಯೋಚನೆ ಮಾಡಿ. ಇವತ್ತೆಲ್ಲ ಏನ್ ಮಾಡ್ತಾರಲ್ಲ, ಗುಡ್ ಫ್ರೈಡೆ ಇಟ್ಕೊಂಡ್ಬಿಟ್ಟು, ಗುಡ್ ಫ್ರೈಡೆ ಅಂದ್ರೆ ಯೇಸು ಕ್ರಿಸ್ತು ಪುನರುತ್ಥಾನದ್ದು. ಹೆಂಗಪ್ಪ ಪ್ರತಿ ವರ್ಷ ಹೆಂಗೆ ಫ್ರೈಡೇನೆ ಬರ್ತದೆ? ಬರಕ್ ಸಾಧ್ಯನೇ ಇಲ್ಲ ರೀ. ಇದು ನಮ್ಮ ಕ್ರೈಸ್ತವರು ಫಿಟ್ ಮಾಡ್ಬಿಟ್ಟವ್ರೆ. ಹೆಂಗೆ ಅಂದ್ರೆ, ನೀವು ಹುಟ್ಟಿದಬ್ಬ ಇರ್ತಾರೆ ನೋಡಿ, ನೀವು ಹುಟ್ಟಬೇಕಾರೆ ಮಂಗಳವಾರ ಹುಟ್ಟಿತ್ತು ಅಂತ ತಿಳ್ಕೊಳ್ಳಿ, ನೆಕ್ಸ್ಟ್ ವರ್ಷ ಮಂಗಳವಾರನೇ ಬರಲ್ಲ, ಬೇರೆ ದಿನ ಬರ್ತಾರೆ. ಅದು ನೆಕ್ಸ್ಟ್ ವರ್ಷ ಬೇರೆ ದಿನ ಬರ್ತಾರೆ. ರೊಟೇಷನ್ ಆಗ್ತಾನೆ ಇರ್ತದ್ರಿ. ಅದೇ ದಿನ ಬರೋಕ್ಕೆ ಸಾಧ್ಯನೇ ಇಲ್ಲ. ಇವ್ರೇನ್ ಮಾಡ್ಬಿಟ್ರು ನಮ್ಮ ಕ್ರೈಸ್ತವರು ಅಂತಂದ್ರೆ, ಮರಣವನ್ನು ನೆನ್ಸ್ಕೊಳಕ್ಕೆ ಅದನ್ನ ಮಾಡ್ರಪ್ಪ ಅಂತಾರೆ. ಅದನ್ನೆಲ್ಲ ಬಿಟ್ಬಿಟ್ರು. ಒಂದು ಡೇಟ್ ಏನ್ ಮಾಡ್ಬಿಟ್ರು, ಒಂದು ಕರೆಕ್ಟಾಗಿ ದಿನ, ಈ ದಿನಾನೇ ಹಿಂಗಾಗಬೇಕು ಅಂತ ಏನ್ ಮಾಡೋ, ದಿನಾನ ಫಿಕ್ಸ್ ಮಾಡ್ಕೊಂಬಿಟ್ರು. ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಹೊಗಳೇ ಈ ಪ್ರಭು ರಾತ್ರಿ ಭೋಜನನ ವರ್ಷಕ್ಕೊಂದ್ಸತಿ ಏನ್ ಮಾಡ್ಬೇಕು, ನಾವು ಸರಿಯಾದ ರೀತಿಯಲ್ಲಿ ಏನ್ ಮಾಡ್ಬೇಕು, ನಾವು ಆಚರಣೆ ಮಾಡ್ಬೇಕು ಹೊರತು ಇಷ್ಟ ಬಂದಂತ ರೀತಿಯಲ್ಲಿ ಅಲ್ಲ. ಅದಕ್ಕೆ ಹೇಳೋದು 1 ಕೊರಿಂಥ 11ನೇ ಅಧ್ಯಾಯದಲ್ಲಿ 27-31 ಏನ್ ಹೇಳ್ತಾರೆ, ಹೀಗಿರುವುದರಿಂದ ಯಾವನಾದ್ರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯಲ್ಲಿ ತಿಂದರೆ, ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ, ಅವನ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದಂತನಾಗಿರುವನು. ಅಯೋಗ್ಯವಾಗಿ ತಿನ್ನೋನೇನ್ರಿ, ಈ ಸತ್ಯನ ಗೊತ್ತಿಲ್ದ್ರ ಇಷ್ಟ ಬಂದಂತ ರೀತಿಯಲ್ಲಿ ದಿನಕ್ಕೊಂದ್ಸರಿ ತಗೊಳೋದು, ವಾರಕ್ಕೊಂದ್ಸರಿ ತಗೊಳೋದು, ತಿಂಗಳಿಗೊಂದ್ಸರಿ ತಗೊಂಡ್ರೆ ಅದೇನ್ ಮಾಡ್ದಂಗೆ, ಅಯೋಗ್ಯವಾಗಿ ಏನ್ ಮಾಡ್ದಂಗೆ ರೀ, ಅದನ್ನ ಮಾಡ್ದಂತಾರೆ. ಅಯೋಗ್ಯವಾಗಿ ತಗೊಂಡ ಅಂತಂದ್ರೆ ಆತನ ಪಾತ್ರೆಯಲ್ಲಿ ಪಾನ ಮಾಡಿದೇನಪ್ಪ ಅಂದ್ರೆ ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದಂತೆ. ಅದಕ್ಕೆ ಹೇಳ್ತಾರೆ, ಎಲ್ಲರೂ ತಮ್ಮನ್ನ ಪರೀಕ್ಷಿಸ್ಕೊಂಡವರಾಗಿ ಈ ರೊಟ್ಟಿಯಲ್ಲಿ ತೆಗೆದುಕೊಂಡು ತಿನ್ನಲಿ. ಏನ್ ಪರೀಕ್ಷೆ ಮಾಡ್ಬೇಕು? ಹೋಗ್ಬಿಟ್ಟು ಏನೋ ಪರೀಕ್ಷೆ ಮಾಡೋದಲ್ಲ ರೀ. ಅಯ್ಯೋ ನನ್ನ ಪಾಪಿನ ಹೌದೋ ಇಲ್ವೋ? ನಾವೆಲ್ಲ ಪಾಪಿಗಳ್ರಿ. ಪಾಪ ಇಲ್ಲ ಅಂತ ಯಾವನಾರೋ ಒಬ್ರು ಹೇಳ್ದಾರೆ, ಅವನು ಅದಕ್ಕಿಂತ ದೊಡ್ಡ ಸುಳ್ಳುಗಾರ ಇಲ್ಲ ಅಂತ ಬೈಬಲಲ್ಲಿ ಹೇಳ್ತಾರೆ. ನಾವೆಲ್ಲ ಪಾಪಿಗಳೇ. ಪಾಪ ಇದ್ದೇ ಇರ್ತಾರೆ. ಪಾಪ ಪರಿಹಾರ ಆಗೋದಿಕ್ಕಲ್ಲ ರೀ ಪ್ರಭುರಾತ್ರಿ ಭೋಜನ. ನನ್ನನ್ನು ನಾನೇ ಪರೀಕ್ಷೆ ಮಾಡಿಸ್ಕೊಬೇಕು. ಸತ್ಯವಾದ್ರ ಪ್ರಕಾರ ನಡೀತಾ ಇದ್ದೀನ, ಸತ್ಯವಾದ್ರ ಪ್ರಕಾರ ಇದು ಮಾಡ್ತಾ ಇದ್ದೀನ ಅಂತ ಪರೀಕ್ಷೆ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ನೋಡ್ಬೇಕು, ಕುಡಿಯಲಿ. ಯಾಕಂದ್ರೆ ಕರ್ತನ ದೇಹವೆಂದು ವಿವೇಚಿಸದೆ, ಕರ್ತನ ದೇಹದಿಂದ ಪಾಪ ಎಲ್ಲ ಕ್ಷಮಾಪಣೆ ಸಿಕ್ಕಿದೆ ಅಂದ್ಬಿಟ್ಟು ವಿವೇಚಿಸದೆ ತಿಂದು ಕುಡಿಯುವನು. ಅಪ್ಪ, ಈ ಒಂದು ದ್ರಾಕ್ಷಿ ರಸದಲ್ಲಿ ಕುಡಿದ ಕ್ರಿಸ್ತನ ಮರಣದಲ್ಲಿ ನಾನು ಪಾಲ್ಗಾರ ಆಗ್ತಾ ಇದ್ದೀನಿ, ಅವ್ರ ಕ್ಷಮೆ ಸಂಕಟದಲ್ಲಿ ಪಾಲ್ಗಾರ ಆಗ್ತಾ ಇದನ್ನ ತಿಳಿದೇ ಕುಡಿಯೋನು ಹಾಗೆ ತಿಂದು ಕುಡಿಯೋದ್ರಿಂದ ನ್ಯಾಯ ತೀರ್ಪುಗೊಳಗಾಗವನು. ನ್ಯಾಯ ತೀರ್ಪಿನ ಗುರಿ ಆಗ್ಬಿಡ್ತಾರೆ. ಈ ಕಾರಣದಿಂದ ನಿಮ್ಮಲ್ಲಿ ಬಹು ಮಂದಿ ಹೆಂಗಿದಾರಂತೆ, ಬಲಹೀನರು, ರೋಗಿಗಳಾಗಿದ್ದಾರೆ. ಎಲ್ಲರೂ ತಿಳ್ಕೊಂಡ್ಬಿಟ್ರೆ ಬಲಹೀನ ರೋಗಿ ಅಂತಂದ್ರೆ ಅದಕ್ಕೆ ನಿಮ್ ಕಾಯಿಲೆ ಬಂದ್ಬಿಟ್ಟು ನೋಡ್ರಿ, ಬರ್ರಿ ಸಭೆಗೆ ಬರ್ರಿ, ಪ್ರಭು ತೊಳ್ರಿ. ಯಾವ ಕಾಯಿಲೆ ಹೇಳ್ತಾ ಇದಿಲ್ಲಿ? ಏನೋ ಮಾನಸಿಕವಾದ ಕಾಯಿಲೆಗಳು ಬೀಳ್ತಾರೆ, ಅದ್ರ ಬಗ್ಗೆ ಹೇಳ್ತಾವ್ರ? ಯೇಸು ಕ್ರಿಸ್ತ ಹೇಳಿಲ್ವಾ ಕಾಯಿಲೆಗಳಿರೋ ಏನ್ ಬೇಕೋ? ಡಾಕ್ಟರ್ ಬೇಕೋ? ಅದರ ಡಾಕ್ಟರ್ ಯಾರಿಗೆ ಬೇಕೋ? ಕಾಯಿಲೆಗಳಿರ್ಬೇಕು. ಹಂಗಾಗಿ ಕಾಯಿಲೆಗಳಿತ್ತು ಕಾಲ ಡಾಕ್ಟರ್ಗಳು ಇದ್ರು ಅಂತಾರಿ ಅಲ್ವರ. ನೋಡ್ರಿ ಅಂತೀನಿ. ಹಂಗಾರೆ ಅದ್ರ ಬಗ್ಗೆ ಹೇಳ್ತಲ್ಲ ಇಲ್ಲಿ, ಆತ್ಮಿಕವರಂತ ಕಾಯಿಲೆ ಇದೆ ನೋಡಿರ್ತೀನಿ. ಆತ್ಮಿಕವಂತ ಒಂದು ಏನಾಗಿದಂತೆ, ಸತ್ತೋಗಿರೋದು ಅನೇಕ ಜನಗಳಿದಾರಂತೆ. ಅದರ ಸಭೆಗೆ ಬರ್ದಿರೋಂಥ ರೀತಿಲಿ, ಸಭೆಯಲ್ಲೇ ಬೆಳೆದಿರೋಂಥ ರೀತಿಲಿ ಎಷ್ಟೋ ಜನ ಡೆಡ್ ಬಾಡಿಗಳು ತರೋಲ್ಲಿ, ಡಮ್ಮಿ ತರ
ಅದಕ್ಕೆ ಯಾಕಿರೋದಂದ್ರೆ ಇದನ್ನ ಸರಿಯಾದ ರೀತಿ ಸತ್ಯಾರ್ಥಗಳನ್ನ ಗೊತ್ತಿಲ್ದ್ರ ಇಷ್ಟ ಬರೋಂತ ರೀತಿಯಲ್ಲೇನ್ರಿ ಮಾಡ್ತಾರದು ಅಲ್ರ. ಅದಕ್ಕೆ ನಿಮ್ಮ ನೀವೇ ವಿಚಾರಿಸಿಕೊಂಡು ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಅಂತಂದ್ಬಿಟ್ರು. ನಿಮ್ಮ ನೀವೇ ವಿಚಾರಿಸ್ಕೊಂಡ್ರೆ ನೀವೇನು ನ್ಯಾಯಪ್ರಮಾಣಕ್ಕೆ ಏನು ನ್ಯಾಯ ಇದಕ್ಕೆ ಗೊತ್ತಾಗಲ್ಲ. ಅದಕ್ಕೆ ಕರ್ತನಲ್ಲಿ ಪ್ರೀತಿಗಳೇ, ನಮಗೆ ಗೊತ್ತಿಲ್ದ್ರೆ ನಾವೇನು ಗೊತ್ತಾ ಮಾಡ್ತಾ ಇದ್ದೀರಿ? ಯಾವುದೋ ಒಂದು ಬೇರೆ ಪಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಯಾವ್ದು ಬೇರೆ ಪಾತ್ರೆ? ಈ ವಾರಕ್ಕೊಂದ್ಸತಿ, ದಿನಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಪಾತ್ರೆ ಯಾವ್ದು ಗೊತ್ತಾ? ಬೈಬಲ್ ವಾಕ್ಯ ಓದಿಂತೀನಿ. 1 Corinthians 10:21. ವಿಕ್ರಮ್ ಬುದ್ರ ಓದ್ತೀರಾ? 1 Corinthians 10:21. 1 Corinthians 10:21. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೇ ಕುಡಿಯಲಾರಿರಿ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೇ ಊಟ ಮಾಡಲಾರಿರಿ. ನೋಡ್ರ ಕರ್ತನ ಎಷ್ಟು ಕ್ಲೀನ್ ಆಗಿ ಹೇಳ್ತಾ ನೋಡ್ತೀರಿ. ಏನಪ್ಪ ಇದೆ? ಕರ್ತನ ಪಾತ್ರೆ ಇದೆ, ದೆವ್ವದ ಪಾತ್ರೆ ಇದೆ. ಕರ್ತನ ಪಂಕ್ತಿ ಇದೆ, ದೆವ್ವದ ಪಂಕ್ತಿ ಇದೆ. ಏನ್ ಹೇಳ್ತಾರೆ? ನೀವ್ ಎರಡರಲ್ಲೂ ಪಾಲ ಮಾಡಕ್ಕೆ ಸಾಧ್ಯನೇ ಇಲ್ಲ ರೀ. ದೆವ್ವದ ಪಂಕ್ತಿ ಏನಂತಾರೆ? ದಿನ ಬಾಪ ದಿನ ತಗೊಂಡ್ಬಿಡು. ಅದರ ರೋಮನ್ ಕೆತ್ತಲಿಕ್ಕೆ ಹಂಗೆ ಬಿಡೋದು, ಬೆಳಿಗ್ಗೆ ಸಾಯಂಕಾಲ ಕೊಡ್ತಾರೆ. ಈ ಬೇರೆ ಸಭೆಗಳಲ್ಲಿ ಅಯ್ಯೋ ನಾವು ಆ ಥರ ಇಲ್ಲಪ್ಪ, ನಾವು ಅವ್ರಿಗಿಂತ ನಾಜಾಕು. ಏನಪ್ಪ ನಾಜಾಕು ಅಂದ್ರೆ ವಾರಕ್ಕೊಂದ್ಸರಿ ಮಾಡ್ಬಿಡೋದು. ಇನ್ನಕ್ಕಿಂತ ಸೂಪರು ಅದು ತಿಂಗಳಿಗೊಂದ್ಸರಿ ಮಾಡ್ಬಿಡೋದು. ಯಾಕೆ ತಿಂಗಳಲ್ಲಿ ವಾರದ ಮೊದಲನೇ ದಿನ ಮಾಡೋದು? ಕಾಣಿಕೆ ಬರ್ತಾರಲ್ಲ, ಎಲ್ಲ ಸಂಬಳ ಬಂದಿರ್ತಾರಲ್ಲ, ಖರ್ಚು ಮಾಡೋಕ್ಕಿಂತ ಮುಂಚೆ ವಸೂಲಿ ಮಾಡೋಣ ಅಂತಬಿಟ್ಟು ಅದ್ರಲ್ಲಿ ಒಂದು ಭಾಗ ಅಂತಬಿಟ್ಟು ಅದಕ್ಕೆ ಏನು ಮಾಡಿದ್ವಿ? ಇವೆಲ್ಲ ಮಾಡೋದು. ಇವೆಲ್ಲ ಸತ್ಯವಾದಕ್ಕೆ ವಿರುದ್ಧವಾಗಿರೋದು. ಎಷ್ಟು ಕ್ಲಿಯರ್ ಹೇಳ್ತಾ ಅಂತೀರಿ? ನೀವು ಕರ್ತನ ಪಾತ್ರೆ ಮತ್ತೆ ದೆವ್ವಗಳ ಪಾತ್ರೆ ಇವಾಗ ಏಳರಲ್ಲೂ ಏನ್ರಿ ಪಾನ ಮಾಡಕ್ ಸಾಧ್ಯ ಇಲ್ಲ. ಇವುಗಳಲ್ಲಿ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಕುಡಿಯೋದಿಕ್ಕೆ ಸಾಧ್ಯ ಇಲ್ಲ. ಕರ್ತನ ಪಂಕ್ತಿ, ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ ಊಟ ಮಾಡಲಾರ್ರಿ. ಅಂದ್ರ ಗೊತ್ತಿಲ್ದ್ರ ನಮಗೇನೆ ದೆವ್ವದ ಪಂಕ್ತಿಲಿ ಊಟ ಮಾಡ್ತಿರ್ತಾರೆ. ಯೋಚನೆ ಮಾಡಿರ್ತೀರಿ. ಅದಕ್ಕೆ ಅಪೊಸ್ತಲ ಪೌಲ ಹೇಳ್ದು, ಏನ್ ಮಾಡ್ತಾ ಇದ್ದೀರಾ ಯೋಚನೆ ಮಾಡ್ರಿ. ಇಷ್ಟ ಬಂದಂತ ರೀತಿಯಲ್ಲಿ ಮಾಡೋದಲ್ಲಿ ಕರ್ತನ ಮರಣವನ್ನು ನೆನ್ಸ್ಕೊಳೋದ್ರಿಂದ ಇಷ್ಟ ಬಂದವಾಗ ಮಾಡೋದಲ್ಲ ರೀ. ಕರ್ತನ ಮರಣವನ್ನು ಗಂಭೀರವಾಗಿ ನೆನ್ಸ್ಕೊಬೇಕು. ಇಲ್ಲಿ ಅಷ್ಟೊಂದು ಕೇರ್ಲೆಸ್ ಅಲ್ಲ ರೀ. ನಮ್ಮ ಕರ್ತನು ನಮಗಾಗಿ ಶಿಲ್ಬೆ ಮೇಲೆ 6 ಗಂಟೆ ಕಾಲ ಇದ್ರೆ ಒಂದು ಬಸ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತೀನಿ. 6 ಗಂಟೆ ಕಾಲ ನೋಡ್ತೀನಿ, ಹೇಳ್ದಂಗೆ ಕೇಳ್ಬಿಡ್ತೀನಿ. ಅದರ ಅಲ್ಲಾಡ್ದಲ್ಲಿ ನಿಂತ್ಕೊಂಡಿರ್ತೀನಿ, ಒಂದು ಕ್ಷಣ ಮಾತಾಡೋದ್ರಲ್ಲಿ ನಿಂತ್ಕೊಂಡಿರ್ತೀನಿ. 6 ಗಂಟೆ ಕಾಲ ಅಂತೀನಿ. ಶಿಲ್ಬೆ ಮೇಲೆ ಅಂಥ ಉರಿ ಬಿಸಿಲಲ್ಲಿ ಮೈಯೆಲ್ಲ ಗಾಯ ರೀ, ಅಂಥ ಹುಣ್ಣು, ಮಿಟ್ಟಿಕ್ ಅಂದಿರ, ಒಂದು ಮಾತು ಮಾತಾಡಿದಿರ, ಏನೋ ಯಾರ ಬಗ್ಗೆನೋ ಕೆಟ್ಟದಾಗಿ ಕೆಟ್ಟ ಭಾವನೆಗಳು ಹೇಳಿದ್ರ, ಪರಿಶುದ್ಧವಾಗಿ ಸೈಲೆಂಟ್ ಆಗಿ ಅವ್ರೆ ಅಂತಂದ್ರೆ ಇದು ಯಾರಿಗೋಸ್ಕರ ಗೊತ್ತಾ? ನಮಗೋಸ್ಕರ. ಅವ್ರು ನಮ್ಮ ಹತ್ರ ಏನು ಕೇಳ್ಕೊಂಡಿಲ್ಲ. ಅಲ್ಲಿ ಸತ್ಯವೇದನ ಏನು ಇದೆ? ಯೇಸು ಹೇಳೋರ ನನಗೋಸ್ಕರ ಹಿಂಗೆ ಮಾಡೋಂತ ಏನು ಹೇಳಿದಿರ? ಯಾವ ವಿಚಾರನ ಹೇಳಿರೋದು ಒಂದು ಸಿಂಪಲ್ ಮ್ಯಾಟ್ರ್ ಹೇಳ್ತಾರೆ. ನನ್ನ ನೆನಪಿಗಾಗಿ. ಅದು ಏನ್ರಿ? ನಾನು ಜೀವಂತವಾಗಿದ್ದೀನಪ್ಪ, ನನ್ನ ಬರ್ತಡೇ ನೆನ್ಸ್ಕೊಂತ ಯೇಸು ಹೇಳಿಲ್ಲ ರೀ. ನನ್ನ ಮರಣವನ್ನು ರಾಜ, ನಾನು ಹಿಂಗೋಸ್ಕರ ಇಷ್ಟು ಪ್ರಾಣ ಎಲ್ಲ ಕೊಟ್ಟಿನಪ್ಪ, ನನ್ನ ಮರಣವನ್ನು ನೆನ್ಸ್ಕೊಳಪ್ಪ. ಇದು ಮರಣವನ್ನು ನೆನ್ಸ್ಕೊಳಪ್ಪ ಅಂತಂದ್ರೆ ನಾವು ಕೇರ್ಲೆಸ್ ಆಗಿ ಇಷ್ಟ ಬಂದಂತ ರೀತಿಯಲ್ಲಿ ದಿನ ಮಾಡಿದ್ರೆ ಏನ್ರಿ ಅದು ನ್ಯಾಯನ? ಯೋಚನೆ ಮಾಡಿರ್ತೀರಿ. ಒಬ್ಬ ಮರಣನ ಒಬ್ರು ಸತ್ರೆ ದಿನ ನೆನ್ಸ್ಕೊಳೋದು ಉಂಟು ರೀ, ಅಲ್ವರ? ಅದೊಂಥರ ರೀ. ಆದ್ರೆ ನಿಜವಾಗ್ಲೂ ಅವ್ರ ಮರಣನ ಶ್ರೇಷ್ಠವಾಗಿ, ಗಂಭೀರತೆಯಿಂದ, ಒಂದು ಗೌರವದಿಂದ, ಒಂದು ಪರಿಶುದ್ಧವಾಗಿ ಅದನ್ನ ನೆನ್ಸ್ಕೊಳೋದು ಯಾವಾಗ ಗೊತ್ತಾ? ಆತನ ಯಾವಾಗ ಸತ್ತನೋ ಆವತ್ತಿನ ದಿನ ರೀ. ನೀವೆಲ್ಲ ಮನ್ಸಲ್ಲಿ ಯೋಚನೆ ಮಾಡಿ ನೋಡಿರ್ತೀನಿ. ಕರ್ತನಲ್ಲಿ ಪ್ರೀತಿಗಳೇ, ಅದರಿಂದ ಅಶುದ್ಧವಾಗಿರೋಂಥ ಕೆಲಸಕ್ಕೆ ನಾವು ಕೈ ಹಾಕೋದು ಬೇಡ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸೊಗಳೆ ಅಂದ ಏನ್ರಿ? ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಯೂಟ್ಯೂಬ್ ಲಿಂಕ್ ಕಳಿಸ್ರಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಪಾಠನ ಕೇಳಿ ಇನ್ನು ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂತಂದ್ರೆ ನೆಕ್ಸ್ಟ್ ವೀಕು ದಯವಿಟ್ಟು ನಿಮ್ಮೆಲ್ಲ ಪ್ರಶ್ನೆಗಳು ತನ್ರಿ. ಎಲ್ಲ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ. ಏನೂ ಸಂಕೋಚ ಇಲ್ಲ, ಏನೂ ಬೇಜಾರಿಲ್ಲ. ಅಲ್ರ ನೋಡ್ರಿ, ಇದುವರೆಗೂ ನಾವು ಹೇಳ್ಕೊಟ್ಟಿರೋದು ಎಲ್ಲ ನಿಮ್ಮ ವಾಕ್ಯದ ಮುಖಾಂತರ ಹೇಳ್ಕೊಡ್ತೀರಿ. ದಯವಿಟ್ಟು ವಾಕ್ಯನ ಕೇಳಿ, ವಾಕ್ಯದ ಪ್ರಕಾರ ಬೆಳೀರಿ. ನಮಗೆ ನಿಮ್ಮಿಂದ ಯಾವ ಲಾಭನೂ ಇಲ್ಲ, ಅಥವಾ ನಮಗೆ ನಿಮ್ಮಿಂದ ಯಾವ ಆದಾಯನೂ ಇಲ್ಲ. ಅದರಿಂದ ನಮಗೆ ಲಾಭ ಆದಾಯ ಎಲ್ಲ ಕ್ರಿಸ್ತನರಿಗೆ. ಅದರಿಂದ ಈ ವಾಕ್ಯಗಳನ್ನ ಗಂಭೀರವಾಗಿ ಪರಿಗಣಿಸಿ ನಿಮ್ಮ ರಕ್ಷಣೆಗೆ ಸಂಬಂಧಪಟ್ಟಿದ್ದು ಅರ್ಥ ಆಯ್ತರ? ವಾಕ್ಯನ ಕೈಗೊಂಡು ನಡೆಯೋರಾಗಿರಿ ದೇವ್ರ ಮಕ್ಕಳು. ಲೇಸಾಗೆ ಕೇರ್ಲೆಸ್ ಆಗಿ ದಯವಿಟ್ಟು ಎಣ್ಸೋಕೋಗ್ಬಿಡಿ. ನಿಮ್ಗೇನೋ ಪ್ರಶ್ನೆಗಳಿತ್ತು ಅಂದ್ರೆ ಸಂಕೋಚ ಪಡ್ದಿರಾ, ದಯವಿಟ್ಟು ಏನು ಮಾಡಿ ನೀವು ಕೇಳಿ. ಓಕೆನಾ? ನೆಕ್ಸ್ಟ್ ವೀಕು ನಾವು ಡಿಸ್ಕಷನ್ ಕ್ಲಾಸ್ ಇಟ್ಕೊಳ್ಳೋಣ. ಯಾಕಂದ್ರೆ ಇವಾಗ ನಮ್ಗೆ 8 ಗಂಟೆಗೆ ಇನ್ನೊಂದು ಕ್ಲಾಸ್ ಇರೋದ್ರಿಂದ ಟೈಮ್ ಆಗಿರೋದ್ರಿಂದ ನಾವು ಕ್ವಶನ್ಸ್ ಹೇಳ್ಕೊಂತಲ್ಲ. ಅದರಿಂದ ಏನೋ ರಾಜಭದ್ರ ಭಯ ಪಡ್ಕೊಂಬಿಟ್ರೋ ಎದುರ್ಕೊಂಬಿಟ್ರೋ ಅದೆಲ್ಲ ಏನು ತಿಳ್ಕೊಂಬಿಡಿ, ಏನು ಸಂಕೋಚ ಪಡಕ್ಕೆ ಹೋಗ್ಬಿಡಿ. ನಾವು ಇವತ್ತು ಕೂಡ ಹೇಳ್ತಿದ್ದೀನಿ, ನೀವು ಏನೇ ಪ್ರಶ್ನೆ ಇದ್ರೆ ವಾಟ್ಸಪ್ ಮಾಡ್ಬೋದು ಅಥವಾ ಫೋನ್ ಮಾಡ್ಬೋದು, ಡಿಸ್ಕಸ್ ಮಾಡ್ಬೋದು. ಇಲ್ಲ ನೆಕ್ಸ್ಟ್ ವೀಕು ಕ್ಲಾಸ್ ಆರಂಭಕ್ಕೆ ಮುಂಚೆನೇ ಫಸ್ಟ್ ಕ್ವಶನ್ಸ್ ಆನ್ಸರ್ಸ್ ಇಟ್ಕೊಂಡು ನೀವೇನು ಬೇಕಾದ್ರೆ ಕೇಳಿ ಬೇಕಾದ್ರೆ ಡಿಸ್ಕಸ್ ಮಾಡೋಣ. ಓಕೆನಾ?